ಹಾಯ್, ಇವತ್ತಿನ ಒಂದು ಪಾಡ್ಕಾಸ್ಟ್ ಎಪಿಸೋಡಲ್ಲಿ ಇಂಟರ್ವಲ್ ಅಂತ ಒಂದು ಸಿನಿಮಾ ಚಿತ್ರತಂಡ ನಮ್ಮ ಜೊತೆ ಇದೆ. ಆ್ಯಂಡ್ ಇಂಟರ್ವಲ್ ಅಂತ ಏನಕ್ಕೆ ಟೈಟ್ಲ್ ಇಟ್ಟಿದ್ದಾರೆ, ಇದರಲ್ಲಿ ಬೇರೆ ಬೇರೆ ಪಾತ್ರಗಳೇನೇನು ಬರುತ್ತೆ, ಕ್ಯಾರೆಕ್ಟರೈಸೇಷನ್ ಹೇಗಿದೆ, ಆ್ಯಂಡ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಆ್ಯಂಡ್ ಸೋ ಆನ್, ಈ ಥರ ಯಾವ ಟಾಪಿಕ್ಸೂ ಈ ಇಂಟರ್ವ್ಯೂಲ್ಲಿ ನಾವು ಡಿಸ್ಕಸ್ ಮಾಡಲ್ಲ. ಬಿಕಾಸ್ ನಮ್ಮ ನೇಬರಿಂಗ್ ಯೂಟ್ಯೂಬ್ ಚಾನಲ್ಸಲ್ಲಿ ಇದೆಲ್ಲ ಆಲ್ರೆಡಿ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಪ್ರಿಡಾಮಿನೆಂಟ್ಲಿ ಇವತ್ತಿನ ಇಂಟರ್ವ್ಯೂ ಅಲ್ಲಿ ನಮ್ಮ ಜೊತೆ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ಸ್ ಇರೋದ್ರಿಂದ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ದ ಮೌಂಟಿಂಗ್ ಆ್ಯಂಗಲ್ ಆಫ್ ದ ಫಿಲಮ್. ಅಂದರೆ ಈಗಿನ ಒಂದು ಚಿತ್ರಗಳ ರಶಲ್ಲಿ ಹೌ ಆರ್ ದ ಪ್ಲ್ಯಾನಿಂಗ್ ಟು ಮೌಂಟ್ ದ ಫಿಲಮ್, ಒಂದು ಡಿಸ್ಟ್ರಿಬ್ಯೂಷನ್ ಆಸ್ಪೆಕ್ಟ್ಸ್, ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ಆ್ಯಂಡ್ ಒಂದಷ್ಟು ಜನರಿಕ್ ಇನ್ಸೈಟ್ಸ್ ಅಲ್ದಲೆ ಸ್ವಲ್ಪ ಆಫ್ ಬೀಟ್ ಟಾಪಿಕ್ಸ್ ರಿಗಾರ್ಡಿಂಗ್ ದರ್ ಫಿಲಮ್ ಟಚ್ ಮಾಡೋಣ. ಮೊದಲನೇದಾಗಿ ಚಿತ್ರತಂಡದವ್ರನ್ನ ವೆಲ್ಕಮ್ ಮಾಡಿ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸೋಣ. ಸೊ ಹೈ, ಭರತ್ ವರ್ಷ್. ಸೊ ಭರತ್ ವರ್ಷ್ ಇಸ್ ದ ಡೈರೆಕ್ಟರ್ ಆಫ್ ದ ಫಿಲಮ್ ಆ್ಯಂಡ್ ಮೂಲತಃ ಅವರೊಬ್ಬರು ಇಂಜಿನಿಯರೇ ಆ್ಯಂಡ್ ಸುಮಾರು ಐ ಟಿ ಕಂಪ್ನೀಸಲ್ಲಿ ಮುಂಚೆ ವರ್ಕ್ ಮಾಡಿ ಆ್ಯಂಡ್ ಒಂದು ಶಾರ್ಟ್ ಫಿಲಮ್ಗಳು ಮಾಡಿ ಇವಾಗ ಡೆಬ್ಯೂ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಭರತ್ ವರ್ಷ್, ವೆಲ್ಕಮ್ ಟು ದ ಪಾರ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಜೊತೆ ಪ್ರಜ್ವಲ್ ಅವರು ಯಾರೇ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ. ಆ್ಯಂಡ್ ಪ್ರಜ್ವಲ್ ಬೇಸಿಕಲಿ ಕಮ್ಸ್ ಫ್ರಮ್ ಎ ಥಿಯೇಟರ್ ಬ್ಯಾಕ್ಗ್ರೌಂಡ್. ಸುಮಾರು ವರ್ಷ ಥಿಯೇಟ್ರ್ಗಳು ಮಾಡಿ ಹಲವಾರು ತಂಡಗಳ ಜೊತೆ ಆ್ಯಕ್ಟಿಂಗಲ್ಲಿ ತೊಡಗಿಸ್ಕೊಂಡು ಈ ಸಿನಿಮಾದಲ್ಲಿ ಒನ್ ಆಫ್ ದ ಮೇಯ್ನ್ ಕ್ಯಾರೆಕ್ಟರ್ಸ್ ಆಗಿ ಇಂಟ್ರಡ್ಯೂಸ್ ಆಗ್ತಾ ಇದ್ದಾರೆ. ಅದಲ್ದಲೇ ಪ್ರಜ್ವಲ್ ಇಸ್ ಆಲ್ಸೋ ಇನ್ ಟು ಟೆಕ್ನಿಕಲ್ ಸೈಡ್ ಆಫ್ ಫಿಲಮ್ ಮೇಕಿಂಗ್. ಅವ್ರ ಎಡಿಟಿಂಗ್, ಡಿಸೈನಿಂಗ್ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರ ಪರ್ಸ್ಪೆಕ್ಟಿವ್ಸು ತೊಗೊಳ್ಳೋಣ ಈ ಫಿಲಮ್ ಬಗ್ಗೆ. ಪ್ರಜ್ವಲ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ದೆನ್ ನಮ್ಮ ಜೊತೆ ಶಶಿರಾಜ್ ಅವ್ರು ಯಾರೇ ಆಲ್ರೆಡಿ ಒಂದಷ್ಟು ಸೀರಿಯಲ್ಗಳಲ್ಲಿ ನೀವು ಅವ್ರನ್ನ ನೋಡಿರ್ಬೋದು. ಇವರು ಒಂದು ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಿಂದ ಬರೋದು. ಮುಂಚೆ ಇನ್ಫೋಸಿಸ್ ಅನ್ನೋ ಕಂಪ್ನಿಯಲ್ಲೂ ಕೆಲಸ ಮಾಡ್ತಾಯಿದ್ರು. ಇವಾಗ ಎಲ್ಲ ಬಿಟ್ಬಿಟ್ಟು ಫುಲ್ ಟೈಮ್ ಆ್ಯಕ್ಟರ್ ಆಗಿದ್ದಾರೆ. ಸಿನಿಮಾಕ್ಕೆ ಇದು ಇವರ ಡೆಬ್ಯೂ ಆಗಿದೆ, ಬಟ್ ಆ್ಯಕ್ಟಿಂಗಲ್ಲಿ ಥ್ರೂ ಸೀರಿಯಲ್ಸ್ ಆಲ್ರೆಡಿ ಇಂಟ್ರಡ್ಯೂಸ್ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಬರೇ ಒಬ್ಬರು ಆ್ಯಕ್ಟರ್ ಅಲ್ದಲೇ ಅವರು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವಾಗ ಆ್ಯಕ್ಟಿವ್ಲಿ ಪ್ರಮೋಷನ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಈ ಎಲ್ಲ ಹಂತದಲ್ಲೂ ತಂಡದ ಜೊತೆ ನಿಂತಿದ್ದಾರೆ ಅವರು. ಸೊ ಅವ್ರ ಪರ್ಸ್ಪೆಕ್ಟಿವ್ಸು ತೊಗೊತಾವಣ. ಶಶಿರಾಜ್, ವೆಲ್ಕಮ್. ಮೊದಲನೇದಾಗಿ ನಾನು ಭರತ್ ವರ್ಷ ಅವರಿಂದ ಶುರು ಮಾಡ್ತೀನಿ. ನಾನು ನಿಮ್ಮ ಟ್ರೈಲರ್ ನೋಡಿದೆ. ಯಾರ್ಯಾರು ಟ್ರೈಲರ್ ನೋಡಿಲ್ಲ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಆ ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ವಾರ್ನಿಂಗ್ ಥರ ಹಾಕಿದ್ದೀರ, ಇಂಜಿನಿಯರಿಂಗ್ ಮಾಡದಿರಿ, ಇಂಜಿನಿಯರಿಂಗ್ ಮಾಡಲು ಬಿಡದಿರಿ ಅಂತ. ಹೌದೌದು. ಸೊ ನೀವೊಬ್ರು ಇಂಜಿನಿಯರೇ, ಸೊ ಈ ಧೋರಣೆ ಯಾಕೆ? ನಾ ಆ ಕಡೆ ಈ ಕಡೆ ಕೂತ್ಕೊಂಡವ್ರು ನೋಡಿ, ಇಂಜಿನಿಯರಿಂಗ್ ಸುತ್ತ ಹಾಕಿ ಯಾಕೆ ಇದರ ಮೇನ್ ಉದ್ದೇಶ ಅಂದರೆ ಕೆಲವೊಂದ್ಸತಿ ಪ್ಯಾಷನ್ ಫಾಲೋ ಮಾಡ್ಬೇಕಾದ್ರೆ ಇಂಜಿನಿಯರ್ ಮಾಡಿಬಿಟ್ಟಿರ್ತೀವಿ. ಅದೊಂದು ಅಂದರೆ ನಮಗೆ 90s ಅಥವಾ 2000 ಎಲ್ರಿಗೂ ಇಂಜಿನಿಯರ್ ಕಾಲೇಜ್ ಜಾಸ್ತಿ ಇರೋದ್ರಿಂದ ತಂದೆ ತಾಯಿಗಳೆಲ್ಲ ಇಂಜಿನಿಯರ್ಗೆ ಸೇರಿಸ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾವೇ ಇಂಜಿನಿಯರ್ ಓದ್ಬಿಟ್ವಿ. ಬಟ್ ಪ್ಯಾಷನ್ ಇದ್ದಿದ್ದು ಸಿನಿಮಾ ಮಾಡಬೇಕು ಅಂತ, ಸಿನಿಮಾಗೋಸ್ಕರ ಇದು ಮಾಡಬೇಕು ಅಂತ ಪ್ಯಾಷನು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಟ್ರೈ ಮಾಡೋಣ. ನಂದೊಂದು ಪ್ಯಾಷನ್ ಐತೆ. ಪ್ರತಿಯೊಬ್ಬರು ಸ್ಟೋರಿ ಲೈನ್ ಇರುತ್ತೆ, ಪ್ರತಿಯೊಬ್ಬರು ಕತೆ ಹೇಳಲೇಬೇಕು. ನಂದು ಒಂದು ಕತೆ ಹೇಳೋಣ ಅಂತ ನಾನು ಬಂದಿದ್ದೀನಿ. ಓಕೆ. ಆ್ಯಂಡ್ ಯಾರಾದರೂ ಆ್ಯಡ್ ಮಾಡೋದಾದರೆ ಇಂಜಿನಿಯರಿಂಗಿಗೆ ಟಿಕ್ ಮಾರ್ಕ್ ಇದೆ, ಇಂಜಿನಿಯರಿಂಗ್ ಎಕ್ಸ್ ಇದೆ, ಯಾಕೆ? ಅದೇ ಎಲ್ಲರೂ ಇಂಜಿನಿಯರಿಂಗೇ ಮಾಡಿರ್ತೀವಿ, ಆದರೆ ಯಾರು ಇಂಜಿನಿಯರ್ ಆಗಿರಲ್ಲ. ಅದಕ್ಕೆ ಇದು ರೈಟ್ ಮಾರ್ಕ್, ಇದು ರಾಂಗ್ ಮಾರ್ಕ್. ಈಗ ನೋಡಿದ್ರೆ ಎಲ್ಲ ಯಾರು ಕೇಳಿದ್ರು ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂದರೆ ಇಂಜಿನಿಯರ್ ಮಾಡ್ತಿದ್ದಾನಪ್ಪ. 5 ವರ್ಷ ಬಿಟ್ಟರೆ ಅವನಿಗೆ ಬೇರೆ ಏನೋ ಮಾಡ್ತಿರ್ತಾನೆ, ಇಂಜಿನಿಯರ್ ಆಗಿರಲ್ಲ. ಅದರಿಂದ ಇದು ರೈಟ್ ಮಾರ್ಕು, ಇದು ರಾಂಗ್ ಮಾರ್ಕು. ನೈಸ್. ನಾನು ನಿಮ್ಮದು ಥಿಯೇಟ್ರ್ ಲಿಸ್ಟ್ ಫಾಲೋ ಮಾಡ್ತಿದ್ದೆ. ಐ ಥಿಂಕ್ ಪೇಪರ್ ಆ್ಯಡು ಕೊಟ್ಟಿದ್ದೀರಾ ಅನಿಸುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಒಂದು 100+ ಥಿಯೇಟರ್ಸಲ್ಲಿ ನೀವು ಬರ್ತಾ ಇದ್ದೀರಾ ಅಲ್ವಾ? ಸೊ ಇಲ್ಲಿ ಪ್ರಶ್ನೆ ಏನಂದರೆ, ಆದರೆ ರೀಸೆಂಟಾಗಿ ನಾವು ಒಂದು ಹೊಸಬ್ರು ಚಿತ್ರಗಳ ಒಂದು ಟ್ರೆಂಡ್ ಅಂತ ನೋಡಿದ್ರೆ ಬ್ಲಿಂಕಿಂದ ಶುರು ಆಗಿದ್ದು, ಒಂದು 6ರಿಂದ 8 ಸ್ಕ್ರೀನ್ ಚಿಕ್ಕದಾಗಿ ರಿಲೀಸ್ ಮಾಡೋದು, ಹೇಗೆ ಫುಟ್ಫಾಲ್ಸ್ ಬರುತ್ತೆ ನೋಡಿಕೊಂಡು ಜಾಸ್ತಿ ಮಾಡೋಣ. ಆಗ ರೀಸೆಂಟ್ಲಿ ಒಂದು ಭಾವತೀರ ಏನೋ ಸಿನಿಮಾಗೂ ಅದೇ ಮಾಡಿದ್ರು, ಒಂದು 25-30 ಸ್ಕ್ರೀನಲ್ಲಿ ರಿಲೀಸ್ ಮಾಡ್ಕೊಂಡು ಹೇಗಿದೆ ರೆಸ್ಪಾನ್ಸ್ ನೋಡ್ಕೊಂಡು ಜಾಸ್ತಿ ಮಾಡೋಣ ಅಂತ. ಬಟ್ ನಿಮ್ಮದು ಈ ರೆಗ್ಯುಲರ್ ಟ್ರೆಂಡ್ಗಿಂತ ಏನೋ ಡಿಸ್ರಪ್ಟಿವ್ ಆಗಿದೆ, ಏನೋ ಒಂದು ಇನೋವೇಟಿವ್ ಆಗಿ ಮಾಡೋಕ್ಕೆ ಹೊರಡ್ತೀರಾ ಅನಿಸುತ್ತೆ. ಅಂದರೆ 100-150 ಸ್ಕ್ರೀನ್ಸ್ ನೀವೇನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಸಿನಿಮಾದಲ್ಲೆಲ್ಲ ಹೊಸಬ್ರು. ಸೊ ಹೊಸಬ್ರಾಗಿ ಹೊಸ ತಂಡದಿಂದ ನೀವು ಬರ್ತಿರ್ಬೇಕಾದ್ರೆ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಆಡಿಯನ್ಸೇ ಬರೋದು ಕಷ್ಟ ಅನ್ನುವಾಗ
ಹೇಗೆ ನೀವು 100-150 ಇಷ್ಟು ದೊಡ್ಡ ಮಟ್ಟದ ರಿಲೀಸು, ವಾಟ್ ಈಸ್ ದ ಸ್ಟ್ರಾಟಜಿ ಬಿಹೈಂಡ್ ದಿಸ್? ಅಂದರೆ ಸ್ಟ್ರಾಟಜಿ ಅಂತ ನಾವು ಅಂದ್ಕೊಂಡ್ರೆ ಕ್ವಾಲಿಟಿ ಆಫ್ ಸಿನಿಮಾ. ಸೊ ಮೇನಾಗೆ ಪ್ರತಿಯೊಬ್ಬರು ನೋಡೋದು ಕ್ವಾಲಿಟಿ ಆಫ್ ಸಿನಿಮಾ. ಆ ಕ್ವಾಲಿಟಿ ಒಂದು ಬಂದೈತೆ. ಎರಡನೇದೇನೆಂದರೆ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಪ್ರತಿಯೊಬ್ಬರು ಅದನ್ನು ನಾಲೆಡ್ಜ್ ವೈಸ್ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಎಲ್ಲಿ ಯಾವ ರೀತಿ ಖರ್ಚಾಗುತ್ತೆ ನಮಗೆ ದುಡ್ಡು ಆಗಿರ್ಬೋದು. ಇವಾಗ ನಾವು ಪಬ್ಲಿಸಿಟಿ ಮಾಡೋಕ್ಕೆ ಬಂದಾಗಲೂ ಅಷ್ಟೇ, ಅಂದರೆ ಕೆಲವೊಬ್ರು ಏನಂದರೆ ಆನ್ಲೈನ್ ಪಬ್ಲಿಸಿಟಿ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಆಫ್ಲೈನ್ ಪಬ್ಲಿಸಿಟಿ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ಆಫ್ಲೈನ್ ಕೂಡ ಅಷ್ಟೇ ಪಬ್ಲಿಸಿಟಿ ಮಾಡಿದ್ದೀವಿ, ಆನ್ಲೈನು ಕೂಡ ಅಷ್ಟೇ ಪ್ರೋತ್ಸಾಹ. ಏನಕ್ಕೆ ಇವಾಗ ಹಳ್ಳಿಗಳ ಕಡೆ ಹೆಂಗಿರುತ್ತೆ ಅಂದರೆ ಯೂಟ್ಯೂಬ್ ನೋಡ್ತಾರೆ, ಬಟ್ ಅವ್ರಿಗೆ ರೀಚ್ ಆಗುತ್ತೋ ಇಲ್ವೋ, ನಾನು ಏನು ಕಂಟೆಂಟ್ ನೋಡ್ತೀನಿ ಅನ್ನೋದು ಪಕ್ಕದವ್ನಿಗೆ ಗೊತ್ತಿರಲ್ಲ, ಇಲ್ಲಿರೋರಿಗೆ ಗೊತ್ತಿರಲ್ಲ, ಸೊ ಅವನಿಗೂ ಗೊತ್ತಿರಲ್ಲ. ಬಟ್ ನೀವು ಆಫ್ಲೈನ್ ಮಾಡೋಕ್ಕೆ ಹೋದಾಗ ಓಕೆ ಈ ಥಿಯೇಟ್ರಲ್ಲೇ ಬಂದೈತೆ ನಮ್ಮ ಸಿನಿಮಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹಳ್ಳಿಗಳ ಕಡೆ ಎಲ್ಲ ಹಂಗೆ ನಡೆಯೋದು. ಅಂದರೆ ಸ್ವಲ್ಪ ಮೇಜರ್ Tier 2 ಅಂತ ಹೋದಾಗ ಪೋಸ್ಟ್ರು ಬಂದೈತೆ ಬಿದ್ದೈತೆ ಅಂದರೆ ಓಕೆ ಸಿನಿಮಾ ಆಗ್ತಾನಪ್ಪ, ಈ ವಾರ ಆಗ್ತಾನೆ ಸಿನಿಮಾ ಅನ್ನೋದು ಬರುತ್ತೆ ಅವ್ರ ಕಾನ್ಫಿಡೆಂಟು. ಸೊ ಎರಡನೇದೇನೆಂದರೆ ಸಿಂಗಲ್ ಥಿಯೇಟ್ರಲ್ಲಿ ಮಾತ್ರ ಸ್ಟಾರ್ಸ್ಗಳು ಬಾರ್ನ್ ಆಗೋಕ್ಕಾಗೋದು ಹೊರತು ಮಲ್ಟಿಪ್ಲೆಕ್ಸಲ್ಲಿ ಅಷ್ಟು ಸ್ಟಾರ್ಸ್ಗಳು ಬಾರ್ನ್ ಆಗೋಕ್ಕಾಗಲ್ಲ. ಬಿಕಾಸ್ ಹಾಲಿವುಡಲ್ಲಿ ನಾವು ನೋಡ್ಕೊಬಂದಿದ್ದೀವಿ, ಬಟ್ ಯಾರೂ ಈ ಸ್ಟಾರ್ ನೋಡಲೇಬೇಕು ಅನ್ನೋದು ಯಾರಿಗೂ ಹೋಗಲ್ಲ. ಬಟ್ ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಬಂದರೆ ಸ್ಟಾರ್ಗೋಸ್ಕರನೇ ಹೋಗ್ತಾರೆ, ಸ್ಟಾರ್ಗೋಸ್ಕರ ಸಿನಿಮಾ ನೋಡ್ತಾರೆ. ಸೊ ಅದು ಮೇಜರು. ಸೊ ಸಿಂಗಲ್ ಸ್ಕ್ರೀನ್ಗೆ ನಾವು ತುಂಬ ಟಾರ್ಗೆಟ್ ಮಾಡಿದ್ವಿ. ಮಲ್ಟಿಪ್ಲೆಕ್ಸ್ ಬೇಕಾದ್ರೆ ನಾವು ಒಂದು ಸ್ವಲ್ಪ ಏನಿರುತ್ತೆ ನಾರ್ಮಲ್ಲು ಅದೇ ಇರಲಿ. ಸೊ ನಾರ್ಮಲಾಗಿ ಹೊಸ ಸಿನಿಮಾ ಏನು ರಿಲೀಸ್ ಮಾಡ್ತಾರೆ, ಮಲ್ಟಿಪ್ಲೆಕ್ಸ್ನ ನಾವು ಯೂಜಾಗೇ ಹೋಗೋಣ. ಮತ್ತು ಆ ಪ್ರತಿಯೊಂದಕ್ಕೂ ನಾವು ಪರ್ಸ್ನಲಿ ಡಿಸ್ಟ್ರಿಬ್ಯೂಟ್ರು ರಿಕ್ವೆಸ್ಟ್ ಮಾಡೋರೆ. ಆಮೇಲೆ ಶೇರ್ಸ್ ಆಗಿರ್ಬೋದು, ಅದು ಥಿಯೇಟರ್ ವೈಸ್ ನಾವು ಶೇರ್ಸ್ ಹೋಗ್ತಿರೋದು, ಅದಕ್ಕೂ ನಾವು ರೆಂಟ್ ಕೊಡ್ತಿಲ್ಲ. ಶೇರಿಂಗ್ ಬಾರ್ಡನ್ ಮೇಲೆ ಹೋಗಿರೋದು. ಅದು ರೆಂಟಲ್ ಬರ್ಡನ್ ನಿಮ್ಮ ಮೇಲೆ ಇರಲ್ಲ, ರೆಂಟಲ್ ಬರ್ಡನ್ ಇರೋಲ್ಲ. ಸೊ ಎರಡನೇದೇನೆಂದರೆ ಪ್ರತಿಯೊಬ್ಬರು ಟ್ರೈಲರ್ ನೋಡೇ ಮತ್ತೀಗ ನಾವು ಮಾಡ್ತಿರೋ ಪಬ್ಲಿಸಿಟಿ ನೋಡೇ ಓಕೆ ಓಪ್ ಅನ್ನೋದು ಕ್ರಿಯೇಟ್ ಆಗೈತೆ ಮೇಜರಾಗಿ. ಥಿಯೇಟರ್ಸ್ ಎಕ್ಸಿಬಿಟರ್ ಹತ್ರ ಮಾತಾಡ್ಬೇಕಾರೆ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಬೇಕಾದ್ರೂ ಅದನ್ನು ಹೇಳ್ತೀವಿ, ಸರ್ ಓಪ್ ಒಂದು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗ್ತೈತೆ, ಇದನ್ನು ಕಂಟಿನ್ಯೂ ಮಾಡಿ, ದಯವಿಟ್ಟು ಬಿಡೋಕ್ಕೆ ಹೋಗ್ಬಿಡಿ ಅಂತಲೇ ಹೇಳೋದು. ಸೊ ಆ ಓಪ್ನ ಇಟ್ಕೊಂಡೇ ನಾವು ಹೋಗ್ತಾಯಿದ್ದೀವಿ. ಓಕೆ. ಸೊ ಶಶಿರಾಜ್ ಅವರೇ, ನೀವು ಹೇಳಿ ಡಿಸ್ಟ್ರಿಬ್ಯೂಷನ್ ಆ್ಯಂಗಲ್ ಒಂದು ಕ್ಲಾರಿಟಿ ಸಿಕ್ತು. ನೀವು ಸುಮಾರು ತಂಡಗಳ ಜೊತೆ ತೊಡಗಿಸ್ಕೊಂಡಿರೋದ್ರಿಂದ ಈಗಿನ ಪರಿಸ್ಥಿತಿಯಲ್ಲಿ ಕಂಟೆಂಟ್ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ, ಟೀಸರ್ ಚೆನ್ನಾಗಿದೆ, ಪ್ರಮೋಷನ್ ಟೀಮ್ ಚೆನ್ನಾಗಿ ಮಾಡ್ತಿದೆ, ಎಲ್ಲ ಕಡೆ ಕಾಣಿಸ್ಕೊತಿದ್ದಾರೆ. ಇಷ್ಟಿದ್ದೂ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೆಡ್ ಫುಟ್ಫಾಲ್ಸ್ ಬರ್ತಿಲ್ಲ ಥಿಯೇಟರ್ಸ್ಗೆ. ಸೊ ಈ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಆಬ್ವಿಯಸ್ಲಿ ನಾನು ಆ್ಯಸ್ ಅ ಫಿಲಮ್ ಮೇಕರ್ಸ್ ಅಲ್ವಾ, ನಾವು ಫಿಲಮ್ ಮೇಕರ್ಸ್ಗಿಂತ ಮುಂಚೆ ಫಿಲಮ್ ಲವರ್ಸ್ ಎಲ್ಲರೂ ಪ್ರತಿಯೊಬ್ಬರು ಫಿಲಮ್ಸ್ನ ಇಷ್ಟಪಡೋರೇ ಆಗಿರ್ತೀವಿ. ಸೊ ಇಷ್ಟಪಡೋ ಪ್ರತಿಯೊಂದು ಸಿನಿಮಾನೂ ನೋಡಿರಲ್ಲ ಜನ. 100% ಅಂತೂ ಆ್ಯಕ್ಯುರಸಿ ಯಾರಿಗೂ ಇರಲ್ಲ. ಅವ್ರಿಗೆ ಯಾರಾದರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಬೇಕು ಅನ್ನೋರಿಗೆ ಏನು ಕೊಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ ನಮ್ಮ ತಲೆಯಲ್ಲಿ ಬಂದಿದ್ದು. ಸೊ ಫೈನ್, ಈಗ ಎಲ್ಲರೂ ಮಲ್ಟಿಪ್ಲೆಕ್ಸಲ್ಲೇ ಬರ್ತಾಯಿದ್ದಾರೆ, ಸಿಂಗಲ್ ಸ್ಕ್ರೀನ್ಸ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಬರಲ್ಲ. ಬಟ್ ಆಗ್ತಾಯಿಲ್ಲ ರೀಚ್ ಮಾಡೋದಕ್ಕೆ. ಹೊಸೊಬ್ರಿಗೆ ತೀರಾ ಅದು ರೆಂಟ್ ಅಂದರೆ ದೊಡ್ಡ ಬರ್ಡನ್, ಅದು ಆಗ್ತಾಯಿಲ್ಲ. ಬಟ್ ನಮಗೆ ಯಾಕೆ ಆ ಕಾನ್ಫಿಡೆನ್ಸ್ ಬಂತು, ಸಿಂಗಲ್ ಸ್ಕ್ರೀನೇ ಬೇಕು ನಮಗೆ ಅದೇ ವರ್ಕ್ ಆಗೋದು ಅಂತ ಕಾನ್ಫಿಡೆನ್ಸ್ ಬಂದಿದ್ದು ಅಂದರೆ, ನಾವು 50 days ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಲ್ಲ ಡೇ 1ಇಂದ, ನಾವು ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನೋಟ್ ಮಾಡ್ಕೊಂಡಾಗ ನಮ್ಮ ಸಿನಿಮಾ ರೀಚ್ ಆಗಬೇಕಾಗಿರೋದೇ ಯಂಗ್ಸ್ಟರ್ಸ್ಗೆ. ನಾನು ಎಲ್ಲೋ ಇರೋ ಹುಡುಗರಿಗೆ, ಎಲ್ಲೋ ಕಾಲೇಜ್ಗೆ ಹೋಗ್ತಿರೋ ಹುಡುಗರಿಗೆ ನಾನು ಮಲ್ಟಿಪ್ಲೆಕ್ಸ್ಗಳಲ್ಲೇ ನೋಡಬೇಕು ನೀನು ಅಂತ ಇನ್ಸಿಸ್ಟ್ ಮಾಡೋದಾಗಿರ್ಬೋದು, ನಾವು ಇಂಪೋಸ್ ಮಾಡೋದು ಚೆನ್ನಾಗಿರಲ್ಲ. ಅವ್ನು ಎಲ್ಲಿದ್ದಾನೋ ಅಲ್ಲೇ ನೋಡಬೇಕು. ಆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹುಡುಗರು ಫಾರ್ ಎಕ್ಸಾಂಪಲ್ಲು ಕ್ಲಾಸ್ ಬಂಕ್ ಮಾಡ್ತಾರೆ, ಹೊರಗಡೆ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಪೋಸ್ಟರ್ಸ್ ಕಾಣಿಸೋದು ಅಥವಾ ನಮ್ಮ ಅದ್ರ ಕೆಲ್ಸದ ಮೇಲೆ ತೊಡಗಿದ್ವಿ ನಾವು. 50 days ಪ್ರತಿಯೊಂದು ಊರಿಗೂ ಹೋಗಿದ್ದೀವಿ, ಈಗಲೂ ಇದೆ. ಮತ್ತು ನೆಕ್ಸ್ಟ್ 5th ನಾವು ಮಂಡ್ಯ ಮದ್ದೂರಿಗೆಲ್ಲ ಹೋಗ್ತಾ ಇದ್ದೀವಿ. ನಾವು ಜನಕ್ಕೆ ರೀಚ್ ಮಾಡಿಸೋಣ. ಅಲ್ಲಿ ಎಲ್ಲಿ ನೋಡಿದ್ರು ಒಂದು ಡಿಸ್ಟಿಕ್ಗೆ ಹೋದರೆ ಅವನು ಮಲ್ಟಿಪ್ಲೆಕ್ಸಲ್ಲೇ, ಇವಾಗ ನಾವು ಮಲ್ಟಿಪ್ಲೆಕ್ಸ್ ಪ್ರಮೋಷನ್ಸ್ ನೋಡ್ತೀವಿ. ಆ ಪ್ರಮೋಷನ್ಸು ನಮಗೆ ರೋಡಿಗೆ ಇಳಿದು ಯಾರೂ ಪ್ರಮೋಷನ್ ಮಾಡಲ್ಲ ಮಲ್ಟಿಪ್ಲೆಕ್ಸಲ್ಲಿ ಹಾಕೋ ಸಿನಿಮಾಗಳನ್ನ. ನಾನು ಪ್ರೆಸ್ ಮೀಟಲ್ಲೂ ಅದನ್ನೇ ಹೇಳಿದೆ, ಒಂದು ದೊಡ್ಡ ಸಿನಿಮಾಗೆ ಯಾವ ಥರ ಪ್ರಮೋಷನ್ ಬೇಕೋ ಅದನ್ನು ನಾವು ಮಾಡ್ತೀವಿ. ಹೊಸಬ್ರು ಸಿನಿಮಾ ಫಾರ್ ಎಕ್ಸಾಂಪಲ್ ಬ್ಲಿಂಕ್ ಹೇಳಿದ್ರಿ, ಭಾವತೀರಯಾನ ತುಂಬ ಒಳ್ಳೆ ಸಿನಿಮಾ, ನಾವು ನೋಡಿದ್ವಿ, ಆ್ಯಸ್ ಎ ಟೀಮ್ ಹೋಗಿ ನೋಡಿದ್ವಿ, ಅಪ್ರಿಷಿಯೇಟ್ ಮಾಡಿದ್ವಿ. ಆ ಸಿನಿಮಾಗಳು ಏನು ಮಾಡ್ತಾರೆ ಅದನ್ನು ತೊಗೊಳ್ತೀವಿ, ಕಲೆಕ್ಟಿವ್ ಡಿಸಿಷನ್ ತೊಗೊಂಡು ಅದನ್ನು ರೀಚ್ ಮಾಡಿಸ್ತೀವಿ ಅಂತ ಹೇಳಿದೆ. ಸೊ ಇಷ್ಟೆಲ್ಲ ನಾವು ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಜನಕ್ಕೆ
ಸಿಗಬೇಕು, ಅವೈಲಬಲ್ ಆಗಿರಬೇಕು. ಸೊ ಅದು ಮಲ್ಟಿಪ್ಲೆಕ್ಸಿಂದ ನನಗೆ ಅದೆಲ್ಲೋ 4 ಫ್ಲೋರ್ ಹತ್ಕೊಂಡು ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ನೋಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿರಲಿಲ್ಲ. ಸೊ ಹಾಗಾಗಿ ನಾನೇ ಪಿಚ್ ಮಾಡಿದೆ. ಸೊ ಎಲ್ಲರದ್ದು ಕಲೆಕ್ಟಿವ್ ಡಿಸಿಷನ್ ಅದೇ ಆಗಿತ್ತು. ಸಿಂಗಲ್ ಸ್ಕ್ರೀನ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ಜಾನ್ರ ಈಗ ನಾರ್ಮಲಿ ಸಿನಿಮಾಗಳು ಬರ್ತಾ ಇರೋದು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಬರ್ತಾ ಇದ್ದಾವೆ, ಕ್ರೈಮ್ ಥ್ರಿಲ್ಲರ್ಸ್ ಬರ್ತಾ ಇದ್ದಾವೆ. ಅದೆಲ್ಲ OTTಲೇ ನೋಡ್ಬೋದು, ನಾವು ಟಿ ವಿಲಿ ಹಾಕೊಂಡು ನೋಡ್ಬೋದು. ಬಟ್ ನಮ್ಮದು ಥಿಯೇಟ್ರಿಕಲ್ ಸಿನಿಮಾ. ಸೊ 10 ಜನ ಕೂತ್ಕೊಂಡು ಚಪ್ಪಾಳೆ ಹೊಡೆದು ನೋಡಿದ್ರೇ ನಮ್ಮ ಕಾಮಿಡಿ ಡ್ರಾಮಾ ಜಾನ್ರ ರೀಚ್ ಆಗೋದು ಜನಕ್ಕೆ. ಫಸ್ಟ್ ಆಫ್ ಏನಿದೆ ಅದು ಜನಕ್ಕೆ ಸಟೈರಿಕಲ್ ವೇಯಲ್ಲಿ ನಮ್ಮ ಜೀವನದ ಉದಾಹರಣೆ ತೊಗೊಂಡು ಜನಕ್ಕೆ ಹೇಳಿದ್ದೀವಿ. ಅದು ಅರ್ಥ ಆಗಬೇಕು ಅಂದರೆ ಒಬ್ಬರೇ ಕೂತ್ಕೊಂಡು ನೋಡಿದ್ರೆ ಆಗಲ್ಲ. ಸೊ ಹಾಗಾಗಿ ದಿಸ್ ವರ್ಕ್ಸ್ ಅಂತ ಕಲೆಕ್ಟಿವ್ ಡಿಸಿಷನ್ ತೊಗೊಂಡು ಎಲ್ಲರೂ ಅದನ್ನು ಇದು ಮಾಡಿದ್ವಿ. ಕಂಪ್ಲೀಟ್ ಸ್ಟೋರಿ ಲೈನ್. ಓಕೆ. ಸೊ ಟು ಸಮರೈಸ್, ಇವಾಗ ನೀವು ಎಕ್ಸ್ಪ್ಲೋರ್ ಮಾಡ್ತಿರೋ ಹೊಸ ಸ್ಟ್ರಾಟಜಿ ಒಂದು ಸಿಂಗಲ್ ಸ್ಕ್ರೀನ್ ಫೋಕಸ್ಡ್ ಹೋಗೋಣ, ಇನ್ನೊಂದು ಎಲ್ಲ ಕಡೆ ಆಕ್ಸೆಸಬಲ್ ಆ್ಯಂಡ್ ಅವೈಲಬಲ್ ಆಗಿರೋಣ ಎಲ್ಲ ಪಾರ್ಟ್ಸ್ ಆಫ್ ಕರ್ನಾಟಕದಲ್ಲೂ, ಆ್ಯಂಡ್ ಮೂರನೇದು ಆಫ್ಲೈನ್ ಪ್ರಮೋಷನ್ನು ಫೋಕಸ್ ಮಾಡೋಣ, ಬರೀ ಆನ್ಲೈನಲ್ಲಿ ಮಾಡೋದು ಬೇಡ. ಫೇರ್ ಎನಫ್. ಸೊ ಅಂದರೆ ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಹೊಸ ತಂಡಗಳು ಯಾರು ಇದು ಎಕ್ಸ್ಪ್ಲೋರ್ ಅಂದರೆ ಆನ್ಲೈನ್ ಎಲ್ಲರೂ ಮಾಡ್ತಾರೆ. ದೊಡ್ಡ ಯೂಟ್ಯೂಬ್ ಚಾನಲ್ ಕೊಟ್ಬಿಡೋಣ, ಒಂದಷ್ಟು ಇನ್ಸ್ಟಾಗ್ರಾಮ್ ಕಂಟೆಂಟ್ ಮಾಡ್ಬಿಡೋಣ ಅಂತ. ಬಟ್ ಆಫ್ಲೈನ್ ರೀಚ್ ಮಾಡೋಕ್ಕೆ ಯಾರು ನೋಡೋಲ್ಲ. ಪೋಸ್ಟ್ರ್ ಹಾಕೋದಕ್ಕಾಗಿರ್ಬೋದು ಅಥವಾ ಪೋಸ್ಟ್ರು ಅಂದರೆ ಈವನ್ ಪ್ರೆಸ್ ಮೀಟೆಲ್ಲ ಆಗಿರ್ಬೋದು, ಅಂದರೆ ಪೇಪರಲ್ಲಿ ಹಾಕ್ಸಿರೋದು ಪ್ರಿಂಟ್ ಮೀಡಿಯಾ. ಸೊ ಅದರಲ್ಲೂ ಕೂಡ ಕೆಲವೊಬ್ರು ಫೋಕಸ್ ಮಾಡೋಲ್ಲ. ಬಟ್ ಆ ಆಡಿಯನ್ಸ್ ಅವರೇ, ಇನ್ನು ಪೇಪರ್ ನೋಡಿ ಥಿಯೇಟ್ರ್ ಐತಾ ಏನು ಕತೆ ಅನ್ನೋದು ಆಡಿಯನ್ಸ್ ಇನ್ನೂ ಅವರೇ. ಬಟ್ ನಾವು ಯಾವಾಗ ಪೋಸ್ಟ್ರುಗಳು ಜಾಸ್ತಿ ಬಿದ್ದಾಗ ಅಕ್ಕಪಕ್ಕ ನೋಡಿದಾಗ ಮಾತ್ರ ಅವ್ನು ಬರೋದು, ಓ ಥಿಯೇಟ್ರಿಗೆ ಬಂದೈತೆ ಸಿನಿಮಾ ಅಂತ. ಅಲ್ಲಿವರೆಗೂ ಅವ್ನು ಗೊತ್ತೇ ಆಗೋಲ್ವಲ್ಲ. ಸೊ ನನಗೆ ಅಂದರೆ ಕೆಲವೊಂದು ಕಡೆ ಹಂಗೆ ಆಗೋದು, ಹಳ್ಳಿಗಳ ಕಡೆ ಆಗಿರ್ಬೋದು ಅಥವಾ Tier 2 ಆಗಿರ್ಬೋದು. ಓ ಸಿನಿಮಾ ನೆಕ್ಸ್ಟ್ ವೀಕ್ ಬರ್ಬೋದು, ರಿಲೀಸ್ ಆಗೈತೆ ನೆಕ್ಸ್ಟ್ ವೀಕ್ ಬರ್ಬೋದು ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಸೊ ಅದು ಬೇಡ ಅನ್ನೋದು ನಮ್ಗೆ ಏನಂದರೆ ಎಷ್ಟು ಆಗುತ್ತೋ ಅಷ್ಟು ಥಿಯೇಟ್ರಿಗೆ ನಾವು ಅಪ್ರೋಚ್ ಮಾಡಿ ಅದು ವೆರಿ ಗುಡ್ ಸ್ಟ್ರಾಟಜಿ. ಐ ಅಗ್ರಿ ವಿತ್ ಯು. ಬಟ್ ಇಲ್ಲಿ ಒಂದು ಕಾಳಜಿ ಏನಂದರೆ, ನೀವು ಸಿಂಗಲ್ ಸ್ಕ್ರೀನ್ ಫೋಕಸ್ಡ್ ಅಂತಿದ್ದಂಗೆ ನನ್ನ ಮೈಂಡಲ್ಲಿ ರೆಂಟಲ್ಲಿ ಬಂತು, ಅದು ನೀವು ಕ್ಲಿಯರ್ ಮಾಡಿದ್ರಿ, ಇಲ್ಲ ನಾವು ಶೇರಿಂಗಲ್ಲಿ ಹೋಗ್ತೀನಿ ಅಂತ. ಎರಡನೇದು ನಂಬರ್ ಆಫ್ ಸ್ಕ್ರೀನ್ಸ್ ನೀವು ಜಾಸ್ತಿ ಹೋಗ್ತೀರಾ ಅಂದಾಗ ಎಲ್ಲೋ ಒಂದು ಕಡೆ ಈ ಅಪ್ಲೋಡ್ ಚಾರ್ಜಸ್, ಸ್ಟ್ರೀಮಿಂಗ್ ಚಾರ್ಜಸ್ ಅಂತೆಲ್ಲ ಬರುತ್ತೆ. ನನಗೆ ಅಷ್ಟು ಐಡಿಯಾ ಅಲ್ಲ ಅದ್ರ ಬಗ್ಗೆ. ಇಫ್ ಯು ಕ್ಯಾನ್ ಎಲಾಬ್ರೇಟ್, ಅದು ಜಾಸ್ತಿ ಆಗ್ಬಿಡಲ್ವಾ? ಅಂದರೆ ಒಂದು ಸ್ಕ್ರೀನಲ್ಲಿ ಮಾಡೋಕ್ಕೆ ಇಷ್ಟು ಒಂದು ಕೊಡಬೇಕಂತ ಇರುತ್ತೆ. ನಾನು 150 ಸ್ಕ್ರೀನ್ಗೆ ಅಂದರೆ ಅಲ್ಲೇ ನನ್ನ ಬಜೆಟ್ ಬಂದ್ಬಿಡಲ್ವಾ ಅನ್ನೋದೊಂದು ಕನ್ಸರ್ನ್ ಇರಲ್ವಾ? ಅಂದರೆ ಇವಾಗ ಎಲ್ರಿಗೂ ಅದೊಂದು ಕ್ವಶನ್ ಮಾರ್ಕ್ ತುಂಬ ಐತೆ. ಬಟ್ ನಾರ್ಮಲಾಗೆ ನೀವು ಒಂದು ಸತಿ ಕ್ಯಾಲ್ಕುಲೇಷನ್ ಹಾಕಿ ನೋಡಿದಾಗ ನಿಮ್ಗೆ ಗೊತ್ತಾಗೋದು ಒಂದೇ, ನಿಮಗೆ UFO ಒಂದು, ಕ್ಯೂಬು, ಸ್ಕ್ರಬ್ಬರು ಮತ್ತೀಗ KSR ಈ 4ರಲ್ಲೇ ಹೋಗಬೇಕು. ಈ 4ರಲ್ಲೇ ಅಪ್ಲೋಡ್ ಮಾಡಬೇಕು ಸೌತ್ ಇಂಡಿಯಾ ಕಂಪ್ಲೀಟ್ ಕವರ್ ಮಾಡೋದಕ್ಕೆ. ಒಂದು ಕ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಆಮೇಲೆ ಇದಕ್ಕೆ ಸ್ಕ್ರಬ್ಬರು ಮತ್ತೀಗ UFOಗೆ ದೇರ್ ವಿಲ್ ಬಿ ಎ ಮಿನಿಮಮ್ ಚಾರ್ಜಸ್. ದೇ ವಿಲ್ ಡು 59,000 ರುಪೀಸು ಮತ್ತೀಗ 34,000. ಮತ್ತೀಗ KSR ಮತ್ತೀಗ TSR. ಸೊ ಅದಕ್ಕೂ ಯಾವುದೇ ರೀತಿಯ ಅಪ್ಲೋಡಿಂಗ್ ಚಾರ್ಜಸ್ ಇರಲ್ಲ. ಬಟ್ ಅದನ್ನು ಏನು ಪ್ರೊಜೆಕ್ಟರ್ಗೆ ಅಂದರೆ ಚೆನ್ನೈಯಲ್ಲಿರೋದು ಸರ್ವರಿಂದ ಈ ಥಿಯೇಟರ್ ಪ್ರೊಜೆಕ್ಟರ್ಗೆ ಏನು ಡಂಪ್ ಮಾಡಬೇಕಾಗುತ್ತೆ ಡೇಟಾ, ಐದರ್ವೈಸು ಡೇಟಾಯಿಂದನೇ ಬರ್ಬೋದು, ಅಂದರೆ ಸಿಗ್ನಲ್ಸಲ್ಲಿ. ಅಥವಾ ಕೆಲವೊಂದು ಸತಿ ಡೇಟಾ ವರ್ಕ್ ಆಗಲಿ ಅಂದರೆ ಹಾರ್ಡ್ ಡಿಸ್ಕ್ ಅವ್ರು ಕಳಿಸ್ತಾರೆ ಥಿಯೇಟ್ರಿಗೆ ಡೈರೆಕ್ಟಾಗಿ. ಸೊ ಆ ಚಾರ್ಜಸ್ ಏನಿರುತ್ತೆ ಅದು ಪ್ರತಿಯೊಂದು ಪ್ರೊಜೆಕ್ಟರ್ಗೂ ಒಂದೊಂದು ಚಾರ್ಜ್ ಮಾಡಿರ್ತಾರೆ. ಸೊ ಅದು 2,000 ರುಪೀಸ್ ಅಂತ ಸಮಥಿಂಗ್ ಇರುತ್ತೆ. ಒಂದೊಂದು ಡಂಪಿಂಗೆಲ್ಲ ಒಂದೊಂದು ಥರ ಇರುತ್ತೆ. ನಾನು ಹೇಳ್ತಿರೋದು ಕ್ಯೂಬ್ ನಾನು ಎಕ್ಸಾಂಪಲ್ ತೊಗೊತಿರೋದು. ಬಿಕಾಸ್ ಇನ್ನೂ 3 ಐತೆ, ಅದನ್ನು ನನಗೂ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅದು. ಸೊ ಕ್ಯೂಬಿಂದ ಒಂದು ಸತಿ ಬಂದಾದಮೇಲೆ ಆ ಪ್ರೊಜೆಕ್ಟರ್ಗೆ ಆ ಥಿಯೇಟ್ರಿಗೆ ಡಂಪ್ ಮಾಡೋದಕ್ಕೆ 2,000 ರುಪೀಸ್ ಚಾರ್ಜ್ ಆಗುತ್ತೆ. ನಂತರ ಅದನ್ನು ಪ್ಲೇ ಮಾಡಬೇಕು ಅಂದರೆ 450 ರುಪೀಸ್ ಟು 500 ರುಪೀಸ್ ಏನೋ ಸಮಥಿಂಗ್ ಚಾರ್ಜ್ ಆಗುತ್ತೆ. ಸೊ ವಿತ್ ಎಕ್ಸ್ಕ್ಲೂಡಿಂಗ್ GST ನಾನು ಹೇಳ್ತಿರೋದು. ಸೊ ಆ GSTನೂ ಸೇರಿಸ್ಕೊಂಡ್ರೆ ಅರೌಂಡ್ 5,500 ರುಪೀಸ್ ಅಂದರೆ ಒಂದು ಸತಿ ಸ್ಕ್ರೀನಿಂಗ್ ಆಗೋಕ್ಕೆ. ನೀವು ಕ್ಯಾಲ್ಕುಲೇಷನ್ ಆದಾಗ ಸೊ ನೀವು ಎಷ್ಟು ಸ್ಕ್ರೀನಲ್ಲಿ ಮಾಡ್ತಾಯಿದ್ದೀರ ಅನ್ನೋದು ನಿಮ್ಗೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಇರುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬೇಕು ಮೊದಲೇ ಸಿಂಗಲ್ ಸ್ಕ್ರೀನಲ್ಲಿ. ಇವಾಗ ಮಲ್ಟಿಪ್ಲೆಕ್ಸ್ ಥಿಯೇಟ್ರಲ್ಲಿ ನಾವು ಮಾಡ್ತೀವಿ, ಬಟ್ ಕನ್ನಡ ಆಡಿಯನ್ಸ್ಗೆ ಅಂದ್ಬಿಟ್ಟು ಅವ್ರಿಗೆ ಒಂದಷ್ಟು ಇಕ್ಬಿಟ್ಟವ್ರೆ. ಸೊ ಅಲ್ಲಿ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂದರೆ ಮಲ್ಟಿಪ್ಲೆಕ್ಸ್ಗೆ ಏನಂದರೆ ಇಮಿಡಿಯೇಟಾಗಿ ಜನರು ಬರೋಲ್ಲ. ಐ ವಿಲ್ ಇಂಟ್ರಪ್ಟ್ ಯು ದೇರ್, ಸಾರಿ. ಏನಂದರೆ ಒಂದು ಫಸ್ಟ್ ಟೈಮ್ ಒಂದು ಅಪ್ಲೋಡ್ ಚಾರ್ಜ್ ಅಂತ ಕೊಟ್ಬಿಡ್ತೀವಿ. ಹೌದು. ಅದಲ್ದಲ್ಲೇ ಎರಡನೇದು ಒಂದು ಸತಿ ಸ್ಕ್ರೀನ್ ಆಗೋಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಇರುತ್ತೆ. ಅದು ಒಂದು ಸ್ಕ್ರೀನ್ಗೆ ಒನ್ ಟೈಮ್ ಸ್ಕ್ರೀನ್ ಅಂದರೆ ಅಲ್ಲಿ ಅವರು ಅದು ನಾನು 150 ಸ್ಕ್ರೀನಲ್ಲಿ ಸ್ಟ್ರೀಮ್ ಮಾಡಿ ಒನ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದು 7 ಶೋ, 14 ಶೋ, 28 ಶೋ. ಓಕೆ. ಅಂದರೆ ಪರ್ ಡೇ ಒಂದೊಂದು ಶೋ ಅಥವಾ ಪರ್ ಡೇ 2 ಶೋ, ಪರ್ ಡೇ 4 ಶೋ. ಸೊ ಆ ರೀತಿ ಆಗುತ್ತೆ. ಓಕೆ. ಆ ರೀತಿ ಆಗಿರೋದ್ರಿಂದ ಅಂದರೆ ತುಂಬ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಪರ್ ಡೇ ತೊಗೊಂಡೋಗಿ ಅಂದರೆ 7, 14, 28.
ಓಕೆ. ಸೊ 7 ಅಂದರೆ ಪರ್ ಡೇ ಒಂದೇ ಶೋ. ಓಕೆ. 14 ಅಂದರೆ 2 shows ಎವ್ರಿ ಡೇ 2 show. ಸೊ 28 ಅಂದರೆ 4 shows. ಸೊ ಆ ರೀತಿ ಆಗುತ್ತೆ. ಸೊ ನೀವೇನಂದರೆ ಇವಾಗ ನಾವು 100 ಥಿಯೇಟ್ರ್ವರೆಗೂ ರೀಚ್ ಆಗ್ತಾ ಇದ್ದೀವಿ ಅಂದರೆ ಸೊ ನಮಗೆ ಕಾನ್ಫಿಡೆಂಟ್ ಒಂದೈತೆ ಸಿನಿಮಾ ಮೇಲೆ. ಮತ್ತು ನಾವೊಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡಿದ್ದೀವಿ ಇಷ್ಟು ಬಜೆಟ್ ಆಗುತ್ತೆ ಅಂತ. ಅಂದರೆ ನಾವು ಎಲ್ಲ ಥಿಯೇಟ್ರಲ್ಲೂ 4 shows ಅಂತ ನಮ್ಗೆ ಇದು ಮಾಡೋಕ್ಕಾಗಲ್ಲ. ಅಲ್ಲಿ 2 shows ಇರುತ್ತೆ. ಮೇಜರಾಗಿ ನಾವು 2 showsನೇ ನಾವು ಇದು ಮಾಡ್ತಿರೋದು. ಈವ್ನಿಂಗ್ ಶೋ ಆಗಿರ್ಬೋದು, ನೈಟ್ ಶೋ ಆಗಿರ್ಬೋದು. ಸೊ ಅವೆರಡು 2 showsಗೆ ನಮಗೆ ಫೋಕಸ್ ಇರೋದು ಮೇನಾಗಿ. ಸೊ ಕೆಲವೊಂದು ಕಡೆ ನಾವು ಅರ್ಲಿ ಮಾರ್ನಿಂಗ್ ಶೋಸು ಐತೆ, ಕೆಲವೊಂದು ಕಡೆ ಇದೂ ಐತೆ. ಬಟ್ ಸಿಂಗಲ್ ಥಿಯೇಟ್ರ್ ನಮ್ಮ ಮೈನ್ ಫೋಕಸ್ ಮಲ್ಟಿಪ್ಲೆಕ್ಸ್ಗಿಂತ. ಪ್ರಜ್ವಲ್ ಅವರೇ, ಇಫ್ ಯು ಕ್ಯಾನ್ ಆ್ಯಡ್, ಅಂದರೆ ಒಂದು ಹೊಸ ಸ್ಟ್ರಾಟಜಿನ ಒಂದು ಹೊಸ ವೇಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದೆ ನಿಮ್ಮ ತಂಡ. ಆ್ಯಂಡ್ ಟ್ರೈಲರ್ ನೋಡಿದಾಗ ಕಾಂಟೆಂಟ್ ತುಂಬ ಲೈವ್ಲಿ ಆಗಿತ್ತು, ತುಂಬ ಒಂದು ಫ್ರೆಶ್ನೆಸ್ ಇದೆ ಟ್ರೈಲರಲ್ಲಿ ಖಂಡಿತವಾಗ್ಲೂ. ಸೊ ಶಶಿ ಅವ್ರು ಹೇಳಿದ್ರು ಈ ಥರ ನಾವು ಆಫ್ಲೈನು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಅಲಾಂಗ್ ವಿತ್ ನಂಬರ್ ಆಫ್ ಸ್ಕ್ರೀನ್ಸ್, ಆಕ್ಸೆಸಿಬಿಲಿಟಿ ಜೊತೆಯಲ್ಲಿ ಅಂತ. ಅಪಾರ್ಟ್ ಫ್ರಮ್ ದಿಸ್ ಇನ್ನು ಏನೇನು ಮಾಡ್ತೀರಾ ನೀವು ಟು ಎನ್ಶೋರ್ ಆಡಿಯನ್ಸ್ ಬರ್ತಾರೆ ಅಂತ? ಸೊ ನಿಮ್ದು ವಾಟ್ ಈಸ್ ಯುವರ್ ಸ್ಟ್ರಾಂಗ್ ಪಾಯಿಂಟ್, ಒಂದು ಗಟ್ ಫೀಲ್ ಏನಿದೆ ಅದು ಇದಕ್ಕೆ ಬಂದೇ ಬರ್ತಾರೆ ಅಂತ? ನಮ್ಮದು ಅದೇ ಹೇಗಿದೆ ಅಂತ ಅಂದರೆ ನಮ್ಮದು ಕಂಟೆಂಟ್ ತುಂಬ ಸ್ಟ್ರಾಂಗ್ ಇದೆ. ರೈಟಿಂಗ್ಸ್ ಪ್ರತಿಯೊಂದು ಮಿನಿಟು ನಿಮಗೆ ಪಂಚಸ್ ಇದೆ ಆಯಿತಾ. ಲಾಸ್ಟ್ ಒಂದು 5 days ನಾವು ಬೇರೆ ರೀತಿ ಪ್ರಮೋಷನ್ ಅದು ಹೊಸ ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಬಿಟ್ ವೈಸ್ ಬಿಡೋದಾಗಲಿ, ಈಗ ಆಲ್ರೆಡಿ ಸಿನಿಮಾದಲ್ಲಿ ಇರೋದೇ ಒಂದೊಂದು ಬಿಟ್ಗಳು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಂಟ್ರೆಸ್ಟಿಂಗ್. ಅದ್ರ ಜೊತೆಗೆ ಅದೇ ನಮ್ಮ ಕಂಟೆಂಟ್ ಮೇಲೆ ನಮಗೆ ತುಂಬ ಕಾನ್ಫಿಡೆಂಟ್ ಇದೆ. ನಾವು ಎಲ್ಲ ಇಂಟರ್ವ್ಯೂಸಲ್ಲೂ ಈ ಪಾಯಿಂಟ್ ರೈಸ್ ಮಾಡಿದ್ದೀವಿ. ಯಾಕೆ ಅಂದರೆ ಮೊದಲನೇ ಪಾಯಿಂಟ್, ಸಿನಿಮಾ ಗೆಲ್ಲಬೇಕು ಅಂತಂದರೆ ಗೆದ್ದಿರೋ ಸಿನಿಮಾಗಳೆಲ್ಲ ನಾವು ನೋಡಿರೋದು ಏನು ಅಂದರೆ ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮೀರಿ ಏನೂ ಇಲ್ಲ ಸಿನಿಮಾ ಗೆದ್ದಿರೋದಕ್ಕೆ. ಪ್ರಮೋಷನಲ್ ಸ್ಟ್ರಾಟಜಿ ಆಗಿರ್ಬೋದು, ನಮ್ಮ ಎಫರ್ಟ್ಸು ಎಲ್ಲ. ಫಸ್ಟ್ 3 days ಜನ ಬಂದರು ಅಂದರೆ ಅದು ಕನ್ವರ್ಷನ್ ಆಗ್ತಾ ಹೋಗುತ್ತೆ ಅನ್ನೋದು ಸಿದ್ಧಾಂತ. ಅದು ಅದನ್ನು ಮೀರಿ ನಾವೇನೋ ಹೊಸದಾಗಿ ಮಾಡೋದು ಅಂತಂದರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಎಲ್ಲರೂ ಮಾಡ್ತಾರೆ. ಅವರವರ ಸಿನಿಮಾ ಕಾಂಟೆಂಟ್ ಬೇಸಿಸ್ ಮೇಲೆ ಎಲ್ಲರೂ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗೇ ಮಾಡ್ತಾರೆ. ನಮ್ದು ಈ ಟಿ ಶರ್ಟ್ಸು ನಾರ್ಮಲಿ ಹಿಂದೆಗಡೆ ನಾವು ಇದು ಹಾಕ್ಕೊಂಡಿದ್ದೀವಲ್ಲ, ರಿಲೀಸಿಂಗ್ ಆನ್ ಸಮಥಿಂಗ್, ಅದು ಹಾಕೊಂಡು ಎಲ್ಲರೂ ಮುಂದೆ ಹಾಕ್ಕೊಳ್ತೀವಿ, ಅದು ಇದಾಗುತ್ತೆ. ಬಟ್ ನಾವು ಸಿನಿಮಾ ಕಾಂಟೆಂಟ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ. ನಾವು ಸಿನಿಮಾ ರಿಲೀಸಿಂಗು ನಾವು ಹಿಂದೆ ನಾರ್ಮಲಿ ಇಂಟರ್ವ್ಯೂಸ್ ಕೊಡಬೇಕಾದ್ರೆ ನಮ್ಮ ಸಿನಿಮಾ ಹೆಸರು ಇಂಟರ್ವ್ಯೂ ಕೊಡ್ತಿರೋದೇ ಅದಕ್ಕೆ. ಸೊ ಆ ಒಂದಷ್ಟೇ ಸಿನಿಮಾ ಕಾಂಟೆಂಟೇ ಪ್ರಮೋಟ್ ಮಾಡೋಣ. ಅದು ಯಾಕೆ ಅಂತಂದರೆ ನಮ್ಮ ಸಿನಿಮಾ ನಿಂತಿರೋದೇ ರೈಟಿಂಗ್ ಮೇಲೆ. ನಾವೆಲ್ಲ ಒಪ್ಕೊಂಡಿರೋದಾಗಿರ್ಬೋದು, ಈ ಸಿನಿಮಾ ಮಾಡೋ ಉದ್ದೇಶನೇ ರೈಟಿಂಗ್ ಚೆನ್ನಾಗಿದೆ. ನಮ್ಮ ಇಷ್ಟು ವರ್ಷಗಳ ಶ್ರಮ, ಇಷ್ಟು ವರ್ಷಗಳ ಆಡಿಷನ್ಸು, ಲುಕ್ ಟೆಸ್ಟ್ಗಳು ಎಲ್ಲ ಮಾಡಬೇಕಾಗಿದ್ದಿದ್ದೆ ನಾವು. ಡೈರೆಕ್ಟರ್ ಆಗಿರ್ಬೋದು, ಪ್ರಜ್ವಲ್ ಅವರಾಗಿರ್ಬೋದು, ಮಾಡಬೇಕಾಗಿದ್ದು ಹುಡುಕ್ತಿದ್ದೆ ಒಳ್ಳೆ ರೈಟಿಂಗ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ರೈಟರ್ಸ್ಗೆ ಈಗ ಸಾಥ್ ಕೊಡಬೇಕು ನಾವು. ಈಗ ಅವ್ರಿಗೆ ವ್ಯಾಲ್ಯೂ ಕೊಡಬೇಕು, ಅವ್ರಿಗೆ ಕಮರ್ಷಿಯಲ್ಸ್ ಕೊಡಬೇಕು ಅನ್ನೋ ಮಾತುಗಳೆಲ್ಲ ಈಗ ಕೇಳಿಸ್ತಿದೆ. ಸೊ ಆಗ್ಲಿಂದನೂ ರೈಟಿಂಗ್ ಚೆನ್ನಾಗಿದ್ದ ಸಿನಿಮಾನೇ ಗೆದ್ದಿರೋದು. ಸೊ ಹಾಗಾಗಿ ನಮ್ಮದು ಅದೇ ಒಂದು ವರ್ಡ್ ಆಫ್ ಮೌತ್ ಮೇಲೆ ನಮಗೆ ನಂಬಿಕೆ ಇದೆ. ಯಾಕೆಂದರೆ ನಮ್ಮ ಸಿನಿಮಾದ ರೈಟಿಂಗ್ ನಮಗಿಷ್ಟ ಆಗಿದೆ, ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋದು. ಆಮೇಲೆ ನಾವು ಎಲ್ಲ ಕಡೆ ಹೇಳ್ತಿರೋದು ಒಂದೇ, ಓಪನ್ ಚಾಲೆಂಜ್. ಈಗ ಸಿನಿಮಾ ನೋಡಿ ಇಷ್ಟ ಆಗಲಿಲ್ವಾ, ವಿತಿನ್ 24 hours ನಿಮಗೆ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ. ಈ ರೀತಿ ಎಲ್ಲ ಕಡೆಯೂ ಹೇಳ್ತಾ ಬರ್ತಾಯಿದ್ದೀವಿ. ಅಂದರೆ ಸುಮ್ಮನೆ ಸಿನಿಮಾ ನೋಡಿ ಒಂದು ಸರಿ, ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಷ್ಟೇ. ಬಟ್ ಇಷ್ಟ ಆಗಲಿಲ್ಲ ಅಂದರೆ ವಿತಿನ್ 24 hours ನಾವು ಟಿಕೆಟ್, ಅಂದರೆ ನಮ್ಮದು ನಂಬರ್ ಕೊಡ್ತಾ ಇದ್ದೀವಿ ಎಲ್ಲ ಕಡೆನೂ. ವಿತಿನ್ 24 hours ಒಳಗಡೆ ನಾವು ಎಷ್ಟು ಮಲ್ಟಿಪ್ಲೆಕ್ಸಲ್ಲಿ 150ನೋ 170ನೋ ಎಷ್ಟು ಪೇ ಮಾಡಿರ್ತಾನೋ, ಇಲ್ಲ ಮಾಮೂಲಿ ಸಿಂಗಲ್ ಸ್ಕ್ರೀನ್ 110 ಎಷ್ಟೇ ಪೇ ಮಾಡಿರಲಿ ನಾವು ವಾಪಸ್ ಕೊಡ್ತೀವಿ. ಇಂಟ್ರೆಸ್ಟಿಂಗ್. ಇಲ್ಲಿ ಕಾಸ್ಟಿಂಗ್ದೊಂದು ಪರ್ಸ್ಪೆಕ್ಟಿವ್ ಕೊಡಿ ಬರುತ್ತೆ ನೀವು. ಅಂದರೆ ಸುಮಾರು ಜನ ಒಂದು ಕಡೆ ನೆರೆಟಿವ್ ಏನಿದೆ ಅಂದರೆ ಹೊಸೊಬ್ಬರು ಚಿತ್ರ ಮಾಡಿದ್ರೇ ರಿಸ್ಕ್ ಆಗೋದು. ಜನ ಹೊಸೊಬ್ಬರು ಅಂತ ಹಿಂದೆ ಹಾಕ್ಬೋದು. ನೋನ್ ನೇಮ್ಸ್ ಇಟ್ಕೊಂಡು ಮಾಡಿಬಿಟ್ರೆ ಸೇಫು ಅನ್ನೋದು ಒಂದು ನೆರೆಟಿವ್ ಇದೆ. ನೀವು ಐ ಥಿಂಕ್ ಯು ಆರ್ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ, ನಿಮ್ಮದು ಒನ್ ಆಫ್ ದಿ ಬ್ಯಾನರಲ್ಲಿ ಆಗಿದೆ. ಸೊ ನೀವು ಅದನ್ನು ಕನ್ಸಿಡರ್ ಮಾಡಿದ್ರೆ, ಅಂದರೆ ನಿಮ್ಮ ತಂಡದಲ್ಲಿ ಇರೋರೆಲ್ಲರೂ ಹೊಸಬ್ರೆ ಆ್ಯಕ್ಟಿಂಗ್ ಪರ್ಸ್ಪೆಕ್ಟಿವಲ್ಲಿ. ಸೊ ನೋನ್ ನೇಮ್ಸ್ ಇಟ್ಕೊಳ್ಳೋಣ, ಇಲ್ಲ ಒಂಚೂರು Tier 2 ಸ್ಟಾರ್ಸ್ ಇಟ್ಕೊಳ್ಳೋಣ ಅನ್ನೋದೇನಾದರೂ ಆಪ್ಷನ್ಸ್ ಇತ್ತಾ? ಅಂದರೆ ನೀವು ಹೇಳಿದ್ದು ಪಾಯಿಂಟ್ ಅದು. ಇವತ್ತು ಏನು ನಡೀತೈತೆ ಮಾರ್ಕೆಟ್, ಅದು ವ್ಯಾಲ್ಯೂ ನೋಡ್ತಾರೆ. ಅಂದರೆ ಈವನ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅಥವಾ ನೀವು ಬೇರೆ ಕಡೆ ಇಂಟರ್ವ್ಯೂಸ್ಗೆ ಹೋಗಿರ್ಬೋದು, ಏನೇ ಆಗೋದು ಫೇಸ್ ವ್ಯಾಲ್ಯೂ ಮೊದಲು ನೋಡ್ತಾರೆ. ಸೊ
ಆ ಫೇಸ್ ವ್ಯಾಲ್ಯೂಗೆ ಐತೆ ಅಂದಾಗ ಮಾತ್ರ ಓಕೆ ಮೇ ಬಿ ನಮಗೆ ವರ್ಕೌಟ್ ಆಗುತ್ತೆ, ಮೇ ಬಿ ನಮಗೆ TRP ಬರ್ಬೋದು, ಸೆಕೆಂಡ್ರಿ ಅದೇನೋ ಇರ್ಬೋದು, ಓಕೆನಾ. ಬಟ್ ಅದಂತೂ ಖಂಡಿತವಾಗ್ಲೂ ಐತೆ, ಅಲ್ಲಿಗಿಳಿಯೋಕ್ಕಾಗಲ್ಲ. ಎರಡನೇದು ಹೊಸಬ್ರು ಮಾಡದೆ ಹೋದರೆ ಸಿನಿಮಾಗೆ ಹೊಸಬ್ರಿಗೆ ಪ್ರೋತ್ಸಾಹ ಕೊಡೋಕ್ಕಾದ್ರೆ ಹೋದರೆ ಸ್ಟಾರ್ಸ್ ಹೆಂಗೆ ಬೆಳೀತಾರೆ. ಸೊ ಈ ಪಾಯಿಂಟು ಎಂತಕ್ಕಂದರೆ ನಾವು ಹೇಳ್ಬೋದು ಸ್ಟಾರ್ಸ್ಗಳು ಹಂಗೆ ಹಿಂಗೆ ಅಂತ, ಬಟ್ ಹೊಸಬ್ರಿಗೆ ಏನಂದರೆ ಕಂಪ್ಲೀಟ್ ಹೊಸ ಟೀಮ್ ಬಂದಾಗ ಅದನ್ನು ಸಪೋರ್ಟ್ ಮಾಡೋರೆ ಜನರು, ಅದು ನಮ್ಗೆ ಕಾನ್ಫಿಡೆಂಟ್ ಐತೆ. ಒಂದನೇದು ಕಾನ್ಫಿಡೆಂಟು. ಎರಡನೇದು ಏನೈತೆ ಅಂದರೆ ಸ್ಕ್ರಿಪ್ಟ್ ವರ್ಕಿಗೆ ನಾವೇನು ಮಾಡಿದ್ದೀವಿ, ಮತ್ತೀಗ ಡೈರೆಕ್ಷನ್ದಾಗಿರ್ಬೋದು, DOP ಆಗಿರ್ಬೋದು, ಪ್ರತಿಯೊಂದು ಇದನ್ನ ವರ್ಕೂ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಏನೋ ಒಂದು ಇಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟೈತೆ ಇನ್ನೇನೋ ಮಾಡೋಕ್ಕಾಗಲ್ಲ ರಿಲೀಸ್ ಮಾಡ್ಕೊಬಿಡೋಣ, ಆ ರೀತಿ ನಾವು ಮಾಡಿಲ್ಲ. ಎವ್ರಿ ಸ್ಟೆಪ್ಪಲ್ಲೂ ಟೈಮ್ ತೊಗೊಂಡು ಬೆಸ್ಟ್ ಕೊಡಬೇಕು, ಬೆಸ್ಟ್ ಕ್ವಾಲಿಟಿ ತೆಗ್ದಿದ್ದೀವಿ. ಸೊ ಅದೊಂದು ಕಾನ್ಫಿಡೆಂಟ್ ನಮ್ಮ ಮೇಲೆ ಐತೆ. ನೀವು ಹೇಳಿದ ಎರಡನೇ ಪಾಯಿಂಟ್ ಏನಂದರೆ ಸ್ಟಾರ್ಸ್ಗಳು ಬೇಕು ಅಂತ. ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿಲಿ ಅದು ನೋಡ್ತಾರೆ, ಅದನ್ನು ಖಂಡಿತವಾಗ್ಲೂ ಅದು ಐತೆ. ಬಟ್ ಅದನ್ನು ಬ್ರೇಕ್ ಮಾಡಬೇಕು. ಸೊ ಮೇ ಬಿ ಫರ್ದರ್ ನಮ್ಮ ಸಿನಿಮಾ ಆದಮೇಲೆ ಮುಂದೆ ಬರುವಂಥ ಸಿನಿಮಾ ಅಲ್ಲ ಆ ರೀತಿಯಲ್ಲ ಸ್ಟಾರು ಅಂದರೆ ನಾನು ಪ್ರತಿ ಸತಿನೇ ಹೇಳೋದು ಒಂದೇ, ಕಂಟೆಂಟ್ ಹೇಳೋಕ್ಕೆ ಹೋಗ್ಬಿಡಿ. ಸಿನಿಮಾ ಇಸ್ ದಿ ಸ್ಟೋರಿ ಲೈನ್. ಕಂಟೆಂಟ್ಗೆ ಹಿಂದೆ ಅಂದರೆ ಬುಡ ಇರಲ್ಲ, ಇದಿರಲ್ಲ, ಎಂಡಿಂಗ್ ಇರಲ್ಲ, ಸ್ಟಾರ್ಟಿಂಗ್ ಇರಲ್ಲ. ಎಲ್ಲನೂ ನಾವು OTT ಬಂದಾದಮೇಲೆ ಕಂಟೆಂಟ್ ಅಂತ ಹೇಳ್ಕೊತಾ ಇದ್ದೀವಿ. ಸೊ ಡೈಲಿ ವ್ಲಾಗ್ ಮಾಡೋನು ಕಂಟೆಂಟು, ಇನ್ಸ್ಟಾಗ್ರಾಮ್ ಮಾಡೋದು ಕಂಟೆಂಟು, ಸಿನಿಮಾನು ಕಂಟೆಂಟ್. ಸಿನಿಮಾ ಅದು ಹೆಂಗೆ ಕಂಟೆಂಟ್ ಆಗುತ್ತೆ, ಅದಕ್ಕೆ ಸ್ಟೋರಿ ಲೈನ್ ಐತೆ, ಆ ಕ್ಯಾರೆಕ್ಟರ್ ಐತೆ, ಆ ಕ್ಯಾರೆಕ್ಟರ್ ಪಿಚ್ ಆಗುತ್ತೆ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಆ್ಯಂಡ್ ಎಂಡಿಂಗ್ ಐತೆ, ಅದೊಂದು ಪ್ರಪಂಚ ಐತೆ. ಸೊ ಈ ಕಂಟೆಂಟ್ ಮಾಡೋರ್ಗೆ ಏನಾಗುತ್ತೆ, ಡೈಲಿ ವ್ಲಾಗ್ಸು ನಾನು ಬೆಳಗ್ಗೆ ಎದ್ದೆ ಏನು ಮಾಡಿದೆ ಮುಗೀತು ಕಟ್ಟು. ಇನ್ನು ಇನ್ಸ್ಟಾಗ್ರಾಮಲ್ಲಿ ನಾನು 2 ರೀಲ್ ಮಾಡಿದೆ, ಒಂದು ಕೌಂಟ್ರ್ ಹೊಡೆದೆ, ಮುಗಿದೋಯ್ತು. ಸೊ ಅದೇ ರೀತಿ ಕಂಟೆಂಟ್ನ ಅದು OTT ಅವರು ಬಂದಾಗ ಆ ಕಂಟೆಂಟನ್ನು ವರ್ಡ್ನ ಯೂಸ್ ಮಾಡಿ ಪಬ್ಲಿಸಿಟಿ ಮಾಡಿದರು. ಅಂದರೆ ಅವರು ಒಂದು ವರ್ಡನ್ನ ಯಾರ ಇಟ್ಕೊಂಡು ಪಬ್ಲಿಸಿಟಿ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಅಮೆಝಾನ್ ಬಿಕಾಸ್ ರೀಸನ್ ಏನಂದರೆ ತುಂಬ ಜನಕ್ಕೆ IMD ಸಿಸ್ಟರ್ ಕಂಪ್ನಿ ಅದು ಅಂತ ಗೊತ್ತಿಲ್ಲ. ಅಮೆಝಾನ್ ಪ್ರೈಮು IMD ಸಿಸ್ಟರ್ ಕಂಪ್ನಿ. ಓ ಹೌದಾ. ಅಂದರೆ ಅವ್ರು OTTಗೆ ಪ್ರಮೋಟ್ ಮಾಡ್ಬೇಕಾದ್ರೆ ಏನು ಬೇಕು ಅಂತ ಹೇಳಿದಾಗ IMD ಕಾನ್ಸೆಪ್ಟನ್ನ ಎತ್ಕೊಬಂದರು. IMDb ರೇಟಿಂಗ್ಸು ಅದು ಇದು. ಸೊ ಜನರಿಗೆ ಇದು ಗೊತ್ತಿಲ್ಲ. ಸೊ ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಸೊ ಇವಾಗ ಏನಂದರೆ ಎಲ್ಲರೂ ನಾವು IMDb ರೇಟಿಂಗ್ಸ್ ಕೊಟ್ಬಿಡೋಣ, ಎಲ್ಲರೂ ಹಿಂದೆ ಬಿದ್ದವ್ರೆ. ಈವನ್ ದಿ ಬುಕ್ ಮೈ ಶೋ ಇಂಟ್ರೆಸ್ಟು ರಿವ್ಯೂಸು. ಸೊ ಅದು ಜೆನ್ಯೂನ್ ಆಗೈತೋ ಏನು ಕತೆ ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಕೇಳಿದ್ರೆ 90% ಜೆನ್ಯೂನ್ ಇಲ್ಲ ಅಲ್ಲಿ. ಕಂಪ್ಲೀಟ್ ಎವ್ರಿಥಿಂಗ್ ಬಿಲ್ ಫ್ರೈ, ಮಾರ್ಕೆಟಿಂಗು, ಕಮರ್ಷಿಯಲ್, ಎಲ್ಲ ಕಮರ್ಷಿಯಲ್ ಅಂತ ಹೊರಟೋಗ್ಬಿಟ್ಟಿದೆ. ಸೊ ಅದು PR ತಪ್ಪು, ಸಿನಿಮಾ ಪ್ರೊಡ್ಯೂಸರ್ ತಪ್ಪು, ಡೈರೆಕ್ಟರ್ ತಪ್ಪು, ಆರ್ಟಿಸ್ಟ್ ತಪ್ಪು, ಅದು ಗೊತ್ತಿಲ್ಲ. ಸೊ ಇವತ್ತು ಬೇಸಿಕಲಿ ಹೆಂಗಾಗಿದೆ ಅಂದರೆ ಬೇರೆ ಇಂಡಸ್ಟ್ರಿ ತೊಗೊಂಡ್ರೆ ನಮ್ಮ ಸಿನಿಮಾನ ಇಷ್ಟಕ್ಕೆ ರೀಚ್ ಆಗೈತೆ ಅಂದರೆ ನೆಕ್ಸ್ಟ್ ಬರೋ ಪ್ರೊಡ್ಯೂಸರು, ನೆಕ್ಸ್ಟ್ ಬರೋ ಡೈರೆಕ್ಟ್ರಿಗೆ ನಮಗಿನ್ನೂ OTTಯಿಂದ ಒಳ್ಳೆಯ ದುಡ್ಡು ಸಿಗುತ್ತೆ, TV ರೈಟ್ಸ್ ಇನ್ನೂ ಜಾಸ್ತಿ ಸಿಗುತ್ತೆ ಅನ್ನೋದು ಅದೊಂದು ಬಂದ್ಬಿಟ್ಟೈತೆ. ಸೊ ಎವ್ರಿ ಟೈಮ್ 100 crores, 500 crores, 200 crores. ಸೊ ಅಷ್ಟು ದುಡ್ಡಾಗಿದ್ದಿದ್ರೆ ನಮ್ಮ GDP ಅಂತಕ್ಕೆ ಇಷ್ಟೊಂದು ಕಮ್ಮಿ ಇರಬೇಕಾಯಿತು ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಇರೋ ಫಿಲಮ್ಗಳೆಲ್ಲ 500 ಕೋಟಿ 100 ಕೋಟಿ ಅಂದ್ಬಿಟ್ಟೈತೆ ಅಂದ್ಬಿಟ್ಟಂದರೆ. ಸೊ ಅದೊಂದು ಜನರು ಅದನ್ನು ಬಿಡಬೇಕು, ಹೊಸಬ್ರು ಹಳೇಬ್ರು ಅನ್ನೋದು ಬಿಡಬೇಕು. ಮೆಚ್ಯೂರಿಟಿ ಆಫ್ ವರ್ಕಿಂಗ್ ಇರುತ್ತಲ್ಲ ಅದನ್ನು ಪಾಯಿಂಟ್ ಔಟ್ ಮಾಡಬೇಕು ಅನ್ನೋದು ನನಗಿಷ್ಟ. ಓಕೆ, ಆ ರೀತಿ. ಬಟ್ ಇದರಲ್ಲಿ ನೀವು ನಂಬರ್ಸ್ ರಿವೀಲ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ನಿಮ್ಮ ಚಾಯ್ಸು. ಇವಾಗ ಲೆಟ್ಸೆ ನೀವು ಸಿನಿಮಾಗೆ ಅಂತ ಒಂದು ಬಜೆಟ್ ಇಟ್ಕೊಂಡಿರ್ತೀರ. ಆ ಬಜೆಟಲ್ಲಿ ಎಷ್ಟು % ನೀವು ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಹಾಕ್ತಾಯಿರ? ಅಂದರೆ ನಾನು 100 ರೂಪಾಯಿ ನನ್ನ ಸಿನಿಮಾ ಬಜೆಟ್, ಇಲ್ಲ 1 ಕೋಟಿ ನನ್ನ ಸಿನಿಮಾ ಬಜೆಟ್ ಅಪ್ರಾಕ್ಸಿಮೇಟ್ ಅಂದ್ಕೊಂಡ್ರೆ ಅದರಲ್ಲಿ ಒಂದು 30%, ಅಂದರೆ ಒಂದು 30 ಲಕ್ಷ ಮಾರ್ಕೆಟಿಂಗ್ ಮಾಡಿದೆ. ಆ ಥರ ನಿಮ್ದು ಎಷ್ಟು ಪರ್ಸೆಂಟೇಜಲ್ಲಿದೆ? ಅಂದರೆ ನಾರ್ಮಲಾಗಿ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಒಂದು ಸ್ಟ್ರಾಟಜಿ ಐತೆ, 40-40-20 ಅಂತ. ಸೊ ಅದು ನಮಗೆ ವರ್ಕೌಟ್ ಆಗಿಲ್ಲ. ಇದೇನಿದು 40-40-20? ಅಂದರೆ 40% ಫಸ್ಟ್ ಕಾಪಿ ತೆಗಿಯೋದಕ್ಕೆ, 40% ಮಾರ್ಕೆಟಿಂಗ್ ಮಾಡೋದಕ್ಕೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂತ ಮಾರ್ಕೆಟಿಂಗ್ ಮಾಡೋದಕ್ಕೆ, 20% ಮಾರ್ಕೆಟಿಂಗ್ ಅಂತ ಇಟ್ಕೊಂಡೆ, ಡಿಸ್ಟ್ರಿಬ್ಯೂಷನ್ ಮತ್ತೀಗ ಥಿಯೇಟ್ರಿಕಲ್ ರಿಲೀಸ್. ಸೊ ಶೂಟಿಂಗ್ 40, ಪೋಸ್ಟ್ ಪ್ರೊಡಕ್ಷನ್ 40, ರಿಲೀಸ್ಗೆ ಅದು ವೇರಿಯೇಷನ್ ಆಗುತ್ತೆ. ಅಂದರೆ ಕೆಲವೊಬ್ರು ಅದನ್ನು 30ಗೆ ಇಟ್ಕೋತಾರೆ, ಇದನ್ನು ಇದು ಮಾಡ್ಕೋತಾರೆ. ಬಟ್ ಮಾರ್ಕೆಟಿಂಗ್ ಅಂತ ಬಂದಾಗ ಮತ್ತೀಗ ಇದಕ್ಕಂತ ಮಾರ್ಕೆಟಿಂಗ್ ಮತ್ತೀಗ ರಿಲೀಸಿಂಗ್ ಅಂತ ಬಂದಾಗ 60% ಆಫ್ ಅಮೌಂಟ್ನ ಸ್ಪೆಂಡ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಸಿಚುಯೇಷನ್. ಇದು ಟು ಹಾರಿಬಲ್.
ಅಂದರೆ ಅಷ್ಟು ಬಜೆಟ್ ಸಿನಿಮಾ ಬಜೆಟ್ಟೇ ಅಷ್ಟು ಮಾಡಿಲ್ಲ, ನೀವು ಅಷ್ಟು ಖರ್ಚು ಮಾಡ್ತಾ ಅದೇ ಇದ್ದೀವಿ. 1 ಕೋಟಿ ಸಿನಿಮಾಕ್ಕೆ ಒಂದು 60 ಲಕ್ಷ ಖರ್ಚು ಮಾಡ್ತೀಯಾರ. ಅಂದರೆ ಬಿಗ್ ಸ್ಕೇಲಿಂಗಲ್ಲಿ ನಾನು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅದು ನಿಮ್ಮ ಎಫರ್ಟ್ ಬೀಳಲೇಬೇಕು ಅಲ್ಲಿ. ಸೊ ನೀವೆಷ್ಟು ಮಾಡಿದ್ದೀರಾ? ನಮ್ಮದು ಅರ್ಲಿ ಸ್ಟೇಜಲ್ಲಿ ಕಮ್ಮಿನೇ ಇದ್ದಿದ್ದು. ಹೋಗ್ತಾ 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 ದಿ ಬೆಸ್ಟ್ ಕ್ವಾಲಿಟಿ ತೆಗಿಬೇಕು ಅಂತ ಅದೊಂದು ಲೆವೆಲ್ವರೆಗೂ ಹೋಯ್ತು. ಅದಾದಮೇಲೆ ಮಾರ್ಕೆಟಿಂಗ್ ಅಂತ ಬಂದರೆ ಅದಕ್ಕಿಂತ ಮೇ ಬಿ 2x ಹೋಗ್ತಾಯಿದೆ. ಓಕೆ, ಅಂದರೆ ನೀವು ಲೆಟ್ಸ್ ಇವಾಗ ಒಂದು 100 ರೂಪೀಸಿಗೆ ಫಿಲಮ್ ಮುಗಿಸಿದ್ರೆ ನೀವು 200 ರೂಪೀಸ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಹಾಕಬೇಕು. ಅಂದರೆ ಅದು ಹಾಕಲೇಬೇಕು, ಬಿಕಾಸ್ ನಥಿಂಗ್ ವಿಲ್ ವರ್ಕ್. ಇವತ್ತು ಹೆಂಗಾಗೈತೆ ಅಂದರೆ ನೀವು ಯೂಟ್ಯೂಬ್ ಇಂಟ್ರ್ಯೂ ಕೊಡಬೇಕು ಅಥವಾ ನೀವು ಎಲ್ಲರನ್ನು ನಮ್ಮ ಪಬ್ಲಿಸಿಟಿ ಮಾಡಬೇಕು ಅಥವಾ ಏನೇ ಒಂದು ಮಾಡಬೇಕು ಅಂದರೆ ಕಾಸ್ಟ್ ಈಸ್ ಹೈಯರ್. ನೀವೊಂದು ಪೋಸ್ಟರ್ ಮಾಡಬೇಕು, DR ಪೋಸ್ಟರ್ ಮಾಡಬೇಕು ಅಂದ್ರೂ ಅಬೌಟ್ 10 ರೂಪೀಸ್ವರೆಗೂ ಬಂದೈತೆ. ಸೊ ಎವ್ರಿ ಇಯರ್ ಅದು ಜಾಸ್ತಿ ಆಗ್ತಿರೋದ್ರಿಂದ ಮಾರ್ಕೆಟಿಂಗ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾಯಿತ್ತು. ಎರಡನೇದೇನೆಂದರೆ ಫೇಸ್ ವ್ಯಾಲ್ಯೂ, ನೀವು ಹೇಳಿದ್ರಲ್ಲ ಪಾಯಿಂಟು, ಅದು ಇಲ್ಲಿ ಬರುತ್ತೆ. ಬಿಕಾಸ್ ಅನ್ನೋನ್ ಪರ್ಸನ್ ಇರಬೇಕಾದ್ರೆ ಜನರು ಟ್ರಸ್ಟ್ ಮಾಡೋದು ತುಂಬ ಕಷ್ಟ. ನೋನ್ ಪರ್ಸನ್ ಆದರೆ ಟ್ರಸ್ಟ್ ಮಾಡ್ತಾರೆ. ಸೊ ಹೊಸ ಫೇಸ್ನ ಟ್ರಸ್ಟ್ ಮಾಡೋದನ್ನ ತುಂಬ ಕಷ್ಟ. ಅಂದರೆ ನೋಟಿಸಬಲ್ ಅಲ್ಲ ಈ ವ್ಯಕ್ತಿ, ನಾನು ಎಂತಕ್ಕೆ ಹೋಗಿ ನೋಡಬೇಕು, ಸ್ಟಾರ್ ಆದಮೇಲೆ ಬಂದು ನೋಡ್ಕೊಳ್ಳೋಣ ಬಿಡು ಅನ್ನೋ ಒಂದು ಪಾಯಿಂಟ್ ಔಟ್ ಬಂದುಬಿಡುತ್ತೆ ಜನರಿಗೆ. ಸೊ ಅದು ಜನರಲ್ಲಿ ಅದು ಮೆಂಟಾಲಿಟಿ ಅಥವಾ ಸೈಕಾಲಜಿಕಲ್ಲು ಆ ರೀತಿ ಆಗಿರ್ಬೋದು ಅನ್ನೋದು ಒಂದು ವರ್ಷನ್ ಅನಿಸುತ್ತೆ ನನಗೆ ಯಾಕೋ. ಓಕೆ, ಸೊ ಶಶಿ ನೀವು ಹೇಳಿ, ಇನ್ ದ ಕರೆಂಟ್ ಸಿನಾರಿಯೋ ಈ ಫಿಲ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಆದರೆ ನಿಮ್ಗೆ ಆಲ್ರೆಡಿ ಒಂದಷ್ಟು ಜನ ಅಪ್ರೋಚ್ ಮಾಡಿರ್ಬೋದು. ನಾನು ಸುಮಾರು ಜನ ಹೊಸ ಟೀಮ್ಸ್ ಜೊತೆ ಮಾತಾಡ್ತಾ ಹೇಳ್ತಾ ಇರ್ತಾರೆ. ಅವರೇ ಕಾಲ್ ಮಾಡ್ತಾರೆ, ಸರ್ ಫಸ್ಟೇ ಫಿಲ್ ಮಾಡ್ಸೋಕ್ಕಿಷ್ಟು, ಅವ್ರಿಗೆ ನಾವು ಪಾಪ್ಕಾರ್ನು ಕೊಡಬೇಕು, ಜ್ಯೂಸು ಕೊಡಬೇಕು. ಎಲ್ಲೋ ಒಂದು ಕಡೆ ಕೆಲವ್ರು ಅದು ಇಲ್ಲ, ಅದು ಮಾಡಿಸ್ಲಿಲ್ಲ ಅಂದರೆ ಮಲ್ಟಿಪ್ಲೆಕ್ಸ್ ಅವನು ಸಿನಿಮಾ ಎತ್ಬಿಡ್ತಾನೆ, ಹಾಗಾದರೂ ಉಳಿಸ್ಕೊಳ್ಳೋಣ ಅಂತೀಯಾರೆ. ಅದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು? ಅಥವಾ ನಿಮ್ಗೆ ಯಾರು ಅಪ್ರೋಚ್ ಮಾಡಿಯಾರ? ಆಬ್ವಿಯಸ್ಲಿ ಅಪ್ರೋಚ್ ಮಾಡ್ತಿದ್ದಾರೆ. ರೆಗ್ಯುಲರ್ ಅಪ್ರೋಚಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಪ್ರೊಡಕ್ಷನ್ ಹೌಸ್ಗೇನು. ಅವ್ರ ಮುಖಾಂತರ ನಾನು ಕೇಳ್ತಾನೆ ಇದ್ದೀನಿ. ಆ್ಯಸ್ ಎನ್ ಇನ್ಸೈಡರ್ ನನಗೇನು ಅನಿಸ್ತಾ ಇದೆ ಡೇ ಬೈ ಡೇ ಅಂದರೆ, ನಾನು ಇದನ್ನು ಯಾವಾಗಲೂ ಅಪೋಸ್ ಮಾಡ್ತಿದ್ದೆ. ಕಾಂಟೆಂಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಾದರೆ ಯಾಕೆ ಬೇಕು ಇದೆಲ್ಲ ಮಾಡಿಸೋದು ಅನ್ನೋದು ನನ್ನ ದೃಷ್ಟಿಕೋನ ಆಗಿತ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವರು ಎಕ್ಸಾಂಪಲ್ಸ್ ಕೊಡ್ತಿದ್ದಾರಲ್ಲ, ಯಾರ್ಯಾರು ಅಪ್ರೋಚ್ ಮಾಡ್ತಿದ್ದಾರೆ ಅವ್ರ ಎಕ್ಸಾಂಪಲ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡ ಹೆಸರುಗಳೇ ಕೊಡ್ತಿದ್ದಾರೆ. ಅಂದರೆ ಅದು ಓಕೆ, ಮಾಡಿಸೋಣ. ಜನ ಇವಾಗ ಬರ್ತಾ ಇಲ್ಲ ಥಿಯೇಟರ್ಗೆ, ಮಾಡಿಸ್ತೀವಿ ಗುರು, ನಾವು ಮಾಡಿಸ್ತೀವಿ, ಎಲ್ಲ ಮಾಡಿಸ್ಬೇಕು. ಬಟ್ ರೈಟ್ ಆಡಿಯನ್ಸ್ನ ಕರೆಸಿ. ನೀನು 150 ರೂಪಾಯಿ ತೊಗೊಳ್ತೀಯಾ, 200 ರೂಪಾಯಿ ತೊಗೊಳ್ತೀಯಾ, ಅಥವಾ 350 ರೂಪಾಯಿ ನಿನ್ನ ಇದ್ರ ಮೇಲೆ ತೊಗೊಳ್ತೀಯ ಚಾರ್ಜಸ್ಸು. ನೀನು ರೋಡಲ್ಲಿ ಹೋಗ್ತಾ ಇರೋನ್ನ ಹೇಳ್ಕೊಂಬಂದು ಕುಡಿಸ್ತೀಯಾ, ಜೂನಿಯರ್ ಆರ್ಟಿಸ್ಟ್ಗಳನ್ನ ಹೇಳ್ಕೊಂಬಂದು ಕುಡಿಸ್ತೀಯಾ. ಕನ್ವರ್ಷನ್ ಏನಾಯಿತು? ಸಿನಿಮಾನೇ ತೋರಿಸ್ತಾ ಇದ್ದೀವಿ ನಾವು. ಟಿಕೆಟ್ ತೊಗೊಳ್ಳೋ ಬದಲು ನಾವು ಟಿಕೆಟು ಕೊಟ್ಟು, ಅವ್ರು ಬರೋರಿಗೆ ದುಡ್ಡು ಕೊಟ್ಟು, ಪಾಪ್ಕಾರ್ನು, ಪೆಪ್ಸಿನೋ, ಕೋಕೋ ಕೋಲನೋ ಕೊಟ್ಟು ಕೂಡಿಸಿ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು, ನಾನು ಸುಮಾರು ಸಿನಿಮಾಗಳು ನೋಡಿದ್ದೀನಿ. ತುಂಬ ನನ್ನ ಫ್ರೆಂಡ್ ಸಿನಿಮಾಗಳೇ ಹೋಗಿ ನೋಡಿದ್ದೀನಿ. ಮಲಗಿಬಿಟ್ಟಿರ್ತಾರೆ, ಮಾತಾಡ್ಕೊಂಡು ಕೂತಿರ್ತಾರೆ, ಎದ್ದೋಗ್ತಾ ಇರ್ತಾರೆ. ನಾನು ಸುಮಾರು ಕೆಲವೊಂದು ಸಿನಿಮಾಗಳು ನನ್ನ ಫ್ರೆಂಡ್ಸೇ ಮಾಡಿರೋದು. ನಿಮ್ಮ ಚಾನಲಲ್ಲೂ ಬಂದಿದ್ದಾರೆ ಆ ಸಿನಿಮಾಗಳು. ಪಾಪ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ನಾನು ಆ ಸಿನಿಮಾಗಳಿಗೆ ಟಿಕೆಟ್ ತೊಗೊಂಡು ಹೋಗಿದ್ದೀನಿ. ಆಗ ಸುಮಾರು ಜನ ಇದೇ ಥರ ಬಂದಿರ್ತಾರೆ. ಎಲ್ಲೋ ಕೊನೆಯದಾಗಿ ಆ್ಯಕ್ಟರ್ಸ್ ಬಂದು ಮಾತಾಡಿಸ್ತಾರೆ, ನೋಡಿ ಒಂದಷ್ಟು ಜನಕ್ಕೆ ತಲುಪಿಸಿ ಅಂತ. ತಲುಪಿಸೋದಕ್ಕೆ ಅಲ್ಲಿ ಕರೆಸಿರೋ ಜನನೇ ಇರಲ್ಲ, ಅವರೇ ಎದ್ದೋಗ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿದಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ಸರ್ ₹1 ಖರ್ಚು ಮಾಡಿಬಿಡಿ ಇಂಥವ್ರ ಮೇಲೆ. ಅವ್ರನ್ನ ನಂಬ್ಕೊಂಡು ಏಜೆನ್ಸಿಗಳಿದ್ದಾವೆ, ಅವ್ರಿಗೆ ಗೊತ್ತೇ ಇರಲ್ವೇನೋ ಇವ್ರು ಎದ್ದೋಗ್ಬಿಡ್ತಾರೆ. ಅವರು ಎಷ್ಟೊಂದು ಸೆಂಟರ್ಸಲ್ಲಿ ಪಾಪ ಕಳಿಸಿರ್ತಾರೆ, ಅವರೆಲ್ಲ ಸೆಂಟರ್ಸ್ಗೂ ಬಂದು ಚೆಕ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಕೆಲಸ ಇರುತ್ತೋ ಪಾಪ ಎದ್ದೋಗ್ಬಿಡ್ತಾರೆ. ನಾನು ಅದಕ್ಕೆ ಅಪೋಸ್ ಮಾಡ್ತಿದ್ದೆ, ಆ್ಯಸ್ ಎನ್ ಇನ್ಸೈಡರ್ ಅಪೋಸ್ ಮಾಡ್ತಿದ್ದೆ ಯಾವಾಗಲೂ. ಔಟ್ಸೈಡರ್ಸ್ಗೆ, ಆ್ಯಸ್ ಅ ಫಿಲಮ್ ಲವರ್ಸ್ಗೆ, ಇಂಡಸ್ಟ್ರಿಲಿ ಹಿಂಗೆಲ್ಲ ನಡೀತಿದ್ಯಪ್ಪ, ನಾವು ಬರ್ತಾ ಇಲ್ಲ ಅಂತ ಜನನ ಕರ್ಸ್ಕೊಂಡು ಕೂಡ್ಸ್ಕೊತಾರೆ ಅನ್ನೋದು ಒಂದು ದೃಷ್ಟಿಕೋನ ಬರುತ್ತೆ ಹೊರತು, ಆ್ಯಸ್ ಫಿಲಮ್ ಲವರ್ಸ್ ಅವ್ರಿಗೆ ಯಾವತ್ತೂ ಅನ್ಸೋದೇ ಇಲ್ವೇನೋ ಅನಿಸ್ಬಿಟ್ಟಿದೆ ನನಗೆ. ನಾವು ಬರ್ತಾ ಇಲ್ಲ ಥಿಯೇಟರ್ಗೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇವರೆಲ್ಲ. ನಾವು ಹೋಗಿ ನೋಡಬೇಕು, ಅದು ಸ್ಟ್ರೈಕ್ ಆಗಬೇಕು ಆಡಿಯನ್ಸ್ಗೆ. ನಾವು ಇದನ್ನೆಲ್ಲ ಮಾಡ್ತಿರೋದು ಯಾಕೆ ಅಂದರೆ ಜನ ಬರಲಿ ಅಂತ. ಜನಕ್ಕೇನೋ ದುಡ್ಡು ಕೊಟ್ಟು ಕರೆಸ್ತಾ ಇದ್ದೀವಿ ಅನ್ನೋ ದೃಷ್ಟಿಕೋನ ಆಗ್ಬಿಟ್ಟಿದೆ ಇವಾಗ. ಜನ ಬರ್ತಾ ಇಲ್ಲ, ಜನಕ್ಕೆ ತಲುಪ್ಸೋಕ್ಕೋಸ್ಕರ ನಾವು ದುಡ್ಡು ಕೊಟ್ಟು ಒಂದಷ್ಟು ಜನನ ಕರೆಸಿ ಅವರಿಂದ ರಿವ್ಯೂ ತೊಗೊಳ್ತಾ ಇದ್ದೀವಿ ನಾವು. ಬಟ್ ಅದೂ ವರ್ಕ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹೇಳೋಕ್ಕಾಗಲ್ಲ, ಅದು ಒಂಥರ ರೂಟ್ ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ, ಹಿಂಗೆ ಆಗಬೇಕು ಅಂತ. ನಾನು ನಂಬಿರೋದು ವರ್ಡ್ ಆಫ್ ಮೌತ್ ಮೇಲೆ. ಆ ಥರ ಎಲ್ಲ ಏನಾದರೂ ಆಯಿತು ಅಂದರೆ ಯೂಸ್ ಚಾಯ್ಸ್ ಅಷ್ಟೇ. ತುಂಬ ಜನರು ಇದನ್ನು ಕೇಳ್ತಾರೆ, ಅದು ಅಪ್ರೋಚ್ ಆಗೇ ಆಗುತ್ತೆ. ಇದು ಇನ್ನೊಂದು ಏನಂದರೆ ರಿವ್ಯೂಸು ಮತ್ತೀಗ ಮಾಡಿದ್ದು ರಿವ್ಯೂಸು ಮತ್ತೀಗ ಬುಕ್ಕಿಂಗು. ಸೊ ಈ ಮಾಸ್ ಬುಕ್ಕಿಂಗ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಬುಕ್ಕಿಂಗು ಮತ್ತೀಗ ರಿವ್ಯೂಸು, ಆ ಶೋ ಅನ್ನೋ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ಲ, ಅವ್ರು ಕಂಪ್ಲೀಟಾಗಿ ಗೊತ್ತು ಯಾರು ಜೆನ್ಯೂನು ಯಾರು ಜೆನ್ಯೂನ್ ಅಲ್ಲ ಅಂತ.
ಈವನ್ ಮಲ್ಟಿಪ್ಲೆಕ್ಸ್ ಪ್ಲ್ಯಾಟ್ಫಾರ್ಮ್ಗಾಗಿರ್ಬೋದು ಕಂಪ್ಲೀಟಾಗಿ ಜೆನ್ಯೂನ್ ಆಗೈತೆ. ಬಟ್ ಅವರು ಯಾವತ್ತೂ ಸ್ಪ್ಯಾಮ್ ಅನ್ನೋದನ್ನು ಇದು ಮಾಡಿಲ್ಲ. ಬಿಕಾಸ್ ಮೇ ಬಿ ಅವ್ರದ್ದೇನು ರೀಸನ್ಸ್ ತುಂಬ ಇರ್ಬೋದೇನೋ. ಬಟ್ ಜೆನ್ಯೂನ್ ಕಸ್ಟಮರ್ ಬರ್ತವ್ರೆ, ಜೆನ್ಯೂನಾಗಿ ನಾವಿದ್ದೀವಿ ಅಂದರೆ ನನ್ನ ಪ್ರಕಾರ ದಟ್ ರಿಮೂವ್ ಮಾಡಿದ್ರೆ ರಿವ್ಯೂಸ್ ಅನ್ನೋದು ಬರೋಲ್ಲ, ವ್ಯೂ ಆಫ್ ಪಾಯಿಂಟ್ ಅನ್ನೋದು ಬರುತ್ತೆ ಸಿನಿಮಾಗೆ. ಸೊ ಅವ್ರ ವ್ಯೂ ಪಾಯಿಂಟಲ್ಲಿ ಏನು ಮಾಡೋರೆ ಅಂತ ಗೊತ್ತಾಗಲ್ಲ. ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ಬೋದು, ಸಿನಿಮಾ ಬಗ್ಗೆ ಪ್ರಾಡಕ್ಟ್ ನೀವು ಅಂದ್ಕೊಳಕ್ಕಾಗಲ್ಲ. ಸೊ ಅದನ್ನು ತೆಗೆದ್ರೆ ನನಗೆ ಯೂಸ್ಫುಲ್ ಅನಿಸುತ್ತೆ. ಬಿಕಾಸ್ ನಾನೊಬ್ಬ ಆಡಿಯನ್ಸು, ನನಗಿಷ್ಟ ಆಗ್ಬೋದು ಸಿನಿಮಾ, ಬೇರೆಯವನಿಗೆ ಇಷ್ಟ ಆಗದೆ ಇರ್ಬೋದು. ಸೊ ನಾನು ಬರೆದಿರ್ತೀನಿ, ನನ್ನನ್ನು ನೋಡ್ಕೊಂಡು ಯಾರು ಇದು ಮಾಡ್ತಾರೆ. ಎರಡನೇದೇನೆಂದರೆ ಇವತ್ತಿನ ಡಿಜಿಟಲ್ ಮಾರ್ಕೆಟಿಂಗ್ ಐತೆ ಪ್ಲಾಟ್ಫಾರ್ಮು, ಅದು ಕಂಪ್ಲೀಟ್ಲಿ ಏನಂತಾರೆ ಕಂಪ್ಲೀಟ್ಲಿ ಮ್ಯಾನಿಪ್ಯುಲೇಟೆಡು. ಈವನ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಿರ್ಬೋದು ಎಲ್ಲನೂ. ಅದು ನಿಮಗೂ ಗೊತ್ತು. ಅಂದರೆ ಒಂದು ಸಾಂಗ್ ನೋಡಿಸ್ಬೇಕು ಅಂದ್ರೂ ಐತೆ, ಇದೂ ಐತೆ. ಸೊ ಪ್ರತಿಯೊಂದು ಮೋಸ್ಟ್ ಆಫ್ ದ ಕಾಂಟೆಂಟ್ ಬೂಸ್ಟ್ ಆಗಿರುತ್ತೆ, ಪ್ರತಿಯೊಂದು ಬೂಸ್ಟ್ ಆಗಿರುತ್ತೆ. ಎರಡನೇದಂದರೆ ಬೂಸ್ಟಿಂಗಲ್ಲಿ 2 ಟೈಪ್ ಐತೆ. ಒಂದು ಜೆನ್ಯೂನ್ ಬೂಸ್ಟಿಂಗು, ಇನ್ನೂ ಒಂದು ನಾರ್ಮಲ್ ಬೂಸ್ಟಿಂಗು. ಅಂದರೆ ಲೈಕ್ ಒಂದು ಪ್ಯಾನಲ್ಸ್ ಥರನೇ ಇರುತ್ತೆ ಕೆಲವೊಂದು ವೆಬ್ಸೈಟ್ಸ್ಗಳು. ನೀವು ಅವ್ರ ಪ್ಯಾನಲ್ ಕೊಟ್ಬಿಟ್ಟು ನೀವು ಜನರಲ್ ಮಾಡ್ಕೊಂಡು ಕೊಡ್ತಾರೆ, ನಿಮ್ಮ ಲಿಂಕ್ ಏನೋ ಕೊಟ್ಟರೆ ಅವರು ಇದು ಮಾಡ್ಕೊಂಡು ಕೊಡ್ತಾರೆ. ಲೈಕ್ ಒಂದು ಸರ್ವರ್, ದೇರ್ ವಿಲ್ ಬಿ ಎ ಬಿಗ್ ಸರ್ವರ್, ಅಂದರೆ ಮದರ್ ಕಂಪ್ನಿ. ಸೊ ಅದಕ್ಕೆ ಒಂದಷ್ಟು ಚೈಲ್ಡ್ ಕಂಪ್ನಿ, ಅದಕ್ಕೆ ಇನ್ನೂ ಒಂದಷ್ಟು ಕಾಂಟ್ರಾಕ್ಟ್ರು. ಸೊ ಅದೊಂದು ಬಿಗ್ ಚೈನು. ಸೊ ಅಲ್ಲಿ ನಿಮಗೆ ಒಬ್ಬ 50,000 ಇವರು ಬೇಸಿಕ್ ಪ್ರೈಸ್ 20,000 ಅಂತ ಇಟ್ಕೊಂಡಿದ್ದಾರೆ. ಅದು ಹೋಗ್ತಾ 50ವರೆಗೂ ಹೋಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲೈಕ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮ್ಯಾನಿಪ್ಯುಲೇಟ್ ಆಗಿಬಿಡುತ್ತೆ ಅದರಲ್ಲಿ. ಕಮಿಂಗ್ ಬ್ಯಾಕ್ ಟು ಥಿಯೇಟರ್ಸ್, ಅಂದರೆ ನಾವು ಈ ಫೇಕ್ ರಿವ್ಯೂಸ್, ಫೇಕ್ ಕಮೆಂಟ್ಸ್, ಇಲ್ಲ ಈ ಫೇಕ್ ಫೀಲಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಅಂದರೆ ಇದೆಲ್ಲ ಹುಟ್ಕೊಂಡಿರೋದೇ ಎಲ್ಲೋ ಒಂದು ಕಡೆ ಆಡಿಯನ್ಸ್ ಬರ್ತಿಲ್ಲ ಅಂತ ಅಲ್ವಾ? ಸೊ ಯಾರಾದರೂ ಟಚ್ ಮಾಡ್ಬೋದು. ನಿಮ್ಮ ಪ್ರಕಾರ ಎಲ್ಲರೂ ಒಪಿನಿಯನ್ ಕೊಡಿ, ಒಬ್ಬರಾದ್ಮೇಲೆ. ವಾಟ್ ಈಸ್ ದ ಮೇನ್ ರೀಸನ್ ಏನಕ್ಕೆ ಬರ್ತಾ ಇಲ್ಲ? ಅಂದರೆ ಸುಮಾರು ಕಾರಣಗಳಿದೆ. ಇವಾಗ ಮಲ್ಟಿಪ್ಲೆಕ್ಸಲ್ಲಿ ಟಿಕೆಟಿಂಗ್ ಪ್ರೈಸ್ ಜಾಸ್ತಿ ಇದೆ, ಆಮೇಲೆ ನೀವು ಹೇಳ್ದಂಗೆ ಎಲ್ಲ ಕಡೆ ಆಕ್ಸೆಸಬಲ್ ಇಲ್ಲ, ಆ್ಯಂಡ್ ಲಾರ್ಜರ್ ದೆನ್ ಲೈಫ್ ಬಿಗ್ ಕ್ಯಾನ್ವಾಸ್ ಸಿನಿಮಾಗಳಿಗೆ ಬರೋಣ ಅಂತ, ಕಂಫರ್ಟ್ ಆಫ್ ದ ಹೋಮ್ಸಲ್ಲಿ OTTಯಲ್ಲಿ ನೋಡೋಣ ಅಂತ, ಸುಮಾರು ಕಾರಣಗಳು ಅಲ್ದಲ್ಲೇ ರಾಕ್ ಬಾಟಮಲ್ಲಿ ವಾಟ್ ಈಸ್ ದ ಮೇನ್ ಇಶ್ಯೂ? ಅಂದರೆ ಇವಾಗ ನೀವು ಪಾಯಿಂಟ್ಸ್ಗಳು ಹೇಳಿದ್ರಲ್ಲ, ಈ ಪಾಯಿಂಟ್ಸ್ಗಳನ್ನ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಹೇಳ್ಕೊಂಡು ಬರ್ಬೋದು. ಇದ್ರ ಜೊತೆಗೆ ನಾವು ಇನ್ನೂ 10 ಪಾಯಿಂಟ್ಸ್ ಸೇರಿಸ್ಬೋದು. ಬಟ್ ನನಗನ್ಸೋದು ಏನಂದರೆ ದಿ ವೇ ಆಫ್ ಅಪ್ರೋಚಿಂಗ್ ದಿ ಆಡಿಯನ್ಸ್ ಅದು ಸರಿಯಾಗಿರಬೇಕು. ಆ ಅಪ್ರೋಚ್ಮೆಂಟು ನೀವು ಕರೆಕ್ಟಾಗಿಲ್ಲ ಅಂದರೆ ಅದು ವರ್ಕೌಟ್ ಆಗೋಲ್ಲ. ಇವಾಗ ನೀವೇನು ಹೇಳಿದ್ರಿ ಬಿಗ್ ರಿಲೀಸು, ಬಿಗ್ ಇದಂತ. ಸೊ ಅದು ಪ್ರತಿಯೊಬ್ಬರಿಗೆ ಏನಂದರೆ ಅದು ಆಗ್ಬಿಟ್ಟೈತೆ. ಅರ್ಲಿ ಡೇಸಲ್ಲಿ ಸಿನಿಮಾಗಳು ಹೇಗೆ ಬಿಗ್ ರಿಲೀಸ್ ಆಗ್ತಿದ್ವು, ಸ್ಟಾರ್ ಫಿಲಮ್ಸ್ಗಳು, ರಾಜ್ಕುಮಾರ್ ಸರ್ದಾಗಿರ್ಬೋದು, ವಿಷ್ಣುವರ್ಧನ್ ಸರ್, ಅದನ್ನು ಇವಾಗಲೂ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ಬಟ್ ಅದು ಆಗೋದಿಲ್ಲ. ಅದು ಪಾಯಿಂಟ್ಔಟ್ ಮಾಡ್ಕೋಬೇಕು ಪ್ರತಿಯೊಬ್ಬರು, ಅಂದರೆ ಪ್ರತಿಯೊಂದು ಪ್ರೊಡಕ್ಷನ್ ಹೌಸು. ಅಂದರೆ ಆಗಿನ ಕಾಲದ ಜನನ ಆಡಿಯನ್ಸೇ ಬೇರೆ, ಈಗಿನ ಕಾಲದ ಆಡಿಯನ್ಸೇ ಬೇರೆ. ಸೊ ಚೇಂಜ್ ಓವರ್ ತುಂಬ ಬಂದೈತೆ. ಸೊ ಆ ಪ್ರಾಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಯಾವ ರೀತಿ ನಾವು ಡಿಫ್ರೆಂಟಾಗಿ ಬರ್ಬೋದು, ಡಿಫ್ರೆಂಟ್ ಆಸ್ಪೆಕ್ಟಿಂಗ್ ಆಫ್ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದು ತುಂಬ ವರ್ಕ್. ಸೊ ಅಪ್ರೋಚ್ ಇನ್ ಟಾರ್ಗೆಟಿಂಗ್ ದ ಆಡಿಯನ್ಸ್, ಅಲ್ಲಿ ಎಡವ್ತಿದ್ದೀವಿ. ಆಮೇಲಿಂದ ಪ್ರತಿಯೊಬ್ಬರು ಸ್ಟಾರ್ಸ್ಗಳು ತುಂಬ ಟೈಮ್ ತೊಗೋತವ್ರೆ. ಅಂದರೆ 1 year ಫ್ರೀಕ್ವೆಂಟ್ಲಿ ಬರ್ತೀರ. ಇದು ಮೇಜರು ಸಿಂಗಲ್ ಥಿಯೇಟ್ರಿಗೆ ಹೊಡ್ತಾ. ಮಲ್ಟಿಪ್ಲೆಕ್ಸ್ಗೆ ಓಕೆ, ಅವ್ರಿಗೆ ಈ ಫಿಲಮ್ ಇಲ್ಲದೆ ಹೋದ್ರೂ ಇವತ್ತು ಕನ್ನಡದಲ್ಲಿ 7 ಫಿಲಮ್ ಐತೆ ಅಂದರೆ ತೆಲುಗಲ್ಲಿ 5 ಫಿಲಮ್ ಐತೆ, ತಮಿಳಲ್ಲಿ 5 ಫಿಲಮ್ ಐತೆ, ಹಿಂದಿಲಿ ಐತೆ, ಎಲ್ಲ ಲ್ಯಾಂಗ್ವೇಜ್ದು ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಬಟ್ ಸಿಂಗಲ್ ಥಿಯೇಟ್ರ್ ಹಂಗಲ್ಲ. ಇವತ್ತು ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಅಂದರೆ 1 ವೀಕ್ವರೆಗೂ ಇದ್ದೇ ಇರುತ್ತೆ ಥಿಯೇಟ್ರಲ್ಲಿ. ಸೊ ಅದಕ್ಕೋಸ್ಕರ ನಾನು ಸಿಂಗಲ್ ಥಿಯೇಟ್ರ್ ಮಾತ್ರ ನಾನು ಇಷ್ಟಪಡ್ತೀನಿ. ಮಲ್ಟಿಪ್ಲೆಕ್ಸ್ ತುಂಬ ವರ್ಕೌಟ್ ಆಗೋಲ್ಲ ಅನಿಸುತ್ತೆ ನಮಗೆ. ಯಾಕೆ ಅಂದರೆ ಆಡಿಯನ್ಸು ಈ ಫಿಲಮ್ ಇಲ್ಲ, ಇನ್ನೊಂದು ಫಿಲಮ್ ಹಾಕೋತೀನಿ, ಅದಕ್ಕೂ ಬರೋಲ್ಲ, ಇನ್ನೊಂದು ಫಿಲಮ್ ಹಾಕೋತೀನಿ. ಸೊ ಆ ರೀತಿ ಶಫಲಿಂಗ್ ಆಗುತ್ತೆ. ಮತ್ತು ಇನ್ನೂ ಒಂದು ಅವ್ರಿಗೆ ಸಪ್ರೇಟ್ ಡೇಟಾ ಬೇಸೇ ಐತೆ. ನಾವೇನು MNC ಕಂಪ್ನೀಸ್ ಅಂತ ಹೇಳ್ತೀವಿ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅಥವಾ PVR ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಅವ್ರಿಗೆ ಅವ್ರದ್ದಂಥ ಡೇಟಾ ಬೇಸ್ ಐತೆ. ಅವ್ರ ಡೇಟಾ ಬೇಸಲ್ಲಿ ಅದಕ್ಕೆ ಯಾವ ಪ್ರೇಕ್ಷಕರು ಬರ್ಬೋದು, ಯಾರು ಬರ್ಬೋದು ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಆ ಕಾನ್ಫಿಡೆಂಟ್ ಐತೆ. ಆ ಕಾನ್ಫಿಡೆಂಟ್ ಮೇಲೆ ಅವರು ಇಮಿಡಿಯೇಟಾಗಿ ಶೋಸ್ಗಳನ್ನ ರೈಸ್ ಮಾಡ್ತಾರೆ. ఎందుకంದರೆ ಆ ಲೆವೆಲ್ ಆಫ್ ಇನ್ಸೈಡ್ ಡೇಟಾ ಅನಾಲಿಸಿಸ್ ಅವ್ರು ಮಾಡವ್ರೆ. ಸೊ ನಮ್ಮ ಮೇಲೆ ಏನಾಗುತ್ತೆ ಅಂದರೆ ನಾವು ಸಿಂಗಲ್ ಪ್ರೊಡ್ಯೂಸರ್ಗಳು ಬರ್ತೀವಲ್ಲ, ಆ ಡೇಟಾ ಅನಾಲಿಸಿಸ್ ನಾವು ಮಾಡ್ತಿಲ್ಲ. ಅದು ಸಿಂಗಲ್ ಥಿಯೇಟ್ರ್ನಿಂದ ನಾವು ಶುರು ಮಾಡಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಸೊ ಪ್ರಾಪರ್ ರಿಸರ್ಚ್ ಮಾಡಿ ರೈಟಾಗಿ ಆಡಿಯನ್ಸ್ನ ಅಪ್ರೋಚ್ ಮಾಡಿದರೆ ದ ಪ್ಯಾಟ್ರನ್ ವಿಲ್ ಚೇಂಜ್. ಸೊ ನಿಮ್ಮ ಪ್ರಕಾರ ಏನಕ್ಕೆ ಜನ ಬರ್ತಿಲ್ಲ ಅನಿಸುತ್ತೆ?
ನನ್ನ ಪ್ರಕಾರ ಇದು ನಮ್ಮ ಇಂಡಸ್ಟ್ರಿಲಿ ಮಾತ್ರ ಅಂತ ಅಲ್ಲ, ಬೇರೆ ಅದರ್ ಇಂಡಸ್ಟ್ರಿಲೂ ಇದೇ ಪ್ರಾಬ್ಲಮ್ ಇರೋದು. ಈಗ ಇಲ್ಲಿ ಬರ್ತಿರೋದು ಬರೀ ಗೊತ್ತಿರೋರ್ದು ಗೆದ್ದಿರೋ ಸಿನಿಮಾಗಳು ಮಾತ್ರ ನಮಗೆ ಬರ್ತಿದೆ. ಎಲ್ಲ ಅನ್ಕೋತಾರೆ ಓ ಬೇರೆ ಭಾಷೆ ಸಿನಿಮಾಯಿಂದ ನಮಗೆ ಹೊಡ್ತಾ ಬೀಳ್ತಾ ಇದೆ ಅಂತ. ಅದಲ್ಲ, ಅಲ್ಲೂ ಹೊಸಬ್ರದ್ದು ಓಡ್ತಾ ಇಲ್ಲ, ಅಲ್ಲೂ ಜನಗಳು ಬರ್ತಿಲ್ಲ. ಏನಕ್ಕೆ ಅಂತ ಅಂದರೆ ಈಗ ನಾವಿರೋ ಟೈಮ್ ಅಂಥದ್ದು ಸೋಷಿಯಲ್ ಮೀಡಿಯಾ, ರೀಲ್ಸು ಎಲ್ಲ 30 ಸೆಕೆಂಡ್ಸ್ ಆ ಟೈಮಲ್ಲಿ ಇದ್ದಾರೆ. ಎಲ್ಲ ಯಾವನ್ 2 ಅವರ್ಸ್ 30 ಸೆಕೆಂಡ್ಸ್ ರೀಲಲ್ಲೂ ವೆಯ್ಟ್ ಟಿಲ್ ದಿ ಎಂಡ್ ಅಂತ ಆಗ್ತಾರೆ, ಅಷ್ಟರಲ್ಲಿ ಎತ್ಬಿಡ್ತಾರೋ. ಅದೇ ಈಗ ಆ ಟೈಮಲ್ಲಿ ಇರಬೇಕಾದ್ರೆ ಯಾವನ್ 2 ಅವರ್ ಕೂರ್ತಾನೆ. ಅದೇ ಆ ಪೇಷನ್ಸು ಎಲ್ಲ ಆಡಿಯನ್ಸ್ಗೆ ಹೋಗ್ಬಿಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ಟು ಕಾಂಟ್ರಡಿಕ್ಟ್ ದಟ್, ಅಂದರೆ ಇನ್ನೊಂದು ಕಡೆ ಇನ್ನೋ ವಾದ ಏನಂದರೆ ಈ ಬಿಂಜ್ ವಾಚ್ ಕಲ್ಚರು ಇದೆ. ಅಂದರೆ ಒಂದು ಕಡೆ ನಾವು ಅಟೆನ್ಷನ್ ಸ್ಪ್ಯಾನ್ ಏನು ಕಡಿಮೆ ಆಗ್ತಿದೆ ಅಂತೀವಿ, 10-12 ಅವರ್ ಒಂದೇ ರಾತ್ರಿ ಕೂತ್ಕೊಂಡು ಸೀರೀಸ್ ನೋಡೋ ಉದಾಹರಣೆಗಳು ಇದೆ. ಹೌದು ಅದು ಪ್ರತಿಯೊಬ್ಬರು ಅದನ್ನೇ ಯೋಚನೆ ಮಾಡೋದು. ಅಂದರೆ ರೀಲ್ಸಲ್ಲಿ ಅವರೇ ಎಲ್ಲನೂ ಹಂಗದೆ. ಮತ್ತು ಈಗ ಬ್ರಾಡ್ಕಾಸ್ಟ್ ಅಂತಕ್ಕೆ ಇಷ್ಟೊಂದು ಓಡ್ತೈತೆ, ಬ್ರಾಡ್ಕಾಸ್ಟ್ ಕಳಿಸ್ಕೊಳ್ಳೋ ನೀವು ಚಾನಲ್ ಲಾಂಗ್ ಫಾರ್ಮ್ ಅಂದರೆ 1 ಅವರ್ 2 ಅವರ್. ಮೊದಲು ಇವಾಗ 30 ಮಿನಿಟ್ಸ್ ಇದ್ದಿದ್ದು 1 ಅವರ್ ಬಂದೈತಿ, ಇವಾಗ 2 ಅವರ್ಸ್ವರೆಗೂ ಬ್ರಾಡ್ಕಾಸ್ಟ್ ಮಾಡ್ತಾರೆ. ಅದರಲ್ಲಿ ಏನೇನು ಮಾತಾಡ್ತಾರೋ ಬಾಯಿಂದನೇ ಮಾತಾಡ್ತಾರೆ. ಬಟ್ ಅಷ್ಟು ಆ ಇನ್ವೆಸ್ಟ್ಮೆಂಟ್ ಎಂತಕ್ಕೆ ಗೊತ್ತೈತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದಾರೆ. ಸೊ ಈ ಕಂಟೆಂಟು ಎಂದಕ್ಕೆ ಪುಲ್ ಆಗ್ತೈತೆ ಅನ್ನೋದು ಬಿಗ್ ಕ್ವಶನ್ಸ್. ಯೂಟ್ಯೂಬ್ ಚಾನಲಲ್ಲೇ ನಾವು ಒಂದು 30-20 ಮಿನಿಟ್ಸ್ ಕಂಟೆಂಟ್ ಹಾಕಿದ್ರೆ ವ್ಯೂವರ್ಶಿಪ್ಪೇ ಇರಲ್ಲ. 1 hour 1.5 hours ಕಂಟೆಂಟ್ ಹಾಕಿದ್ರೆ ಜಾಸ್ತಿ ಇರೋದು. ಅಂದರೆ ಇನ್ಸ್ಟಾಗ್ರಾಮು ಅಷ್ಟೇ, ಪ್ರತಿ 6 ಮಂತ್ಸ್ ಆಗಿರ್ಬೋದು ಅಥವಾ ಇದನ್ನು 3 ಮಂತ್ಸ್ ಆಗಿರ್ಬೋದು 2 ಮಂತ್ಸ್ ಅವರು ಲಾಗರಿದಮ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಸತಿ ಅವರು ಇವಾಗ ರೀಸೆಂಟಾಗಿ ನಾನೇ ಒಂದು ರೀಲನ್ನು ನೋಡಿದ್ವಿ, ನಮ್ಮದೊಂದು 30 ಸೆಕೆಂಡ್ ರೀಲ್ ಕಟ್ ಆಗಿತ್ತು. ಅದು ಎಷ್ಟು ರೀಚ್ ಆಯಿತು ವಿತಿನ್ 1 ಅವರು ಅಥವಾ 24 ಅವರ್ಸು 12 ಅವರ್ಸು. ಮತ್ತು ತಿರ್ಗಾನು ಒಂದು 10 ಸೆಕೆಂಡ್ಸ್ ಬಿಟ್ಟು ಕಟ್ ಮಾಡಿದ್ವಿ, ಅದು ಇನ್ನೂ ತುಂಬ ರೀಚ್ ಆಗಿತ್ತು. ಸೊ ಅದು ಡಿಪೆಂಡ್ ಆಗುತ್ತೆ. ಅಂದರೆ ಟೈಮ್ ಕಮ್ಮಿ ಎಷ್ಟು ಕೊಡ್ತೀವೋ ಅದು ತುಂಬ ಪೀಕಿಗೆ ಹೋಗ್ತೈತೆ, ರೀಚ್ ಆಗ್ತೈತೆ ಅನ್ನೋದು ಅನಿಸುತ್ತೈತೆ ನನಗನ್ಸುತ್ತೆ. ಓಕೆ ಶಶಿ, ನಿಮ್ಮ ಪರ್ಸ್ಪೆಕ್ಟಿವ್ ಏನಕ್ಕೆ ಮೇನ್ ಜನ ಬರ್ದಲ್ಲೇ ಇರೋದಕ್ಕೆ ಕಾರಣ? ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಇವಾಗ ರಂಗಭೂಮಿ ಮುಗಿಸ್ಕೊಂಡು ಸೀರಿಯಲ್ಸ್ ಮಾಡಿದೆ. ಸೀರಿಯಲ್ಸ್ ಮಾಡಿದಾಗ ನನಗೊಂದು ಬ್ರೇಕ್ ಬೇಕಿತ್ತು. ಓಕೆ ಲುಕ್ ಟೆಸ್ಟ್ ಎಲ್ಲ ಕೊಡ್ತಿದ್ದೀನಿ, ಸೀರಿಯಲ್ಸಲ್ಲಿ ನಾನು ಸ್ಟಿಕ್ ಆಗಿಬಿಟ್ರೆ ನಾನು ಟೈಪ್ ಕ್ಯಾಸ್ಟ್ ಆಗಿಬಿಡ್ತೀನಿ, ನನ್ನ ಹಾಗೆ ನೋಡ್ತಾರೆ, ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ನಾನು ಆ ಟೈಮಲ್ಲಿ ಮನೇಲಿ ಕೂತಾಗ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ. ಏನು ನಡೀತಾ ಇದೆ, ಹೇಗಿದೆ ಇವಾಗ, ಹಿಂಗಿದೆ ಏನೋ ಅಂತ ರಿಸರ್ಚ್ ಮಾಡಿದಾಗ ನನಗೆ ಸುಮಾರು ಅಪೋಸಿಷನ್ಸ್ ಬಂತು. ನಾನು ಡಿಸಿಷನ್ ತೊಗೊಂಡೆ. ಈಗ ಸೀರಿಯಲ್ ಎಲ್ಲ ಬಿಟ್ಟು ಮನೇಲಿ ಕೂತಾಗ ಒಂದು ಪ್ರಮೋಷನ್ಗೆ 1 ತಿಂಗಳು ಬಾಕಿ ಇತ್ತು ನಮಗೆ. ನನಗೆ ಗೊತ್ತಿತ್ತು ಫ್ಯೂಚರಲ್ಲಿ ನನ್ನ ಲೈಫಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ ನಾನು, ಬಟ್ ಈ 1 ತಿಂಗಳು ನಾನು ಖಾಲಿ ಕೂರಬಾರ್ದು. ಅದಕ್ಕೋಸ್ಕರ ಕಾಂಟೆಂಟ್ ವೀಡಿಯೋಸ್ ಮಾಡೋಣ. ನಾನು ಬೇಸಿಕಲಿ ಯೂಟ್ಯೂಬರ್, ಮುಂಚೆ ಯೂಟ್ಯೂಬ್ ಚಾನಲ್ ಇತ್ತು. ಸೊ ಆಗ ಸ್ವಲ್ಪ ಆಲ್ಗೊರಿದಮ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮಾಡಿದಾಗ 2 ಥರ ಒಪಿನಿಯನ್ ಬಂತು ನನಗೆ. ಕಾಂಟೆಂಟು 30 ಡೇಸ್ ಚಾಲೆಂಜ್ ಅಂದ್ಬಿಟ್ಟು ನಾನು ಎಲ್ಲರೂ ಫಿಟ್ನೆಸ್ ವೀಡಿಯೋಸ್ ಮಾಡ್ತಾರೆ. ನಾನೇನು ಮಾಡಿದೆ, ದಿನಾಗ್ಲೂ ಕಾಮಿಡಿ ಕಾಂಟೆಂಟ್ಸ್ನೇ ದಿನಕ್ಕೊಂದು ಸ್ಕ್ರಿಪ್ಟ್ ಬರೆದು 30 ಡೇಸ್ ಕಂಪ್ಲೀಟ್ ಮಾಡಿದೆ. ಅದು ನನಗೆ ಬೇಕಾಗಿದ್ದು ಸಿನಿಮಾ ಪ್ರಮೋಷನ್ಸ್ಗೆ ಹೇಗೆ ಜನ ಬರ್ಬೋದು, ಹೇಗೆ ಜನನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದು ಒಂದು ನನಗೆ ಬೇಕಾಗಿದ್ದು. ನೆಕ್ಸ್ಟು ಜನರ ಮೈಂಡ್ಸೆಟ್ ಹೇಗಿರುತ್ತೆ, ಏನೇನು ಒಪಿನಿಯನ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಮೇಜರ್ ಒಪಿನಿಯನ್ ನನಗೆ ಕೊಟ್ಟಿದ್ದು ಏನು ಅಂದರೆ ಜನ ಅವರ ಇನ್ಸೈಟ್ಸು, ಏನು ಗುರು ಸೀರಿಯಲ್ ಬಿಟ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟಿದ್ಯಾ ಅಂತ ಹೇಳಿದ್ರು. ಒಂದು ಆ ಥರ ಆದರೆ, ಇನ್ನು ಕೆಲವೊಬ್ಬರು ಎಲ್ಲೋ ಕಾಳಜಿ ಇದ್ದವರು ನನ್ನ ಮೇಲೆ, ಪರವಾಗಿಲ್ಲ ಮಗ ಎಲ್ಲ ಮಾಡ್ತೀಯಾ, ಎಡಿಟಿಂಗು ರೈಟಿಂಗ್ ಎಲ್ಲ ನೀನೇ ಮಾಡ್ದ, ಎಲ್ಲ ಚೆನ್ನಾಗಿ ಮಾಡ್ತೀಯ ಮಗ ಅಂತೆಲ್ಲ ಕ್ವಾಲಿಟಿ ಇದೆ ಅಂತಲೂ ಹೇಳಿದ್ರು. ಸೊ ಇಲ್ಲಿ ಏನು ಅಂದರೆ ಇದ್ರ ಮುಖಾಂತರ ಹೇಳೋದು, ಜನಕ್ಕೆ ಮಾತಾಡೋಕ್ಕೆ ಏನಾದರೂ ಕೊಡಬೇಕಷ್ಟೇ ನಾವು. ಅದು ಸಿನಿಮಾ ಆದರೂ ಮಾಡಿ, ಕಾಂಟೆಂಟ್ ಆದರೂ ಮಾಡಿ, ಬಟ್ ಚೆನ್ನಾಗಿ ಮಾಡಿ. ಈಗ ಜನ ಥಿಯೇಟರ್ಗೆ ಅವರು ಡ್ರೈವಿನ್ ಆಗಬೇಕು ಅಂತಂದರೆ ನಾನೇನು ಹೇಳ್ತೀನಿ ಅಂದರೆ, ನೀನು ಜನನ ಶಾರ್ಟ್ ಫಾರ್ಮ್ ಕಾಂಟೆಂಟ್ಸಲ್ಲಿ ಗೆಲ್ಲಬೇಕು. ನೀವಾಗಲೇ ಹೇಳಿದ್ರಿ ವಾಚ್ ಟಿಲ್ ದ ಎಂಡ್ ಅನ್ನೋವರೆಗೂ ಬಂದ್ಬಿಟ್ಟಿದೆ ಇವಾಗ. ಸೊ ಫಸ್ಟು ಓಪನಿಂಗ್ ಫ್ರೇಮಲ್ಲೇ ಅವನಿಗೆ ಇಷ್ಟ ಆಗ್ಬಿಡ್ಬೇಕದು. ಸೊ ಆಗಲೇ ಸಿನಿಮಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸರ್ ಪ್ರಮೋಷನ್ನು ಫ್ರೀ ಜನಕ್ಕೆ, ಜನ ನೋಡ್ತಾರೆ. ಅದನ್ನೂ ಚೌಕಾಸಿ ಆಗಿಬಿಟ್ಟಿದೆ ಇವಾಗ. ಅದು ಚೆನ್ನಾಗಿದ್ರೆ ಮಾತ್ರ ನೋಡ್ತಾರೆ, ಬಟ್ ಥಿಯೇಟರ್ ಕನ್ವರ್ಷನ್ಸ್ ತುಂಬ ಕಷ್ಟ ಇದೆ ಸರ್ ನಮಗೆ. ಇಲ್ಲಿ ಗೆದ್ದರೆ ಖಂಡಿತ ಟಿಕೆಟಿಗೆ 100 ರೂಪಾಯಿ ಕೊಡ್ತಾರವರು. ಸೊ ಇಲ್ಲಿ ಗೆಲ್ಲೋಣ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಅದೇ ಸೋಷಿಯಲ್ ಮೀಡಿಯಾಲಿ ಸ್ಟ್ರಾಂಗ್ ಇದ್ದೀವಿ. ಮತ್ತು ಸಿನಿಮಾ ಬಗ್ಗೆನೇ ಪ್ರಮೋಟ್ ಮಾಡ್ತಾಯಿದ್ರೆ, ಸಿನಿಮಾ ಹಂಗಿದೆ, ನಾವು ಅಲ್ಲಿ ಶೂಟ್ ಮಾಡಿಬಿಟ್ಟಿದ್ದೀವಿ, ಅಷ್ಟು ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರೆ ಜನಕ್ಕೆ ಸಾಕು ಗುರು.
ನೀನು ಮಾಡೋಕ್ಕೆ ಹೋಗಿರೋದು ಸಿನಿಮಾ, ನೀನು ರಿಸ್ಕ್ ಫ್ಯಾಕ್ಟರ್ಸ್ ಯಾಕೆ ಬೇಕು, ನೀನು ಅಷ್ಟು ದುಡ್ಡು ಯಾಕೆ ಖರ್ಚು, ನೀನು ಯಾವ ಕ್ಯಾಮ್ರಾ, ನನಗೆ ಯಾರಿ ಗೊತ್ತಿಲ್ಲ, ರೆಡ್ ಗೊತ್ತಿಲ್ಲ, ನನಗೆ ಬೇಡ ಅದು. ನಿನ್ನಲ್ಲಿ ಎಷ್ಟು ಟಫ್ ಇದೆ, ನೀನು ಆ್ಯಕ್ಟರ್ ಏನಕ್ಕಾಗಿದೆಯಾ, ನಿನ್ನ ಡೈರೆಕ್ಟರ್ ಏನಕ್ಕಾಗಿದೆಯಾ, ಅದನ್ನು ಹೇಳಿದ್ರೆ ಜನಕ್ಕೆಲ್ಲೋ ಇವ್ನ ಕಾನ್ಫಿಡೆನ್ಸ್ ನೋಡಿ ಅಟ್ಲೀಸ್ಟ್ ಬರ್ತಾರೆ. ಅದೇ ವರ್ಕ್ ಆಗಿರೋದು. ಎಷ್ಟೋ ಜನ ನ್ಯೂ ಕಮರ್ಸ್ಗೆ ಅವರು ಆ್ಯಸ್ ಅ ಪರ್ಸನ್ ಇಷ್ಟಾಗಿ ಜನ ಬಂದು ನೋಡಿದ್ದಾರೆ. ಆ್ಯಸ್ ಅ ಪರ್ಸನ್ ಅವನಲ್ಲಿ ಸ್ಟಫ್ ಇದೆ ಅಂತ. ರಿಷಿ ಅವರಾಗಿರ್ಬೋದು, ಪೃಥ್ವಿ ಅಂಬರ್ ಅವರು ಸೀರಿಯಲಲ್ಲಿ ಸುಮಾರು ಸೀರಿಯಲ್ಸ್ ಮಾಡಿದ್ದಾರೆ. ನನಗೆ ನಮ್ಮ ಮೇಕಪ್ ಮ್ಯಾನ್ ಹೇಳ್ತಿದ್ರು ಸೀರಿಯಲ್ ಮಾಡಿದ್ದಾರೆ ಗುರು ಅವರು ಅಂತ. ದೀಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಸುಮಾರು ಜನ ನ್ಯೂ ಕಮರ್ಸ್ ಯಾರ್ಯಾರಿದ್ದಾರೆ. BTS ಅಲ್ಲಿ ಮಾಡಿದ್ದೆಲ್ಲ ನನ್ನ ಫ್ರೆಂಡ್ಸು. ಅವ್ರು ಯಾರು ನಿಮ್ಮ ಇಂಟರ್ವ್ಯೂಲು ಕೂತ್ಕೊಂಡು ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಲೈಫಲ್ಲಿ ಅದ್ಯಾರು ಹೇಳಿಲ್ಲ. ಅವನನ್ನು ಜನ ಗಮನಿಸಿದ್ರು, ಅಲ್ಲೆಲ್ಲೋ ಒಬ್ಬರು ಬಂದು ನೋಡಿದ್ದಾರೆ. ಸೊ ಅದು ವರ್ಕ್ ಆಗುತ್ತೆ ಅನಿಸುತ್ತೆ ನನಗೆ. ನಾವು ನಾವು ಕಷ್ಟ ಬಿದ್ದಿದ್ದೀವಿ, ಅದು ಬಿದ್ದಿದ್ದೀವಿ, ಅದೆಲ್ಲ ನಿನ್ನ ಸ್ಟಫು ಜನಕ್ಕೆ ಅರ್ಥ ಮಾಡಿಸ್ಬೇಕು. ಸೊ ಆಗೆಲ್ಲೋ ಜನ, ಈಗ ಬೇರೆ ಇಂಡಸ್ಟ್ರಿ ಬಗ್ಗೆ ಉದಾಹರಣೆ ತೊಗೊಳ್ಬೋದು ಅಂದರೆ ನಾನು ಪ್ರದೀಪ್ ಹೊಸ ಸಿನಿಮಾ, ಪ್ರದೀಪ್ ರಂಗನಾಥನ್ ಹೊಸ ಸಿನಿಮಾ ನೋಡಿ ಹೆಂಗೆ. ಮೊನ್ನೆ ಒರಾಯನ್ ಮಾಲಲ್ಲಿ ಒಂದು ಪ್ರೀಮಿಯರ್ಗೆ ಹೋಗಿದ್ವಿ, ಸಿನಿಮಾ ಹೆಸರು ಬೇಡ. ನಾವು ಕನ್ನಡ ಇಂಡಸ್ಟ್ರಿಲಿ ಹೊಸಬ್ರು ಸಿನಿಮಾ ಮಾಡಿ ಪ್ರೀಮಿಯರ್ಗೆ ನಾವೇ ದುಡ್ಡು ಹಾಕಿ ಲಕ್ಷಾಂತರ ರೂಪಾಯಿ ಒಂದು ಸ್ಕ್ರೀನಿಂಗಿರುತ್ತೆ, ದುಡ್ಡು ಹಾಕಿ ಜನರನ್ನ ಕರೆಸ್ತೀವಿ. ನಮ್ಮ ಕನ್ನಡಿಗರೇ ಹೋಗಿ ಬೇರೆ 2 ಸ್ಕ್ರೀನಲ್ಲಿ ಆ ಸಿನಿಮಾನ ಟಿಕೆಟ್ ಕೊಟ್ಟು ನೋಡ್ತಿದ್ರು. ನಾವು ಹೊತ್ತು ಪ್ರೀಮಿಯರ್ಗೆ ಹೋಗಿದ್ದೀವಿ, ನಾವಿಲ್ಲಿ ಜನನ್ನ ಕರಿತಾ ಇದ್ದೀವಿ ಬನ್ನಿ 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 ಅಂತ. ಬಟ್ ಅದು ಡ್ರೈವ್ ಮಾಡಿದೆ ಜನನ್ನ ಅಂತ ನಾನು ಹೇಳ್ತಿಲ್ಲ. ನಮ್ಮವ್ರು ಬರದೇ ಇರೋದಕ್ಕೆ ಏನೋ ಒಂದು ಸ್ಪಾರ್ಕ್ ಇರಲ್ಲ ಆ ಸಿನಿಮಾಲಿ, ಅದೊಂದು ಎಲ್ಲೋ ಲ್ಯಾಕ್ ಆಯಿತು ಅಂತ ಅಂತೀನಿ. ಅವ್ರ ಮೊದಲನೇ ಸಿನಿಮಾಗೂ ಅವ್ರದ್ದು ಇವಾಗೆಲ್ಲ ಬರ್ತಾಯಿದೆ. ಅವ್ರು ಏನೇನೆಲ್ಲ ಮಾಡಿದರು, ಪ್ರದೀಪ್ ಅವರು ಯಾರೋ ದೊಡ್ಡ ಸ್ಟಾರ್ ಹತ್ರ ಟ್ವೀಟ್ ಮಾಡೋದಕ್ಕೆ ಹೇಳಿದರು ಅವ್ರು ಶಾರ್ಟ್ ಫಿಲಮ್ಗೆ ಅನ್ನೋದೆಲ್ಲ ಎಲ್ಲರೂ ಮಾಡಿರ್ತಾರೆ. ಒಂದು ಸ್ಪಾರ್ಕ್ ಎಲ್ಲೋ ಜನಕ್ಕೆ ಆಗಬೇಕು. ಈಗ ಎಲ್ಲಿ ನಾನು ಮ್ಯೂಸಿಕ್ ಕೇಳಿಕೊಂಡು ಗಾಡೀಲಿ ಹೋಗ್ತಾ ಇರ್ತೀವಿ, ಅದು ಮುಂಚೆ ಎಲ್ಲ ಎಷ್ಟು ವೀಡಿಯೋಸ್ FM ಕೇಳ್ತಿದ್ವಿ, ಇವಾಗ FM ಇಲ್ಲ. FM ಅದು ನಾವು ರೇಡಿಯೋ ಸಿಟಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಾವು ಪ್ರಮೋಟ್ ಮಾಡೋಣ. ಎಲ್ಲರೂ ಯೂಟ್ಯೂಬಲ್ಲಿ ಇದೇ ಥರ ಇಂಟರ್ವ್ಯೂಸ್ ಕೊಡ್ತಾಯಿದ್ದೇವೆ ಹೊರತು ಆ್ಯಕ್ಟರ್ಸು. ನಾವು ರೇಡಿಯೋ ಸಿಟಿ ಮತ್ತು ರೇಡಿಯೋ ಮಿರ್ಚಲ್ಲೆಲ್ಲ ಮುಂಚೆ ಎಲ್ಲ ಎಲ್ಲಿ ಕೇಳ್ತಿದ್ದೆ, ಆ ಪ್ಲಗ್ಗಿನ್ಸ್, ಅದು ಇಯರ್ಫೋನ್ಸ್ ಎಲ್ಲೋಯ್ತು. ಅದು ಆಗ್ತಿಲ್ಲ, ಎಲ್ಲ ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗ್ತಾಯಿದೆ. ಸೊ ಹಾಗಾಗಿ ಶಾರ್ಟರ್ ಫಾರ್ಮ್ಯಾಟ್ಸಲ್ಲಿ ಗೆದ್ದರೆ ಸಿನಿಮಾಗೆ ಬರ್ತಾರೆ ಅನ್ನೋದು ನನ್ನ ಫೈನಲ್ ಒಪಿನಿಯನ್. ಸೊ ಶಾರ್ಟರ್ ಫಾರ್ಮ್ಯಾಟ್ಸ್ ಅಂದರೆ ಅವರು ಆಗಲೇ ಹೇಳ್ದಂಗೆ ಸಿನಿಮಾದ ಒಳಗಿನ ಶಾರ್ಟರ್ ಫಾರ್ಮ್ಯಾಟ್ ಕೊಟ್ಟು ಗೆಲ್ಬೇಕಾ, ಅಥವಾ ಪ್ರಮೋಷನ್ ಮೆಟೀರಿಯಲಲ್ಲಿ ಶಾರ್ಟ್ ಫಾರ್ಮ್ಯಾಟಲ್ಲಿ ಗೆಲ್ಬೇಕಾ? ಪ್ರಮೋಷನ್ ಮೆಟೀರಿಯಲ್ ಏನಿದೆಯಲ್ಲ, ಸಿನಿಮಾಗೆ ಎಷ್ಟು ತಲೆ ಉಪಯೋಗಿಸಿ ರೈಟಿಂಗ್ ಮಾಡಿರ್ತಾರೋ ಪ್ರಮೋಷನ್ ಕೂಡ ಹಾಗೆ ಇರಬೇಕು. ಟಾರ್ಗೆಟ್ ಆಡಿಯನ್ಸ್ನ ನೋಟ್ ಮಾಡಿಕೊಂಡು ನಾನು ಅದೇ ಥರನೇ ಇದು ಸಿನಿಮಾ ಥರನೇ ಟ್ರೀಟ್ ಮಾಡಬೇಕು ಅನಿಸುತ್ತೆ ನನಗೆ. ಅದರಲ್ಲಿ ಎಲ್ಲೂ 1% ಲ್ಯಾಕ್ ಆಗಬಾರ್ದು. ಇವಾಗ ಒಂದಷ್ಟಿದ್ದಾವೆ, ಪ್ರಿಂಟು, ಇಂಟರ್ವ್ಯೂಸು ಎಲ್ಲ ಕೊಡ್ತೀವಲ್ಲ, ಪ್ರತಿ ಇಂಟರ್ವ್ಯೂನೂ ಕೌಂಟ್ ಆಗುತ್ತೆ. ಎಲ್ಲೋ ಒಬ್ಬರು ಸುಮ್ಮನೆ ಕಾರಲ್ಲಿ ಹೋಗ್ಬೇಕಾದ್ರೆ ಸಜೆಷನ್ ಬಂದು ಆನ್ ಆಗಿಬಿಡ್ತು. ಸಜೆಷನ್ ಬಂದಾಗ ಇಲ್ಲಿ ಕೂತಿದ್ದೀವಿ, ಇಲ್ಲಿ ಕೂತು ಯಾರಿಗೂ ಒಬ್ಬನಿಗೆ ನಾನು ಇಷ್ಟ ಆದೆ, ಪ್ರಜ್ವಲ್ ಅವ್ರು ಇಷ್ಟ ಆದ್ವಿ, ಅದು ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾವುದೂ ಮಿಸ್ ಮಾಡಬೇಡಿ. ಸುಮ್ಮನೆ ಹೋಗಿ ಇಂಟರ್ವ್ಯೂಸ್ ಕೊಡ್ತೀವಿ, ಏನೋ ಸಿನಿಮಾ ಬಗ್ಗೆ ಮಾತಾಡಬೇಡಿ. ಸಿನಿಮಾದಿರೋ ಕಾಂಟೆಂಟ್ ಬಗ್ಗೆ ಮಾತಾಡಿ. ಕಾಂಟೆಂಟನ್ನು ತಲುಪಿಸೋದಕ್ಕೆ ಪ್ರತ್ಯಕ್ಷವಾಗಿ ಹೇಳಿದ್ರೆ ಯಾರೂ ಕೇಳಲ್ಲ. ಇಂಡೈರೆಕ್ಟ್ಲಿ ಅದನ್ನು ಸ್ವಲ್ಪ ಇಂಜೆಕ್ಟ್ ಮಾಡ್ತಾ ಇರಬೇಕು. ನಮ್ಮ ಸ್ಟಫ್ ಮುಖಾಂತರ ಇಂಜೆಕ್ಟ್ ಮಾಡ್ತಾ ಹೋದರೆ ಜನಕ್ಕೆ ತಾನೇ ನೋಡಬೇಕಪ್ಪ ಇವನ್ನ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕಾಂಟೆಂಟು ಅಪೀಲಿಂಗ್ ಇಲ್ಲ ಅನ್ನೋದು ಒಪ್ತೀರಾ? ಅಂದರೆ ಅದೇ ಇವಾಗ ಒಂದು ಮೀಡಿಯಾರ್ಕರ್ ಕಂಟೆಂಟ್ನೇ ನಾವು ಸೆಲೆಬ್ರೇಟ್ ಮಾಡಿ ಗ್ಲೋರಿಫೈ ಮಾಡಿ, ಇಂಥ ಸಿನಿಮಾ ನೋಡ್ತಿಲ್ವಾ ಅಂತೆಲ್ಲ ಹೇಳಿ ಅಲ್ಲಿ ಬಂದು ನೋಡಿದಾಗ ಅದು ಏನೂ ಇರಲ್ಲ. ಸೊ ಎಲ್ಲೋ ಕಂಟೆಂಟಲ್ಲೇ ದಮ್ ಮಿಸ್ ಆಗ್ತಿದೆ ಅನಿಸುತ್ತಾ ನಿಮಗೆ? ಡೆಫಿನೆಟ್ಲಿ, 2 ಮಾತೇ ಇಲ್ಲ ಅದಕ್ಕೆ. ಯಾಕೆಂದರೆ ನಮ್ಮ ಕನ್ನಡತನ ಅಂತ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ಇದನ್ನು. ರೈಟಿಂಗ್ ರೈಟರ್ಸ್ ತುಂಬ ಜನ ಇದ್ದಾರೆ. ಅವರು ಅಷ್ಟು ಇಂಡಿಪೆಂಡೆಂಟ್ ಆಗಿರಲ್ವೇನೋ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳಲ್ಲಿ ಅನಿಸುತ್ತೆ ನನಗೆ. ಬರವಣಿಗೆ ಚೆನ್ನಾಗಿರುತ್ತೆ, ಅಲ್ಲಲ್ಲಿ ಎಲ್ಲೋ ಎಡವಿರ್ತಾರೆ. ಅಂದರೆ ತುಂಬ ಕೈಗಳಲ್ಲಿ ಇದಾಗಿದ್ದು ಸಿನಿಮಾಗಳು ಸೋಲ್ತಿದ್ದಾವೆ. ನನಗೆ ಅನಿಸಿದ್ದು ನಿಜ ನೀವು ಹೇಳಿದ್ದು. ಬಟ್ ಸಿನಿಮಾಗಳು ಉದಾಹರಣೆ ಬೇಡ, ಬಟ್ ಇತ್ತೀಚೆಗೆ ಆ ರೇಷಿಯೋ ಜಾಸ್ತಿನೇ ಆಗಿಬಿಟ್ಟಿದೆ. ಒಳ್ಳೆ ಸಿನಿಮಾಗಳು ಕೆಲವೊಂದು ಸರಿ ಭಾವತೀರ ಯಾನನೇ ತಗೊಳ್ಳೋಣ, ನನಗೆ ತುಂಬ ಹತ್ತಿರ ಆಗಿ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ಸಿನಿಮಾ ನೋಡಿ ಅಂತ ಹಾಕಿದ್ದು ನಾನು ರೀಸೆಂಟ್ ಡೇಸಲ್ಲಿ ಅದಕ್ಕೆ ತುಂಬ ಹತ್ತಿರ ಆಗಿ ಹಾಕಿದ್ದು ಸಿನಿಮಾ. ಅದಿಲ್ಲಿ ಆ ಥರ ಸಿನಿಮಾಗಳು ಎಷ್ಟೇ ಪ್ರಮೋಟ್ ಮಾಡಿದ್ರು, ಎಷ್ಟೇ ರೀಚ್ ಮಾಡ್ಸೋಕೆ ಹೋದರೂ ರೀಚೇ ಆಗ್ತಿಲ್ಲ ಆ ಥರ ಸಿನಿಮಾಗಳು.
ಅದು ಆಮೇಲೆ ಗೊತ್ತಾಯ್ತು ನನಗೆ, ಡೈರೆಕ್ಟರು ಮೇನ್ ಲೀಡೇ ಡೈರೆಕ್ಟ್ ಮಾಡಿರೋದು, ಒಬ್ರು ಕೋ ಡೈರೆಕ್ಟರ್ ಇದ್ದಾರಂತ ಆ ಸಿನಿಮಾಗೆ. ಇಬ್ರು ಡೈರೆಕ್ಟರ್ ಅವರು, ಇಬ್ರು ಹೀರೋನು ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟರ್. ನನಗೆ ಶಾಕ್ ಆಗೋಯ್ತು. ಎಲ್ಲ ಮಾಡಿರೋವಂಥ ಸಿನಿಮಾಗೇನೆ ಆ ಥರ ಪ್ರಚಾರ ಸಿಗ್ತಾ ಇಲ್ಲ. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ, ಎಲ್ಲ ಸಕ್ಕತ್ತಾಗಿದೆ ಅಂತ ಹೋಗ್ತೀವಿ, ಇದಕ್ಕೆ ಈ ಥರ ಹೇಳಿದ್ರೆ ಇವರು ಅನ್ಸ್ಬಿಡುತ್ತೆ. ನೀವು ಹೇಳಿದ್ದು ನಿಜ, ಬಟ್ ಗೊತ್ತಿಲ್ಲ, ರೈಟಿಂಗ್ ಇನ್ನೂ ಚೆನ್ನಾಗಾದರೆ ಅದರಿಂದ ಹೊರಗಡೆ ಬರುತ್ತೇನೋ, ನಿಜವಾಗ್ಲೂ ಸಿನಿಮಾ ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ. ಓಕೆ, ಬಟ್ ಈ ಸ್ಟೇಟ್ಮೆಂಟಲ್ಲಿ ನೀವು ಪ್ರಜ್ವಲ್ ಅವ್ರು ಬರೋದಕ್ಕೆ ನಾನು ಸರ್ ಒಪ್ತೀರಾ? ಏನಂದರೆ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಳ್ಳೋಣ, ಕಾಂಟೆಂಟ್ ವೈಸ್ ಅದ್ಭುತವಾಗಿದೆ, ನಾನು ಪ್ರಚಾರನೇ ಮಾಡಲ್ಲ, ರಿಲೀಸ್ ಮಾಡಿಬಿಡ್ತೀನಿ, ಗೆಲ್ಲೋ ಸಾಧ್ಯತೆ ಇರುತ್ತಾ? ಸೊ ಇಟ್ ಈಸ್ ಪ್ರಮೋಷನ್ ಡಿಪೆಂಡೆಂಟ್. ಬೇಕೇ ಬೇಕು ಪ್ರಚಾರ. ಓಕೆ, ನಾವು ನಮ್ದನ್ನ ಪ್ರಮೋಟ್ ಮಾಡಲಿಲ್ಲ ಅಂದರೆ ಯಾರೂ ಬರಲ್ಲ. ಪ್ರಮೋಟ್ ಮಾಡೇ ಬರ್ತಾ ಇಲ್ಲ ಈಗ ಅಲ್ವಾ? ಈಗ ನಾವು ನಮ್ದೇನೋ ಒಂದನ್ನು ನಾವು ತೋರಿಸ್ಲೇಬೇಕು, ಅದು ಪ್ರಚಾರ ಅನ್ನೋದು ಬೇಕೇ ಬೇಕು. ಆಮೇಲೆ ಇವ್ರು ಮಾತಾಡ್ದಂಗೆ ಅವ್ರವ್ರ ಕೆಲಸ ಅವ್ರವ್ರು ಮಾಡಬೇಕು. ಈಗ ರೈಟರ್ಗೆ ಇನ್ನೊಬ್ಬ ಬಂದು ತಲೆ ಹಾಕೋದು, ಅವ್ರವ್ರ ಕೆಲಸ ಅವ್ರವ್ರಿಗೆ ಮಾಡಿದ್ರೆ ಕಂಟೆಂಟ್ ತುಂಬ ಚೆನ್ನಾಗಿ ಈಚೆ ಬರುತ್ತೆ. ಸೊ ನೀವು ಹೇಳಿದ್ರಿ ಪ್ರಚಾರ ಇಂಪಾರ್ಟೆಂಟ್. ಅದೇ ಎಕ್ಸಲೆಂಟ್ ಕಂಟೆಂಟ್ ಇದೆ, ನಾನು ಪ್ರಚಾರನೇ ಮಾಡಲ್ಲ. ಇದೇನಕ್ಕೆ ಕೇಳಿದೆ ಅಂದರೆ, ನಾನೊಬ್ಬ ಆಡಿಯನ್ ಆಗಿ ನಾನು ಪರಭಾಷೆ ಚಿತ್ರಗಳು, ನಾನು ಉದಾಹರಣೆ ತೊಗೋಬೇಕು, ಇವಾಗ ಮನಿ ಹೈಸ್ಟ್ ಸೀರೀಸ್ ಇರ್ಬೋದು ಅಥವಾ ಮಂಜು ಮೇಲ್ ಬಾಯ್ಸ್ ಇರ್ಬೋದು, ಯಾವುದೇ ಇರ್ಬೋದು, ನಾನು ಅದು ಟ್ರೈಲರ್ ನೋಡಿಲ್ಲ, ಸಾಂಗ್ ನೋಡಿಲ್ಲ, ಪೋಸ್ಟರ್ ನೋಡಿಲ್ಲ, ಇಂಟರ್ವ್ಯೂ ನೋಡಿಲ್ಲ, ಏನೂ ನೋಡಿಲ್ಲ. ಯಾರೋ ಬಂದು ಹೇಳಿದ್ರು ಹಿಂಗಿದೆಯಂತೆ ನೋಡು. ಮೊನ್ನೆ ನನ್ನ ಫ್ರೆಂಡ್ ಯಾರೋ ಸೂಕ್ಷ್ಮದರ್ಶಿನಿ ಇದೆ ಅಂತ ನೋಡು ಅನ್ನೋ ಹಾಟ್ಸ್ಟಾರ್ ತೆಗೆದು ನೋಡಿದೆ. ಸೊ ಅಂದರೆ ಇಟ್ ಈಸ್ ಪ್ಯೂರ್ಲಿ ಕಂಟೆಂಟ್ ದಟ್ಸ್ ಡ್ರೈವಿಂಗ್ ಎವ್ರಿಥಿಂಗ್. ಅದು ಪಾಸಿಬಿಲಿಟಿ ಇದೆಯಾ ಇವಾಗ ಐತೆ. ಅಂದರೆ ಒಂದು ಏನಂದರೆ ರೀಸೆಂಟಾಗಿ ಒಂದು ತುಂಬ ರಿಲೀಸ್ ಆಯಿತು, ಬಟ್ ರಿಲೀಸಲ್ಲಿ ಅದು ವರ್ಕೌಟ್ ಆಗಿಲ್ಲ. ಫಸ್ಟ್ ಟೈಮ್ ರಿಲೀಸಲ್ಲಿ ಒಂದು ಸತಿ ಅದು ಓ ಟಿ ಟಿಗೆ ಬಂದಾದಮೇಲೆ ಸೊ ಆಡಿಯನ್ಸ್ ನೋಡಿ, ಒಂದು ಎರಡನೇದೇನೆಂದರೆ ಪಬ್ಲಿಸಿಟಿಯಲ್ಲಿ ಕೆಲವೊಂದು ಸತಿ ಓ ಟಿ ಟಿ ಕೂಡ ಅಮೌಂಟ್ ಹಾಕಿರುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಯೂಟ್ಯೂಬ್ ರಿವ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ರಿವ್ಯೂಸ್ ಬರ್ಸೋದಾಗಿರ್ಬೋದು ಅಥವಾ ಕಂಟೆಂಟ್ನ ಚೆನ್ನಾಗೈತೆ ನೋಡಿ ಅನ್ನೋದಾಗಿರ್ಬೋದು, ಅದು ಅಮೆಝಾನು ಕೂಡ ಅಥವಾ ಯಾವುದೇ ಓ ಟಿ ಟಿ ಪ್ಲಾಟ್ಫಾರ್ಮ್ ಇರಲಿ ಅದಕ್ಕೆ ಪುಟ್ ಆನ್ ಮಾಡ್ತಾರೆ ಅಮೌಂಟು. ಅದು ತುಂಬ ಜನಕ್ಕೆ ಪ್ರೇಕ್ಷಕರು ಗೊತ್ತಿಲ್ಲ ಅದು. ಸೊ ದೇ ವಿಲ್ ಆಲ್ಸೋ ಪುಟ್ ಆನ್ ದಿ ಅಮೌಂಟ್ ಆನ್ ದಿ ಮಾರ್ಕೆಟ್. ಆ ಅನಾಲಿಸಿಸ್ ಮಾಡ್ತಿರ್ತಾರೆ. ಸೊ ಅದರಲ್ಲಿ ತುಂಬ ಒನ್ ಆಫ್ ದಿ ಗೋಲ್ಡ್ ಅವ್ರು ಸಿಕ್ಕಿದ್ದು. ಸೊ ನಂತರ ತುಂಬ ಮತ್ತೆ ರಿಲೀಸ್ ಮಾಡಿದ್ರು. ಸೊ ಅದು ವರ್ಕೌಟ್ ಆಯಿತು, ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಇವಾಗ ಕ್ರೇಜಿ ಅಂತ ರಿಲೀಸ್ ಆಗೈತೆ, ಅದೇ ಕ್ರೇಜಿ. ಸೊ ಅದನ್ನು ತುಂಬ ಒಳ್ಳೆ ಓಪನಿಂಗ್ಗೆ ತಗೋತು, ಮತ್ತು ಈಗ ಒಳ್ಳೆ ಜನರ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿತ್ತು, ಮೇಕಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಆ ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಯಾವುದೇ ರೀತಿ ಮಾರ್ಕೆಟಿಂಗ್ ಮಾಡಿದ್ರು ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಪಿ ಆರ್ಸ್ಗಳಾಗಿರ್ಬೋದು ಅಥವಾ ಈ ಅರ್ಲಿ ಡೇಸ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸರ್ ಎಲ್ಲನೂ ಮಾಡಿ, ಯಾವ್ದು ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ, ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ಬಟ್ ನನಗೆ ಅಂದ್ಕೊಂಡಂಗೆ, ಸೊ ಇವಾಗ ಯಾವುದೇ ಒಂದು ಎಲೆಕ್ಷನ್ ನಡಿಬೇಕಾದ್ರೂ, ಐದರ್ ಪಿ ಎಮ್ ಎಲೆಕ್ಷನ್ ಆಗಿರ್ಬೋದು ಅಥವಾ ನ್ಯಾಷನಲ್ ಎಲೆಕ್ಷನ್ ಆಗಿರ್ಬೋದು, ದೇರ್ ವಿಲ್ ಬಿ ಸಮ್ ಸ್ಟ್ರಾಟಜೀಸ್. ಹೌದು, ಪ್ರತಿಯೊಂದು ಲೆವೆಲಲ್ಲಿ ವರ್ಕ್ ಮಾಡಿ ಬೂಟ್ ಲೆವೆಲಿಂದ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಅದಾದಮೇಲೆ ಆ ಬೂಟ್ ಹೈಯರ್ ಫಸ್ಟೇ ಅವರು ಯಾವ ರೀತಿ ಇಟ್ಟಿರ್ತಾರೆ, ಅವರು ಪ್ರತಿಯೊಂದೂ ಅವರು ಫಸ್ಟೇ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಸ್ಟೆಪ್ ವೈಸ್ ಮಾಡ್ಕೋತಾರೆ. ಸೊ ಪ್ರಚಾರನೂ ಕೂಡ ಅದೇ ರೀತಿ ಮಾಡಿದ್ರೆ ಸಿನಿಮಾ ಖಂಡಿತವಾಗ್ಲೂ ಗೆದ್ದುಗಿಡುತ್ತೆ. ಅಂದರೆ ನಿಮಗೆ ಅಷ್ಟು ದುಡ್ಡು ಬೇಕು ಅಂತೇನಿಲ್ಲ, ಸ್ಮಾಲ್ ಅಮೌಂಟಲ್ಲೂ ಕೂಡ ಒಳ್ಳೆ ಪ್ರಚಾರ ಮಾಡ್ಬೋದು. ನಿಮ್ಮ ಪ್ರಕಾರ ನಿಮ್ಮ ಸಿನಿಮಾದಲ್ಲ, ಇನ್ ಜನರಲ್ ಇವಾಗ ಬರ್ತಿರೋ ಹೊಸಬ್ರದ್ದು ಸಿನಿಮಾಗಳು ಯೂಶ್ವಲಿ ಒಂದು 50 to 80 lakhs ಬಜೆಟಲ್ಲಿ ಮಾಡಿರ್ತಾರೆ. ಅವ್ರು ಅರೌಂಡ್ 1 crore ತನಕ ಟಚ್ ಆಗಿರುತ್ತೆ ಇನ್ ಜನರಲ್. ಮಿಡ್ ಕ್ಯಾಪ್ ಬಜೆಟ್ ಅಂತ ತೊಗೊಂಡ್ರೆ, ಸೊ ಒಂದು ಬೇರ್ ಮಿನಿಮಮ್ ಅಮೌಂಟ್ ಇಷ್ಟು ಖರ್ಚು ಮಾಡಬೇಕು ಮಾರ್ಕೆಟಿಂಗಿಗೆ ಅಂದರೆ ಎಷ್ಟನ್ನು ಸಜೆಸ್ಟ್ ಮಾಡ್ತೀರಾ ನಿಮ್ಮ ಅನುಭವದ ಪ್ರಕಾರ? ನಾನು ಯಾವುದೂ ಸಜೆಷನ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ? ರೀಸನ್ ನಾನು ಹೇಳ್ಬಿಡ್ತೀನಿ. ಇಷ್ಟು ಅಮೌಂಟ್ ಸರಿ ಅಂತ ಪ್ರೆಸೆಂಟ್ ಸಿಚುಯೇಷನ್ ಎವ್ರಿಥಿಂಗ್ ಇಸ್ ಕಮರ್ಷಿಯಲ್. ಓಕೆನಾ? ನೀವು ಅರ್ಲಿಯರ್ ಡೇಸು ನೀವು ಟಿ ವಿ ಚಾನಲ್ ತೊಗೊಂಡ್ರೆ, ಏನು ಫ್ರಂಟ್ ಲೈನ್ ಟಿ ವಿ ಚಾನಲ್ ಇತ್ತು, ಅರ್ಲಿ ಡೇಸ್ 4 ಇತ್ತು, ಇವತ್ತು 10ವರೆಗೂ ರೀಚ್ ಆಗೈತೆ. ರೀಸನ್ ಎಂತಕ್ಕೆ ಅಂದರೆ ಪೊಲಿಟಿಕ್ಸಿಂದನೇ ತುಂಬ ದುಡ್ಡು ಬತ್ತೈತೆ. ಅರ್ಧ ಗಂಟೆ ಕೊಡ್ತಿದ್ದು ಫಿಲ್ಮಿ ಕ್ಲಬ್ ನ್ಯೂಸ್ಗಳನ್ನೆಲ್ಲ ಹೊಲ್ಟೆ ಹೋಯ್ತದು. ಸೊ ಇವಾಗ ಏನಿದ್ರೆ ಕಮರ್ಷಿಯಲ್. ಇಫ್ ಯು ಗಿವ್ 10 lakhs ಆ್ಯಂಡ್ ಎಬೋ, ವಿ ವಿಲ್ ಡೂ ದಿ ಪ್ರೋಗ್ರಾಮ್ ಆ್ಯಂಡ್ ವಿ ವಿಲ್ ಒಂದು ಟೆಲಿಕಾಸ್ಟ್ ಮಾಡ್ಕೊಂಡು ಕೊಡ್ತೀವಿ ಅಂತ. ಅಂದರೆ ಅದಕ್ಕೊಂದೊಂದು ಸಪ್ರೇಟ್ ಬಜೆಟ್ ಮಾಡ್ಕೊಂಡವ್ರೆ. ಸೊ ಅದೇ ರೀತಿ ಡಿಜಿಟಲ್ಗೂ ಬಂದ್ಬಿಟ್ಟವ್ರು ಅವರು. ಸೊ ಅದೊಂದು ಪ್ಲ್ಯಾಟ್ಫಾರ್ಮ್ ನೀವು ಎತ್ತಿಟ್ಕೊಳ್ಳಿ. ಎರಡನೇದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಇದಕ್ಕಾಗಿರ್ಬೋದು, ಅದಕ್ಕಂತಲೇ ಒಂದಷ್ಟು ದುಡ್ಡು ಹಾಕ್ಲೇಬೇಕು ನೀವು. ಸೊ ಅದಕ್ಕೆ ನೀವು ಸೈಡಿಗೆ ತಳ್ಳಾದ್ಮೇಲೆ ಮತ್ತೆ ತಿರ್ಗಾನು ಇನ್ಫ್ಲೂಯೆನ್ಸರ್ಸ್ ಅಂತ ಬರ್ತಾರೆ. ಸೊ ಇನ್ಫ್ಲೂಯೆನ್ಸರ್ ಅದೆಷ್ಟು ರೀಚ್ ಆಗುತ್ತೋ ಏನು ಕತೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಆಮೇಲೆ
ಎಷ್ಟು ಟಿಕೆಟ್ ಕನ್ವರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ఎందుకంದರೆ ಇನ್ಫ್ಲೂಯೆನ್ಸರ್ ಇವಾಗ ಮಾರ್ಕೆಟಿಂಗ್ ಬೂಮಲ್ಲಿ ಬಂದಿರೋದ್ರಿಂದ ಎವ್ರಿ ಏನೈತೆ ಅಂದರೆ ಪ್ರಾಡಕ್ಟು ಲಾಂಚ್ ಮಾಡೋರಾಗಿರೋದು ಇದು ಬಿಗಿನಿಂಗ್ ಆಗಿರೋದ್ರಿಂದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಷ್ಟೇ. ಇದೇ ನನ್ನ ಜಾಬ್ ಆಗಿಬಿಡುತ್ತೆ, ಇದೇ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀನಿ ಅಂದರೆ ಅದನ್ನು ದಯವಿಟ್ಟು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇವತ್ತು ನೀವು ಒಬ್ಬ ಇನ್ಫ್ಲೂಯೆನ್ಸರು ಒಂದು ಕ್ಯಾಮ್ರಾ ಒಂದು ಮೊಬೈಲ್ ಇಟ್ಕೊಂಡ್ರೆ ನೀನು ಇನ್ಫ್ಲೂಯೆನ್ಸರ್ ಆಗ್ತೀರಾ. ಬಟ್ ಒಂದು ಸಿನಿಮಾ ಮಾಡಬೇಕು ಅಂದರೆ DOP ಬೇಕು, ಎಡಿಟರ್ ಬೇಕು, ಮತ್ತು ತುಂಬ ಎಲ್ಲ ಟೆಕ್ನಿಷಿಯನ್ಸು ಅರೌಂಡ್ 55 ಡಿಪಾರ್ಟ್ಮೆಂಟ್ಸ್ಗಳು ಬೇಕು. ಸೊ ಇಷ್ಟು ಟೀಮ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀವಿ ನಾವು. ಸೊ ಇನ್ಫ್ಲೂಯೆನ್ಸರ್ ಆಗಬೇಕು ಅಂದರೆ ಒಂದು ಇದು ಮಾಡಿಕೊಂಡು ನಿಮ್ಮ ಟ್ಯಾಲೆಂಟ್ ಹೇಗೈತೋ ಅದ್ರ ಮೇಲೆ ನೀವು ಅಪ್ರೋಚ್ ಮಾಡ್ತೀರಾ. ಒಂದು ಸಿಂಪಲ್ ಎಕ್ಸಾಮ್ ಕೊಡೋದಾದರೆ, ಒಂದು ಆಡಿಯನ್ಸ್ ಅಂತ ಒಂದು ಪರ್ಟಿಕ್ಯುಲರಾಗಿ ಒಂದು ಚಾನಲ್ ಮಾಡ್ಕೊಂಡಿರುತ್ತೆ. ಹೋಗ್ತಾ 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 ಒಂದು ಥ್ರೆಶೋಲ್ಡ್ ರೀಚ್ ಆಗುತ್ತೆ, ನಂತರ ಅದು ಕಂಪ್ಲೀಟ್ ಡಿಪ್ ಆಗಿಬಿಡುತ್ತೆ ಅದು. ಸೊ ಅದೇ ರೀತಿ ಆಡಿಯನ್ಸ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ಓಕೆ, ಸೊ ವಿಲ್ ರ್ಯಾಪ್ ಆಫ್ ವಿತ್ ದಿಸ್ ಕ್ವೆಶನ್. ಅಂದರೆ ಇಂಟರ್ವಲ್ಲಿನ ಜರ್ನಿನ ನೀವು ಬೇರೆ ಯೂಟ್ಯೂಬ್ ಚಾನಲ್ಸಲ್ಲಿ ಮಾತಾಡಿರ್ತೀರ ಆ್ಯಂಡ್ ನಮ್ಮ ಆಡಿಯನ್ಸು ನೋಡ್ತಾರೆ ಅದನ್ನು. ವೈ ಶುಡ್ ಎನ್ ಆಡಿಯನ್ ಕನ್ಸಿಡರ್ ವಾಚಿಂಗ್ ಯುವರ್ ಫಿಲ್ಮ್? ಅಂದರೆ ಕಂಟೆಂಟ್ ಇದೆ ಅದೆಲ್ಲ ಓಕೆ, ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಇದೆ, ಹೊಸ ಟೀಮು, ಪ್ಯಾಷನೇಟಾಗಿ ಮಾಡಿರೋ ಆಲ್ ದೋಸ್ ಥಿಂಗ್ಸ್ ಓಕೆ. ಇದೆಲ್ಲ ಮೀರಿ ಒಬ್ರೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆ ಕನ್ಸಿಡರ್ ಮಾಡಬೇಕು? ನಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಅಂದರೆ, ಅದೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಇದು. ಆಫ್ಟರ್ ಸ್ಟಡಿಂಗ್ ಮುಗಿದ್ಮೇಲೆ ಅವ್ರದ್ದು ಹೇಗಿರುತ್ತೆ ಲೈಫು ಎಲ್ಲ ರಿಯಾಲಿಟಿಲಿರಬೇಕು. ನಾನು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಕಾಲೇಜಲ್ಲಿ ಓಡಾಡಿರ್ತಾರಲ್ಲ, ಕಾಲೇಜ್ ಮುಗಿದ ಮೇಲೆ ಏನಾಗುತ್ತೆ, ಜವಾಬ್ದಾರಿಗಳೇನು, ಅದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ ನಮ್ಮ ಸಿನಿಮಾ ನೋಡಬೇಕು. ಓಕೆ, ಸೊ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ರಿಯಾಲಿಟಿ ತೋರಿಸೋ ಪ್ರಯತ್ನ. ಓಕೆ, ಬರುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಸೊ ರೈಟ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ರೈಟ್ರ್ ಜೊತೆಲಿ ಕೂತ್ಕೊಂಡು ನಾನು ಬರ್ದಿದ್ದೀನಿ. ಸೊ ಅಂದರೆ ಇಬ್ಬರು ಡಿಸ್ಕಸ್ ಮಾಡೇ ಬರ್ದಿರೋ ಸ್ಟೋರಿ ಇದು ಅಂತ. ಸೊ ಇದು ನಮ್ಮ ಸ್ಟೋರಿ. ಸೊ ವಾಟ್ ಮೈ ಲೈಫ್ ಗೋಸ್ ಆನ್, ಅಥವಾ ನನ್ನ ಸುತ್ತಮುತ್ತ ಇದ್ದ ಜನರು ಏನು ಇದಾಗಿತ್ತು, ಸೊ ಅದೇ ಲೈಫ್ ಜರ್ನಿನ ಒಂದು ಅಂದರೆ 10 ಜನದ್ದು ಅಥವಾ 15 ಜನದ ಲೈಫ್ ಸ್ಟೋರಿನ ಒಂದು ಕಥೆಯಲ್ಲಿ ಹೇಳೋಂಥ ಸಿಂಪಲ್ ಸ್ಟೋರಿ ಅಷ್ಟೇ. ಸೊ ಅಂದರೆ ನೀವು ನೋಡಿರೋ ಅಂಥದ್ದು, ನಾವು ನೋಡಿರೋ ಅಂಥದ್ದು ಅಥವಾ ನಾವು ಕೇಳಿರೋ ಅಂಥದ್ದು, ಅಥವಾ ನಮ್ಮ ಸೊಸೈಟಿ ಅಂದರೆ ಲೈಕ್ ನಮ್ಮ ಎನ್ವಿರಾನ್ಮೆಂಟಲ್ಲಿ ಏನು ನಡೆಯುತ್ತೆ, ನನ್ನ ಫ್ರೆಂಡ್ಸ್ ಹೆಂಗಿದ್ರು, ಹೇಗಾದರು, ಮತ್ತು ಈಗ ನಮ್ಮ ಜೀವನ ಹೆಂಗಿತ್ತು, ಹೇಗೆ ಮಾಡ್ಕೊಂಡ್ವಿ. ಸೊ ಇವನ್ನೆಲ್ಲ ಪಾಯಿಂಟ್ ಇಟ್ಕೊಂಡು ಆ ಪಾಯಿಂಟಿಗೆ ಹೆಂಗೆ ಫನ್ ಟಚ್ ಕೊಡ್ಬೋದು, ಎಮೋಷನ್ಸ್ಗೆ ನಾವು ಹೆಂಗೆ ಫನ್ ಟಚ್ ಕೊಡೋಣ, ಎಷ್ಟು ಫನ್ನಾಗಿ ಮಾಡಿಸೋಣ. ಲೈಕ್ ಎಕ್ಸಾಂಪಲ್ 3 Idiots, ಅಲ್ಲಿ ಎಲ್ಲ ಎಮೋಷನ್ಸು ಐತೆ, ಬಟ್ ಎಲ್ಲ ಕಡೆನೂ ಫನ್ ಟಚ್ ಐತೆ ಅಲ್ಲಿ. ಸೊ ಅದಕ್ಕೆ ತುಂಬ ಜನರಿಗೆ ತುಂಬ ಇಷ್ಟ ಆಗ್ತಿತ್ತು. ಅಲ್ಲೇನೋ ಕಷ್ಟ ಹೇಳ್ಕೊತವನೆ, ಬಟ್ ಇಲ್ಲೇನೋ ಕಾಮಿಡಿ ನಡೀತೈತೆ ಅಲ್ಲಿ. ಆ ಕಷ್ಟದಲ್ಲೂ ಕಾಮಿಡಿ ಇರುತ್ತೆ. ಅಂದರೆ ಪ್ರತಿಯೊಂದು ಸ್ಟೋರಿನೂ ಆ ಲೈನಪ್ಪಲ್ಲಿ, ಆ ಗ್ರಿಪ್ಪಲ್ಲಿ ನಾವು ಇಟ್ಕೊಂಡು ಬರೆದಾಗ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಓಕೆ, ಶಶಿ ಅವರೇ ನಿಮ್ಮ 3 ಕೀ ಪಾಯಿಂಟ್ಸ್ ಇದೆ ಈ ಸಿನಿಮಾ ನೋಡಲೇಬೇಕು ಜನ. ಯಾಕೆ ಅಂದರೆ, ಮೊದಲನೇದು ನಮ್ಮ ಕಾನ್ಫಿಡೆನ್ಸ್. ಯಾರು ಸಿನಿಮಾ ಟೀಮ್ ಬಂದು ಇಷ್ಟು ಕಾನ್ಫಿಡೆಂಟಾಗಿ ಕೂತು ನಮ್ಮ ರೈಟಿಂಗ್ ಚೆನ್ನಾಗಿದೆ, ರೈಟಿಂಗ್ ಯಾಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ನಾವು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀವಿ ಅಂದರೆ ಇಟ್ಸ್ ರಿಲೇಟಬಲ್ ಟು ಎವ್ರಿ ಒನ್. ಯಾಕೆ ಈ 99% ಜನಕ್ಕೆ ನಮ್ಮ ಸಿನಿಮಾ ನೋಡಬೇಕಾದ್ರೆ ಸ್ಕ್ರೀನ್ ಮುಂದೆ ಕೂತಿರೋ ಥರ ಇರೋಲ್ಲ, ಮಿರರ್ ಮುಂದೆ ಕೂತಿರೋ ಥರ ಇರುತ್ತೆ. ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ 2 ಆಯಾಮ ಇದೆ. ಒಂದು ಪಾಸಿಟಿವ್ ಆಗಿ ಒಂದು ಜೀವನ ಸಾಕ್ತಾ ಹೋಗುತ್ತೆ, ಒಂದು ನೆಗೆಟಿವ್ ಆಗಿ ಸಾಕ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇಂಟರ್ವಲ್ ಅಂತ ಬಂದೇ ಬರುತ್ತೆ, ಒಂದು ಫೇಸ್ ಆಫ್ ಲೈಫ್. ಅಲ್ಲಿಂದ ಅವನ ಯೋಚನೆ ಹೇಗೆ ಜೀವನ ಸಾಗಿಸ್ತಾನೆ, ಅವನು ಯಾವ್ಯಾವ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾನೆ ಒಂದು ಪಾಸಿಟಿವ್ ಟರ್ನ್ ತಗೊಳ್ಳೋದಕ್ಕೆ ಅನ್ನೋದು ಒಂದು ಇದಲ್ವ. ಇನ್ನೊಂದು, ಬಿಡುಗರು ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಸಾಕು ಅಂತ ಅಂದಾಗ ಅವನಿಗೆ ಪೀಸ್ ಸಿಗುತ್ತೆ, ಬಟ್ ಅವನ ಜೀವನ ನೆಗೆಟಿವ್ ಅಂತಲೇ ತೊಗೊಳ್ಳೋಣ. ಬಟ್ ನ್ಯೂಟ್ರಲ್ ವೇ ಆಫ್ ಲೀಡಿಂಗ್ ಲೈಫ್ ಏನು ಅಂದರೆ, ಗುರು ಅಂದ್ಕೊಂಡಿದ್ದೇ ಬೇರೆ, ಆಗಿರೋದೇ ಬೇರೆ, 3 ವರ್ಗ, ಎಲ್ಲರಿಗೂ ರೀಚ್ ಆಗುವಂಥ ಕಾಂಟೆಂಟ್ ಇದು. ನೋಡಿದವ್ರು ರಿಲೇಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕಾಗಿ ಬಂದು ನೋಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳೋ ಥರ ಇರುತ್ತೆ ಈ ಸಿನಿಮಾ ನೋಡಿದ್ರೆ. ಸೊ ಇದ್ರ ಮುಖಾಂತರ ಏನೋ ನಿಮ್ಮ ಜೀವನಕ್ಕೆ ಪಾಠ ಹೇಳ್ತಿದ್ದೀವಿ, 100% ಪೈಸಾ ವಸೂಲ್ ಸಿನಿಮಾಗುರು ಅಂತೆಲ್ಲ ಏನೂ ಹೇಳ್ತಿಲ್ಲ. ನಿಮ್ಮನ್ನು ನೀವು ನೋಡ್ಕೊಳ್ತೀರಾ, ನೋಡುಗರು ಹಿಂಗಿತ್ತು ನನ್ನ ಲೈಫು ಅಂತ ವಯಸ್ಸಾದವ್ರು ಹೇಳ್ತಾರೆ, ಹೀಗೇ ನಡೀತಿದೆ ನನ್ನ ಲೈಫು, ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಾಗ್ಬೋದು, ಇಲ್ಲ ಅಂದರೆ ನೋಡಪ್ಪ ಅಂತ ಹೇಳ್ಕೊಳಕ್ಕಾದರೂ
ದಯವಿಟ್ಟು ಬಂದು ಸಿನಿಮಾ ನೋಡಿ. ಒಂದು ಲಾಸ್ಟ್ ಪ್ರಶ್ನೆ, ಯಾರಾದರೂ ತೊಗೋಬೋದು. ಇದು ನನಗೆ ನಾನೇ ಯಾವಾಗಲೂ ಏನೋ ಕೇಳ್ಕೊತಾ ಇರ್ತೀನಿ. ಈಗ ಯಾರೋ ಒಂದು, ಇವಾಗ ನಾನೇ ಒಂದು ಸಿನಿಮಾಕ್ಕೆ ಪ್ರೊಡ್ಯೂಸರ್, ರಾವಣ ರಾಜ್ಯದಲ್ಲಿ ನವದಂಪತಿಗಳು ಅಂತ. ನಾನು ನನ್ನ ಟೀಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಅವಕಾಶ ಸಿಕ್ಕರೆ ಡೈರೆಕ್ಟ್ OTTಗೆ ಬಂದ್ಬೋಣ. ಬಿಕಾಸ್ ಫಾರ್ ದ ಕಾಂಟೆಂಟ್ ದಟ್ ವಿ ಹ್ಯಾವ್ ಡನ್, ಆರಾಮಾಗಿ OTTಯಲ್ಲಿ ನೋಡ್ಬೋದು ಆಡಿಯನ್ಸ್. ಹಾಗಂತ ಥಿಯೇಟ್ರಿಗೆ ಬರಬಾರ್ದು ಅಂತಲ್ಲ, ಬಂದರೆ ಖುಷಿನೇ. ಇವಾಗ ನಾನೇ ಒಬ್ಬ ಪ್ರೇಕ್ಷಕನಾಗಿ ಲಾಸ್ಟು ಯಾವುದೋ ಹೊಸಬರು ಸಿನಿಮಾನ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ. ನನಗೆ ಯಾರೂ ಟೀಮಲ್ಲಿ ಗೊತ್ತಿಲ್ಲ, ಯಾರೂ ಇನ್ವೈಟ್ ಮಾಡಿಲ್ಲ, ನಾನು ಆರ್ಗ್ಯಾನಿಕ್ಕಾಗಿ ಹೋಗಿ ಒಂದು ಹೊಸ ತಂಡದ ಚಿತ್ರ ನೋಡೀನಿ ಅಂದರೆ ಐ ಕಾಂಟ್ ಇವನ್ ರೀಕಲೆಕ್ಟ್. ಇವಾಗ ಭಾವತೀರಾಯಾನ ನೋಡಿದೆ, ರವಿ ಸ್ನೇಹಿತರು, ಮಯೂರ್ ಸ್ನೇಹಿತರು, ಇನ್ನೊಂದು ಯಾವುದೋ ನೋಡಿದೆ, ಅಲ್ಲಿ ಯಾರೋ ಕರೆದಿರ್ತಾರೆ, ಇನ್ನೊಂದು ಯಾವುದೋ ನೋಡಿದೆ, ಅಲ್ಲಿ ಏನೋ ಪ್ರೀಮಿಯರ್ ಕರೆದಿರ್ತಾರೆ. ಏನೋ ಒಂದು ಕನೆಕ್ಟಿವಿಟಿ ಅಂದರೆ ಪರಿಚಯ ಇದೆ ಅಲ್ಲಿ. ಏನೂ ಇಲ್ದಲೇ ಒಬ್ಬ ಪ್ರೇಕ್ಷಕನಾಗಿ ನಾನು ಯಾವುದೋ ಒಂದು ಹೊಸಬ್ರ ಚಿತ್ರನ ಹೋಗಿ ಟಿಕೆಟ್ ತೊಗೊಂಡು ಕೂತ್ಕೊಂಡು ನೋಡೀನಿ ಅಂದರೆ ಐ ಡೋಂಟ್ ಇವನ್ ರಿಮೆಂಬರ್. ಅಂದರೆ ನಾನೇ ನೋಡ್ತಿಲ್ಲ ಅಂದಮೇಲೆ ಅದು ಬ್ಯೂರೋಕ್ರಸಿ ಆಗುತ್ತೆ. ನನ್ನ ಸಿನಿಮಾ ನೀನು ಬಂದು ಥಿಯೇಟ್ರಲ್ಲಿ ನೋಡು ಅನ್ನೋದು. ಸೊ ಬಿಕಾಸ್ ಐ ಪ್ರಿಫರ್ ವಾಚಿಂಗ್ ಇಟ್ ಅಟ್ ದ ಕಂಫರ್ಟ್ ಆಫ್ ಹೋಮ್ಸ್. ಇವಾಗೇನು ನಾವು ಇವಾಗ 2,000 ರೂಪಾಯಿಗೆ ಸೂಪರ್ ಎಫೆಕ್ಟ್ಸ್ ಇರೋ ಇಯರ್ಪಾಡ್ ಸಿಗುತ್ತೆ, 2,500-3,000 ರೂಪಾಯಿಗೆಲ್ಲ JBL ಸಿಗುತ್ತೆ. ಎಂಥ ಸರೌಂಡ್ಸ್ ಆಡಿಯೋ ಕೇಳುತ್ತೆ ಅದರಲ್ಲಿ. ಎಷ್ಟೊಂದು ಸಿಂಗಲ್ ಸ್ಕ್ರೀನಲ್ಲೇ ಅಷ್ಟು ಕ್ಲಾರಿಟಿ ಇರೋಲ್ಲ ಆಡಿಯೋ. ಯಾವುದೋ ಈ ಹಳ್ಳಿಗಳ ಕಡೆ ಇರೋ ಥಿಯೇಟ್ರ್ಗಳಲ್ಲಿ ಕೇಳಿಸ್ತಾನೆ ಇರೋಲ್ಲ ಆಡಿಯೋ. ವೆರಿ ಕ್ಲಿಯರ್ ಆಡಿಯೋ 2,000 ರೂಪಾಯಿ ಪಾಟ್ಸಲ್ಲಿ ಸಿಗ್ತಿದೆ. ಸೊ ನೀವು 5.1 ಆದರೂ ಮಾಡಿ, ಆಟ್ಮಸ್ ಆದರೂ ಮಾಡಿ, ಎಲ್ಲರ ಮನೆಯಲ್ಲೂ ಇವತ್ತೊಂದು TV, ಒಂದು ಬೇಸಿಕ್ ಹೋಮ್ ಥಿಯೇಟರ್ ಅಟ್ಲೀಸ್ಟ್ ಒಂದು ವರ್ಗಕ್ಕೆ ಆಕ್ಸೆಸಿಬಲ್ ಇದೆ. ಏನೂ ಇಲ್ಲ ಅಂದರೆ ಫೋನಲ್ಲಿ ನೋಡೋರಿಗೆ ಪಾಟ್ಸ್ ಆದರೂ ಇದೆ. ಸೊ ಆಡಿಯೋನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನನ್ನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆರಾಮಾಗಿ ಮನೇಲಿ ಕೂತ್ಕೊಂಡು AC ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಆರ್ಡ್ರ್ ಮಾಡ್ಕೊಂಡು ನೋಡ್ತೀನಿ. ಯಾಕೆ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡಿ, ಪಾರ್ಕಿಂಗ್ ಟಿಕೆಟ್ ತೊಗೊಂಡು, ಲಿಫ್ಟಿಗೆ ಕಾದು, ಮೇಲೆ ಬಂದು, ಅಲ್ಲಿ ನಿಂತ್ಕೊಂಡು, ಅಲ್ಲಿ ಕ್ಯೂಯಲ್ಲಿ ಹೋಗಿ, ಈ ಜಂಜಾಟ ಯಾಕೆ ಅನ್ನೋದು ನಾನೇ ಯೋಚಿಸ್ತೀನಿ. ಅದಕ್ಕೆ ಯಾರೇ ಇನ್ವೈಟ್ ಮಾಡಿದ್ರು ನಾನು Vimeo ಲಿಂಕ್ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. Vimeo ಲಿಂಕ್ ಕಳಿಸಿ ಸರ್, ಟಿಕೆಟ್ ಪ್ರೈಸ್ ಏನಿದೆ ನಾನು ಕಳಿಸ್ಬಿಡ್ತೀನಿ ನಿಮಗೆ. ಸೊ ನನಗೆ ಅಲ್ಲಿ ಹೋಗಿ ನೋಡೋದೇ ಬರ್ಡನ್ನು ಅನ್ನೋದೇ. ನಾನೇ ಒಬ್ಬ ಪ್ರೇಕ್ಷಕನಾಗಿ ಹಿಂಗೆ ಯೋಚಿಸ್ತೀನಿ ಅಂದಮೇಲೆ ಇದರಲ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಅಂದರೆ ನಿಮ್ಮ ಸಿನಿಮಾ ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಕನ್ವಿನ್ಸ್ಡ್, ರಿಯಾಲಿಸ್ಟಿಕ್ ಅಪ್ರೋಚ್, ಒಂದು ರಿಯಲ್ ಅನುಭವದ ಮೇಲೆ ಮಾಡಿರೋದು, ಆ್ಯಂಡ್ ಒಂದು ವಿಟಿ ರೈಟಿಂಗ್ ಇದೆ, ಒಂದು ಕಾನ್ಫಿಡೆಂಟ್ ರೈಟಿಂಗ್ ಇದೆ, ವೆರಿ ಮಚ್ ಕನ್ವಿನ್ಸಿಂಗ್. ಈ ಎಲ್ಲ ಫ್ಯಾಕ್ಟರ್ಸ್ನೂ ನಾನು OTTಯಲ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವೈ ಥಿಯೇಟರ್? ಈ ಸಿನಿಮಾ ಥಿಯೇಟರ್ಗೆ ಯಾಕೆ ಬಂದು ನೋಡಿ ಅಂತ ಹೇಳ್ತೀನಿ ಅಂದರೆ, ರಿಗ್ರೆಟ್ ಮಾಡ್ತೀರಾ OTTಲಿ ನೋಡಿದ್ರೆ ಈ ಸಿನಿಮಾನ. ಫ್ರೆಂಡ್ಸ್ ಜೊತೆ ನೋಡಬೇಕಾಗಿತ್ತು, ಫ್ಯಾಮಿಲಿ ಜೊತೆ ಕಮ್ಯುನಿಟಿ ವಾಚ್ ಮಾಡಬೇಕಾಗಿತ್ತು, ನನ್ನ ಜೊತೆ ಕೂತು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು ಸಿನಿಮಾನ. ಒಬ್ಬರೇ ಕೂತು ಹೋಮ್ ಥಿಯೇಟ್ರಲ್ಲೋ ಅಥವಾ ಮೊಬೈಲಲ್ಲೇ ನೋಡಿದ್ರೆ, ಒಂದು ಕ್ಲೋಸ್ ಸರ್ಕಲಲ್ಲಿ ಕಾರಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಣ್ಣೆ ಗಿಣ್ಣೆ ಹೊಡಿಬೇಕಾದ್ರೆ ನೋಡಿದ್ರೆ ಪಕ್ಕ ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಗುರು. ಎಲ್ಲರ ಜೊತೆ ನಗ್ತಾ, ಎಲ್ಲರ ಜೊತೆ ಅಳ್ತಾ ಈ ನಮ್ಮ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು ಗುರು ಅಂತ ಖಂಡಿತ ರಿಗ್ರೆಟ್ ಮಾಡ್ತೀರಾ. ಅದಕ್ಕಾಗಿ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ನೀವು ಹೇಳಿದ್ರಿ ಒಂದು ಏನು ಪಾಯಿಂಟ್ ಅಂದರೆ ಡೈರೆಕ್ಟಾಗಿ OTTಗೆ ಬಂದುಬಿಡ್ಬೋದು, ಏನಕ್ಕೆ ಇದು ಮಾಡ್ತೀರಾ ಅಂತ. ಸೊ ಇವಾಗ ನಾನು 5.1 ಡಾಲ್ಬಿ 7.1 ಮಾಡಿಸ್ತೀನಿ ಅಂದರೆ, ನೀವು OTTಲಿ ನೆಟ್ಫ್ಲಿಕ್ಸ್ ಹಾಕ್ಕೊಂಡು ಇದರಲ್ಲಿ ನೋಡಿದಾಗ, ಇಯರ್ಫೋನಲ್ಲಿ ನೋಡಿದಾಗ ಅದು ಸ್ಟೀರೋದೆಲ್ಲ ವರ್ಕ್ ಆಗುತ್ತೆ ಹೊರತು 5.1 7.1 5.1 7.1 ಮಾಡಿಸ್ಬೇಕು ಅಥವಾ ಡಾಲಿ ಮಾಡಿಸ್ಬೇಕು ಅಂದರೆ ಡೇಟಾ ಎನ್ಹಾನ್ಸ್ ನಿಮ್ದೇನಿರುತ್ತೆ ಅದು ಸಿಕ್ಕಾಬಡೆ ಜಾಸ್ತಿ ಹೋಗುತ್ತೆ. ಎರಡನೇದು, ನೀವು TVಗೆ ಬಂದ್ರಿ, TVಲಿ ಹೆಂಗಾಗುತ್ತೆ ಅಂದರೆ ನೀವು 4Kಗೆ ತೊಗೋಬೇಕು ಅಂದರೆ 2Kನೋ ಅಥವಾ 4Kನೋ ತೊಗೋಬೇಕಾದ್ರೆ ಜಾಸ್ತಿ DP ಇಳಿಯುತ್ತೆ ಡೇಟಾ. ಸೊ ಅದು ನೀವು ನಾರ್ಮಲ್ TVಲಿ ವರ್ಕೌಟ್ ಆಗೋಲ್ಲ ಅದು ಎರಡನೇದು. ಆಮೇಲಿಂದ ಈ ಅಕೋಸ್ಟಿಕ್ ಸರೌಂಡಿಂಗ್ಸ್ ಮಾಡಿರ್ತಾರೆ. ಸೊ ಥಿಯೇಟರ್ಸಲ್ಲಿ ನಿಮ್ಮ ಮನೇಲಿ ಅದನ್ನು ಮಾಡೋಕ್ಕಾಗಲ್ಲ. ಪರ್ಸ್ನಲ್ ಹೋಮ್ ಥಿಯೇಟ್ರ್ ಮಾಡ್ಕೊಂಡಿದ್ರೆ ಅದು ಇದು ಮಾಡ್ಬೋದು, ಬಟ್ ನಾರ್ಮಲ್ ಸಿನಿಮಾದಲ್ಲಿ ಅದು ಮಾಡೋಕ್ಕಾಗಲ್ಲ. 2 ಪಾಯಿಂಟ್. ಮೂರನೇದು ಏನಂದರೆ OTT. ಸೊ OTT ಅನ್ನೋದು ಇವಾಗ ಬಂದೈತೆ, ಸಿನಿಮಾ ಅನ್ನೋದು ಯಾವಾಗಲೂ ಬಂದೈತೆ. ಫಸ್ಟು ಸಿನಿಮಾಗೆ ಎಫೆಕ್ಟ್ ಕೊಟ್ಟಿದ್ದು ಎಲ್ಲರೂ ತಿನ್ಕೊಂಡವ್ರೆ, OTT ಇವಾಗ ಬಂದು ಎಫೆಕ್ಟ್ ಕೊಡ್ತೈತೆ ಅಂತ ಅಲ್ಲ. ಸಿನಿಮಾಗೆ ಫಸ್ಟ್ ಎಫೆಕ್ಟ್ ಕೊಟ್ಟಿದ್ದು CD. ಸೊ CD ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ TV ಹಾಕ್ಬಿಟ್ಟು CD ಹಾಕ್ಬಿಡ್ತಿದ್ರು. ಅವಾಗ ಎಲ್ಲರೂ ಹೇಳ್ತಿದ್ರು, CD ಬಂತು, ಇನ್ನು ಮನೆಯಿಂದ ಎಲ್ಲರೂ DVD ನೋಡ್ಕೋತಾರೆ, ಥಿಯೇಟ್ರ್ ಹೋಯ್ತು ಅಂತ. ಆವಾಗಲೂ ಇತ್ತು ಥಿಯೇಟ್ರು. ನಂತರ ಬಂದಿದ್ದು TV ಚಾನಲ್ಸ್ ಬಂದಿದ್ದು, TV ಚಾನಲ್ ಎಲ್ಲ ಮುಂದೆ ಬಂದುಬಿಡುತ್ತೆ ಹಂಗೆ ಹಿಂಗೆ ಅಂತ. ನಂತರನೂ ಉಳ್ಕೋತು ಸಿಂಗಲ್ ಥಿಯೇಟ್ರು. ಸೊ ಇವಾಗ OTT. ಸೊ ಟೆಕ್ನಾಲಜಿ ಬೇರೆ ಬೇರೆದಾಗಿರ್ಬೋದು, ಬಟ್ ಸಿನಿಮಾ ಥಿಯೇಟ್ರಸ್ ಇವಾಗಲೂ ಐತೆ. ಸೊ ಇರುತ್ತೆ ಸಿನಿಮಾ ಥಿಯೇಟರ್ಸು. ಎಂತಕ್ಕೆ ಬೇರೆ ಡಿವಿಷನ್ಸು? ಇವತ್ತು ನೆಟ್ಫ್ಲಿಕ್ಸನ್ನು ನಾವು ನೋಡ್ತಾಯಿದ್ದೀವಿ ಅಥವಾ ಅಮೆಝಾನ್ ನೋಡ್ತಾಯಿದ್ದೀವಿ, ಅದಕ್ಕೆ ಬ್ಯಾಕ್ ಎಂಡ್ ಇನ್ವೆಸ್ಟ್ಮೆಂಟ್ ಎಷ್ಟೈತೆ,
ಎಷ್ಟು ದುಡ್ಡು ಎತ್ತವ್ರೆ, ಎಷ್ಟು ಅನಾಲಿಸಿಸ್ ಆಗೈತೆ, ಅವ್ರಿಗೆ ಎಷ್ಟು ಇದಾಗೈತೆ, ಯಾರೂ ಅದನ್ನು ಚಾರ್ಟ್ ಶೀಟ್ ನೋಡ್ತಿಲ್ಲ. ಫೈನಾನ್ಷಿಯಲ್ ಅನೌನ್ಸ್ಮೆಂಟ್ ಏನು ಮಾಡ್ತಾರೆ ಇಯರ್ ಎಂಡ್ದು, ಅದನ್ನು ಯಾರೂ ನೋಡ್ತಿಲ್ಲ. ಎಷ್ಟು ಲಾಸ್ ಎಲ್ಲ ಐತೆ, ಎಷ್ಟು ಪ್ರಾಫಿಟ್ ಎಲ್ಲ ಐತೆ, ಎಷ್ಟು ಇದಾಗೈತೆ ಅಂತ. ಸೊ ಅದನ್ನು ನೀವು ಒಂದು ಸತಿ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ. ಅಂದರೆ ಪ್ರತಿ ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳಾಗಿರ್ಬೋದು, ಅವರು ಪ್ರಾಫಿಟ್ ಮಾರ್ಜಿನ್ ಮಾಡಬೇಕು ಅಂದ್ರೇ ಇಟ್ ವಿಲ್ ಟೇಕ್ಸ್ ಅರೌಂಡ್ 20 years or 25 years. ಸೊ ಆ ಮಟ್ಟದಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿರ್ತಾರೆ ಅವರು. ಸೊ ನಾವೇನಂದರೆ ನಮಗೆ OTT ಸಿಕ್ಬಿಡ್ತು, ನಮಗೇನೋ 1.5 GB ಡೇಟಾ ಸಿಗ್ತೈತೆ ಜಿಯೋದು ಅಂದ್ಬಿಟ್ಟು ನಾವು ಅಂದ್ಕೋತೀವಿ. ಬಟ್ ನೀವು ಬೇರೆ ಕಂಟ್ರಿಗೆ ಹೋದಾಗ ಆ 1.5 GB ಡೇಟಾ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಮೂವಿ ಥಿಯೇಟ್ರಲ್ಲಿ ಕೂತ್ಕೊಂಡೇ ಸಿನಿಮಾ ನೋಡ್ಬೋದು. ಸೊ ನಿಮ್ಗೆ ಅಂದರೆ ಜಿಯೋ ಯೂಸ್ಫುಲ್ ಆಗಿರೋದ್ರಿಂದ ನಮಗೆ ಇಮಿಡಿಯೇಟಾಗಿ ಜಿಯೋ ಸಿಕ್ತು, ಡೇಟಾ ಫ್ರೀ ತುಂಬ ಅನುಕೂಲ ಆಯಿತು ಅಂದ್ಬಿಟ್ಟು ನಮ್ಗೆ ಈಸಿ ಆಯಿತು. ಅಲ್ಲಿವರೆಗೂ ಯಾರು ನೀವು ಹೇಳಿದಷ್ಟು ಏನಿತ್ತು ಅದು ಜಿಯೋದಿಂದ ಆಗಿದ್ದು. ಜಿಯೋನೇ ಇರದೆ ಹೋದರೆ ಇವಾಗ ನಾವು ಇದು ಮಾಡಿದ್ದೀವಿ, ನಾವು PUCಲಿ ಓದ್ಬೇಕಾರೆ ಅಥವಾ ಡಿಗ್ರಿಲಿ ಓದ್ಬೇಕಾರೆ 1 GB ತೊಗೋಬೇಕು ಅಂದರೆ ನಮ್ಗೆ 59 ರೂಪಾಯಿ ಬೀಳ್ತಿತ್ತು. ಸೊ ಹಂಗಾದ್ರೆ ಥಿಯೇಟ್ರಿಗೆ 30 ರೂಪಾಯಿ ಕೊಟ್ಬಿಟ್ಟು ಗಾಂಧಿ ಕ್ಲಾಸಲ್ಲಿ ಆರಾಮಾಗಿ 25 ರೂಪಾಯಿ ಕೊಟ್ಬಿಟ್ಟು ಸಕ್ಕತ್ತಾಗಿ ಸಿನಿಮಾ ನೋಡ್ಕೊಂಡ್ಬಿಡೋದಿತ್ತಲ್ಲ. ಸೊ ಕ್ವಾಲಿಟಿ ಆಫ್ ಸಿನಿಮಾ ಏನೈತೆ ಅದು ಥಿಯೇಟ್ರಲ್ಲಿ ಮಾತ್ರ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಸಿನಿಮಾ ಮನೇಲಿ ಕೂತ್ಕೊಂಡು ನೋಡಿದ್ರೆ, OTT ಕೂತ್ಕೊಂಡು ನೋಡಿದ್ರೆ ಅದು ವರ್ಕೌಟ್ ಆಗೋಲ್ಲ. ನೀವು ಇನ್ನೂ ಒಂದೇನಂದರೆ ನೀವು ಸ್ಕ್ರೀನ್ನ ಇಷ್ಟರಲ್ಲೇ ನೋಡ್ತೀರಾ. ಸೊ ಸಿನಿಮಾ ಥಿಯೇಟ್ರಲ್ಲಿ ಕಂಪ್ಲೀಟ್ ಸ್ಕ್ರೀನೇ ನೀವು ನೋಡ್ತೀರಾ. ಸೊ ಇಂಟು ಎಷ್ಟು 100XL ನೋಡ್ತೀರಾ ಸಿನಿಮಾ ಥಿಯೇಟ್ರಲ್ಲಿ. ಮೊಬೈಲ್ ಅಂದರೆ ಚಿಕ್ಕದು, ಅದನ್ನು 100XL ನೀವು ನೋಡ್ತೀರಾ. ಸೊ ದಟ್ ವಿಲ್ ಡಿಪೆಂಡ್ಸ್. ಅಂದರೆ OTT ನಿಮಗೆ ಇವಾಗ ಪ್ಲ್ಯಾಟ್ಫಾರ್ಮ್ ಆಗೈತೆ, ಅಥವಾ ಇನ್ನೂ ಒಂದು OTT ನೀವು ಓಪನ್ ಮಾಡ್ಬೋದು, ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಯು ವಿಲ್ ಗಿವ್ ದಿ ಚಾರ್ಜಸ್. ಸೊ 5.1 ನೀವು ತೊಗೋತೀರಾ ನನ್ನ ಸಿನಿಮಾದು ಅಂದರೆ ಲೈಕ್ ಒಂದು 50 ರೂಪೀಸ್. ಅಷ್ಟಿರೋದೆಲ್ಲ ಎಷ್ಟು ಮಾಡ್ತೀರಾ ಅಂದರೆ 10 ರೂಪೀಸ್. ಆ ರೀತಿ ಮಾಡಿದಾಗ ಜನರಿಗೆ ಪೇ ಆ್ಯಂಡ್ ವಾಚಬಲ್ ಮಾಡುತ್ತೆ. ಬಟ್ ಇವತ್ತಿಗೂ ಕೂಡ ಸ್ಪಾಟಿಫೈ ಜನರನ್ನ ಅಥವಾ ಸಬ್ಸ್ಕ್ರೈಬರ್ನ ತೊಗೊಳಕ್ಕಾಗಿಲ್ಲ. ಇಂಡಿಯನ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಲಿಲ್ಲ ಅನ್ನೋದು ರೀಸನ್ ಅಂತಂದರೆ ಇದೇ ರೀಸನ್. ಇಂಡಿಯನ್ ಆಡಿಯನ್ಸ್ ಫ್ರೀಯಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ, ಪೇ ಮಾಡೋಲ್ಲ ಅಂತ CEO-ನೇ ಹೇಳೋರೆ. ಅದು ಮೇನ್ ಪಾಯಿಂಟು ಇದರಲ್ಲಿ. ಓಕೆ, ಇಂಡಿಯನ್ ಆಡಿಯನ್ಸ್ನ ನೀವು ಅಥವಾ ಇಂಡಿಯನ್ ಕಸ್ಟಮರ್ಸ್ನ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ. ನೀವು ಬೇರೆ ಆಡಿಯನ್ಸ್ನ ಮ್ಯಾನಿಪುಲೇಟ್ ಮಾಡ್ಬೋದು, ಇದು ಮಾಡ್ಬೋದು. ಬಟ್ ಇಲ್ಲಿ ಆಡಿಯನ್ಸು ಪ್ರತಿ ಟೈಮಲ್ಲೂ ಚೇಂಜ್ ಆಗ್ತಾರೆ. ಪ್ರತಿ 5 years, 6 years, 3 yearsಗೆಲ್ಲ ಚೇಂಜ್ ಆಗುತ್ತೆ ಜನ್ರೇಷನು. ಸೊ ಆ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ತುಂಬ ಮಲ್ಟಿ ಇಂಟರ್ನ್ಯಾಷನಲ್ ಕಂಪ್ನಿ ಇಲ್ಲಿ ಬಂದು ಸಕ್ಸಸ್ ಆದ ಹಿಂದಕ್ಕೆ ಹೋಗಿರೋದು ರೀಸನ್ ಇದೆ. ಒನ್ ಆಫ್ ದಿ ರೀಸನ್. ಇದರಲ್ಲಿ ತುಂಬ ಐತೆ, ಒನ್ ಆಫ್ ದಿ ರೀಸನ್. ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕೂಲ್. ಆನ್ ದಟ್ ನೋಟ್, ಒಳ್ಳೆಯದಾಗಲಿ. ಒಂದು ವಿಭಿನ್ನವಾದ ಅಪ್ರೋಚ್ ಇಟ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಟೀಮಲ್ಲೇ ಒಂದು ಎನರ್ಜಿ, ಒಂದು ಕಾನ್ಫಿಡೆನ್ಸ್ ಗೊತ್ತಾಗ್ತಿದೆ. ಆ್ಯಂಡ್ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ ಸಿನಿಮಾದ ಮೇಲೆ. ಲುಕಿಂಗ್ ಫಾರ್ವರ್ಡ್ ಥಿಯೇಟ್ರಲ್ಲಿ ನೋಡೋಕ್ಕೆ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು.